ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಖಾಲಿ ಜಾಗ ಭರ್ತಿ ಮಾಡಿ ಹೊಂದಿಸಿ ಬರೆದು ಲೆಕ್ಕ ಮಾಡಿ ಚಿತ್ರ ಬರೆದು ಭಾಗವ ಹೆಸರಿಸಿ ಎಲ್ಲ ಪ್ರಶ್ನೆಗೂ ಉತ್ತರಿಸಿ. ಪಾಸು ಫೇಲು ಗೆಲುವು ಸೋಲು ಜೀವನ ಎಲ್ಲಕ್ಕಿಂತ ಮಿಗಿಲು. ಅಂಕಗಳೆಂದರೆ ಮೇಲಿನ ತೊಗಟೆ, ವಿದ್ಯೆ ಅದರ ಒಳಗಿನ ತಿರುಳು. ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಪರೀಕ್ಷಾವಾಣಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಸಮಾಜ ವಿಜ್ಞಾನ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ವಸಂತ್ ಶೆಟ್ಟಿ, ಸಹ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಬೆಂಗಳೂರು ಉತ್ತರ ಜಿಲ್ಲೆ ವಲಯ 3. ನಾನು ಶ್ರೀನಿವಾಸ್ ಪ್ರಸಾದ್ ಎಂ, ಸಮಾಜ ವಿಜ್ಞಾನ ಶಿಕ್ಷಕರು, ಸೇಂಟ್ ಜೋಸೆಫ್ ಇಂಡಿಯನ್ ಹೈಸ್ಕೂಲ್, ಬೆಂಗಳೂರು ಉತ್ತರ ವಲಯ 3. ಮಕ್ಕಳೇ, ಸಮಾಜ ವಿಜ್ಞಾನ ವಿಷಯದ ಹಿಂದಿನ ಕಾರ್ಯಕ್ರಮಗಳಲ್ಲಿ ನೀವು 39 ವಿಷಯಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಪರಿಣಿತರಿಂದ ಅನೇಕ ಮಾಹಿತಿಗಳನ್ನು ಪಡೆದುಕೊಂಡಿದ್ದೀರಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯವರು ರಿಲೀಸ್ ಮಾಡಿದಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಆಧಾರವಾಗಿಟ್ಕೊಂಡು ಅವುಗಳನ್ನು ನಾವು ಯಾವ ರೀತಿಯಲ್ಲಿ ಬಿಡಿಸುವಂಥದ್ದು, ಪ್ರಶ್ನೆಗಳಿಗೆ ಉತ್ತರವನ್ನು ಹೇಗೆ ಬರೀಬೋದು ಅನ್ನೋದನ್ನು ಈ ಕಾರ್ಯಕ್ರಮದಲ್ಲಿ ನಾವು ನೋಡೋಣ. 39 ಪಾಠಗಳ ಪುನರ್ಮನನ ಮಾಡಿದ ನಂತರ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದರೆ ತುಂಬ ಅನುಕೂಲ ಆಗುತ್ತೆ ಅಲ್ವಾ ಮಕ್ಕಳೇ? ಈಗ ನೋಡೋಣ ಎಲ್ಲ ಪ್ರಶ್ನೆಗಳನ್ನು ನಾವು ಹೇಗೆ ಉತ್ತರಿಸ್ಬೋದು, 80 ಅಂಕಗಳನ್ನು ನಾವು ಸುಲಭವಾಗಿ ಹೇಗೆ ಗಳಿಸಬಹುದು ಅನ್ನೋದನ್ನು ನೋಡೋಣ. ಶ್ರೀನಿವಾಸ್ ಸರ್, ಸಾಮಾನ್ಯವಾಗಿ ಮಕ್ಕಳು ಪರೀಕ್ಷೆ ಅಂದ ತಕ್ಷಣ ಚೆನ್ನಾಗಿ ಅವರು ಪೂರ್ವ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಾರೆ. ಆದರೆ ತರಗತಿಗೆ ಹೋದಂಥ ಸನ್ನಿವೇಶದಲ್ಲಿ, ಆ ಪರೀಕ್ಷೆಯ ಕೊಠಡಿಗೆ ಹೋದಂಥ ಸನ್ನಿವೇಶದಲ್ಲಿ ಆ ಪ್ರಶ್ನೆಗಳಿಗೆ ಹೇಗೆ ಉತ್ತರವನ್ನು ಸುಲಭವಾಗಿ ಬರಿಬೇಕು ಅನ್ನೋದು ಗೊತ್ತಾಗಲ್ಲ. ಅದರಲ್ಲೂ ವಿಶೇಷವಾಗಿ ನಮ್ಮ ಸಮಾಜ ವಿಜ್ಞಾನ ವಿಷಯದಲ್ಲಿ ಪ್ರಶ್ನೆಗಳಿಗೆ ಉತ್ತರಿಸುವಂಥ ರೀತಿ ಏನಿದೆ ಅದು ಭಿನ್ನವಾಗಿದೆ. ಆ ಎಲ್ಲ ತಂತ್ರಗಳನ್ನು ನಾವು ಮಕ್ಕಳಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಹೇಳ್ಕೊಡ್ಬೇಕಾಗಿದೆ. ಹೌದು ವಸಂತ್ ಸರ್, ನೋಡಿ, ಪ್ರಶ್ನೆಗಳನ್ನು ನಾವು ಓದುವಾಗ ಬಹಳ ಆತರದಿಂದ ಓದುವಂತಹ ಅವಶ್ಯಕತೆ ಇರೋದಿಲ್ಲ. ಪ್ರಶ್ನೆಗಳನ್ನು ಸರಿಯಾಗಿ ಮನದಟ್ಟು ಮಾಡ್ಕೊಳ್ಬೇಕು. ಪ್ರಶ್ನೆಯಲ್ಲಿ ಯಾವ ಉತ್ತರವನ್ನು ನಿಮ್ಮಿಂದ ಬಯಸ್ತಾ ಇದ್ದಾರೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಬಹುಶಃ ಉತ್ತರ ಅರ್ಧಕ್ಕರ್ಧ ಹೊಳೆದ ಹಾಗೆ ಅಂತ ನಾನು ಭಾವಿಸ್ತೇನೆ. ಅದರಿಂದ ಪ್ರಶ್ನೆ ಪತ್ರಿಕೆಯ ಮಾದರಿಯ ಬಗ್ಗೆ ನಿಮಗೆ ಪರಿಚಯ ಇರಬೇಕು. ಒಂದು 4-6 ಪ್ರಶ್ನೆ ಪತ್ರಿಕೆಗಳನ್ನು ಪರೀಕ್ಷೆಗೆ ಮುಂಚೆಯೇ ನೀವು ಉತ್ತರಿಸಿದರೆ ಬಹಳ ಉತ್ತಮ. ಹಾಗೂ ಪ್ರಶ್ನೆ ಉತ್ತರವನ್ನು ಬರೆಯುವಾಗ, ಒಂದು ಪ್ರಶ್ನೆಗೆ ಉತ್ತರವನ್ನು ಬರೆಯುವಾಗ ಎಷ್ಟು ಉತ್ತರವನ್ನು ಬರೀಬೇಕು ಅನ್ನೋ ಒಂದು ಮನದಟ್ಟು ನಿಮಗೆ ಇರಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಈಗಾಗಲೇ ನಮ್ಮ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯವರು 2 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ತಮ್ಮ ವೆಬ್ಸೈಟಲ್ಲಿ ಅವರು ರಿಲೀಸ್ ಮಾಡಿದ್ದಾರೆ. ಅದನ್ನು ನೀವು ಮಾದರಿಯಾಗಿ ಇಟ್ಕೊಂಡು ಪರೀಕ್ಷೆಗೆ ಸಿದ್ಧತೆಯನ್ನು ನಡೆಸ್ಬೋದು. ಈಗ ನಾವು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ ನೋಡಿ. ಖಂಡಿತ ನಿಮ್ಮ ಮುಂದೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ತೋರಿಸ್ತಾ ಇದ್ದೇವೆ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ ಈಗಾಗಲೇ ಗೊತ್ತಿರೋ ಹಾಗೆ 1 ಮಾರ್ಕಿನ ಅಥವಾ 1 ಅಂಕದ 8 ಪ್ರಶ್ನೆಗಳು ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ. ಅದೇ ರೀತಿ 1 ಅಂಕಕ್ಕೆ 8 ಪ್ರಶ್ನೆಗಳು, 1 ಪದ ಅಥವಾ 1 ವಾಕ್ಯದ ಉತ್ತರವಿರ್ತಕ್ಕಂತಹ ಪ್ರಶ್ನೆಗಳಿರ್ತವೆ. ಅದೇ ರೀತಿ 2 ಅಂಕದ ಪ್ರಶ್ನೆಗಳು ಸುಮಾರು 8 ಪ್ರಶ್ನೆಗಳಿರ್ತವೆ. ಹಾಗೂ ಅದರಲ್ಲಿ ಆಯ್ಕೆಯೂ ಸಹ ಇರುತ್ತೆ. ಯಾವುದಾದರೂ ಒಂದು ಪ್ರಶ್ನೆಗೆ ನೀವು ಅಲ್ಲಿ ಆಯ್ಕೆಯನ್ನೂ ಸಹ ಹೊಂದಿರ್ತೀರಿ. ಇಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳನ್ನು ನಾವು ನೋಡೋದಾದರೆ MCQ ಪ್ರಶ್ನೆಗಳು ಅಂತ ನಾವೇನು ಕರಿತೀವಿ, ಮಕ್ಕಳು ಉತ್ತರವನ್ನು ಬರೆಯುವುದರ ಜೊತೆಗೆ ಆ ಒಂದು ಇನ್ಸ್ಟ್ರಕ್ಷನನ್ನು ಆರಂಭದಲ್ಲೇ ನಿಮಗೆ ಕೊಟ್ಟಿರ್ತಾರೆ. ಏನು ಇನ್ಸ್ಟ್ರಕ್ಷನು? ಸೂಕ್ತವಾದಂಥ ಉತ್ತರವನ್ನು ನೀವು ಆರಿಸಬೇಕು. ಉತ್ತರದ ಜೊತೆಗೆ ಉತ್ತರದ ಕ್ರಮಾಕ್ಷರಗಳೊಂದಿಗೆ ಪೂರ್ಣ ಉತ್ತರವನ್ನು ಬರಿಬೇಕಾಗತ್ತೆ. ಬಹುತೇಕ ಸಂದರ್ಭದಲ್ಲಿ ನಮ್ಮ ಮಕ್ಕಳು ಕೇವಲ A ಅಂತ ಬರೆಯೋದು ಅಥವಾ B ಅಂತ ಬರೆಯೋದನ್ನು ಮಾಡ್ತಾರೆ. ಹಾಗೆ ಮಾಡಬಾರ್ದು. ಬದಲಾಗಿ ಕ್ರಮಾಕ್ಷರನೂ ಬರಿಬೇಕು. ಕ್ರಮಾಕ್ಷರದ ಪಕ್ಕದಲ್ಲೇ ಸರಿಯಾದಂಥ ಉತ್ತರವನ್ನು ಬರಿಬೇಕು ಮಕ್ಕಳು. ಉದಾಹರಣೆಗೆ ಯಾವುದೋ ಒಂದು ಪ್ರಶ್ನೆಗೆ ಈಗ ಉದಾಹರಣೆಗೆ ಮಾರ್ಚ್ 15 ಅಂತ ಉತ್ತರ ಇರುತ್ತೆ ಅಂತ ಇಟ್ಕೊಳ್ಳೋಣ. ಮಾರ್ಚ್ 15ರ ಆ ಒಂದು ಆಯ್ಕೆಯ
ಆ ಒಂದು ಕ್ರಮಾಕ್ಷರ ಸಿ ಅಂತಲೋ ಬಿ ಅಂತಲೋ ಇದ್ದರೆ ಬಿ ಅಂತ ಬರೆದು ಮಾರ್ಚ್ 15 ಅಂತ ಹೇಳಿ ಉತ್ತರಿಸಬೇಕು ಅಂಥೇಳಿ ನಿಮಗೆ ಈಗಾಗಲೇ ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ ಅಭ್ಯಾಸ ಮಾಡಿರ್ತೀರಿ. ಅದನ್ನು ಗಮನಿಸ್ಕೊಂಡ್ರೆ ತುಂಬ ಒಳ್ಳೆಯದು. ನಮ್ಮ ಸಮಾಜ ವಿಜ್ಞಾನ ವಿಷಯದಲ್ಲಿ 8 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಥವಾ ಬಹು ಆಯ್ಕೆಯ ಪ್ರಶ್ನೆಗಳಿರುತ್ತೆ. ಮಕ್ಕಳಿಗೆ ಈ ಒಂದು ವಿಭಾಗ ಏನಿದೆ ಬಹಳ ಸುಲಭವಾಗಿ ಉತ್ತರವನ್ನು ಪಡೆದುಕೊಳ್ಳುವಂಥ ಒಂದು ಭಾಗವಾಗಿದೆ. ಈ ಒಂದು ಮತ್ತೆ ಬೇರೆ 2 ಅಂಕ 3 ಅಂಕ ಮತ್ತು 4 ಅಂಕದ ಪ್ರಶ್ನೆಗಳಿಗೆ ಹೋಲಿಸಿದರೆ ಇಲ್ಲಿ ಮಕ್ಕಳು ಎಚ್ಚರಿಕೆ ನಡೆಯನ್ನು ಇಡಬೇಕಾಗುತ್ತೆ. ಯಾಕಂದರೆ ನಿಮ್ಮ ಉತ್ತರ ತಪ್ಪಾಗಿದ್ದರೆ ಅದಕ್ಕೆ ಯಾವುದೇ ರೀತಿಯಾದಂತಹ ಅಂಕ ಸಿಗೋದಿಲ್ಲ. ಹಾಗಾಗಿ MCQ ಅಥವಾ ಬಹು ಆಯ್ಕೆ ಪ್ರಶ್ನೆಗಳಿಗೆ 8 ಪ್ರಶ್ನೆಗಳೇನಿದೆ ಅವುಗಳಿಗೆ ಉತ್ತರವನ್ನು ನೀಡುವಂಥ ಸಂದರ್ಭದಲ್ಲಿ ನೀವು ಬಹಳ ಕೇರ್ಫುಲ್ ಆಗಿ ನೋಡಿಕೊಂಡು ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಉತ್ತರವನ್ನು ಬರಿಬೇಕಾಗತ್ತೆ. ಒಂದು ವಾಕ್ಯದ ಪ್ರಶ್ನೆಗಳಿಗೆ ಬಂದಾಗ ನಮ್ಮ ಮಕ್ಕಳು ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲೇ ಉತ್ತರವನ್ನು ಬರಿಬೇಕಾಗುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಒಂದು ವಾಕ್ಯಕ್ಕಿಂತನೂ ಹೆಚ್ಚು ಉತ್ತರಗಳಿರ್ಬೋದು. ಅಂಥ ಸಂದರ್ಭದಲ್ಲಿ ನೀವು ಆ ಒಂದು ರೀತಿಯಾಗಿ ಉತ್ತರಗಳನ್ನು ಬರಿಬೋದು. ಆದರೆ ಹೆಚ್ಚಾಗಿ 2ನೇ ಮೇನ್ ಏನಿದೆ ಇದರಲ್ಲಿ ಕೇಳುವಂಥ ಎಲ್ಲ 8 ಪ್ರಶ್ನೆಗಳಿಗೆ ಒಂದು ವಾಕ್ಯದ ಉತ್ತರಗಳನ್ನು ಅವುಗಳು ನಿರೀಕ್ಷಿಸ್ತವೆ ಅನ್ನೋದನ್ನು ಮಕ್ಕಳಲ್ಲಿ ಗಮನಿಸಬೇಕಾಗುತ್ತೆ. ಹೌದು, ಈ ಆಯ್ಕೆಗಳನ್ನು ನಾವು ಆಯ್ಕೆ ಮಾಡಿಕೊಳ್ಳುವಾಗ, ಆಯ್ಕೆ ಪ್ರಶ್ನೆಗಳನ್ನು ನಾವು ಆಯ್ಕೆ ಮಾಡಿಕೊಳ್ಳುವಾಗ ಯಾವ ಪ್ರಶ್ನೆಗೆ ನಮಗೆ ನಿಖರವಾಗಿ ಕನಿಷ್ಠ 4 ಅಂಶಗಳು ನಮಗೆ ಗೊತ್ತಿರುತ್ತೋ ಅಂತಹ ಪ್ರಶ್ನೆಯನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಜಾಣತನ ಅಂಥೇಳಿ ನಾವು ಭಾವಿಸ್ತೇವೆ. ಇಲ್ಲಿ ಕನಿಷ್ಠ 4 ಅಂಶಗಳಿರಬೇಕಾಗುತ್ತೆ. ಕೆಲವು ಮಕ್ಕಳು ಉತ್ತರ ಗೊತ್ತಿರುತ್ತೆ, 4 ಅಂಶ ಬರೆದ್ರೆ ಅಷ್ಟೇ ಸಾಕು ಅಂತ ಸುಮ್ಮನಿರ್ತಾರೆ. ಬರೇ 4 ಅಂಶಗಳಲ್ಲ, ಕನಿಷ್ಠ 4 ಅಂಶಗಳಿರಬೇಕು. 4ಕ್ಕಿಂತ ಹೆಚ್ಚು ಅಂಶಗಳನ್ನು ಬರೆದ್ರೆ ನಿಮಗೂ ಸಹ ಒಳ್ಳೆಯದು. ಜೊತೆಗೆ ನೀವು ಸ್ಕ್ರೀನ್ ಮೇಲೆ ಕಾಣ್ತಾ ಇದ್ದೀರಿ 8 ಪ್ರಶ್ನೆಗಳಲ್ಲಿ 2 ಪ್ರಶ್ನೆಗಳಿಗೆ ಮಾತ್ರ ಆಯ್ಕೆಯನ್ನು ನೀಡಲಾಗಿದೆ. ಪ್ರಶ್ನೆ ಸಂಖ್ಯೆ 20 ಮತ್ತು ಪ್ರಶ್ನೆ ಸಂಖ್ಯೆ 21. ಇವೆರಡರಲ್ಲೂ ನೀವು ಏನು ಗಮನಿಸ್ತಾ ಇದ್ದೀರಿ ಅಂದರೆ ರಾಜ್ಯಶಾಸ್ತ್ರ ಮತ್ತು ಸಮಾಜಶಾಸ್ತ್ರ. ಹಾಗಾಗಿ 3ನೇ ಮೇನ್ ಅಥವಾ 2 ಅಂಕಗಳ ಪ್ರಶ್ನೆಗಳು ಎಲ್ಲಿ ಬರುತ್ತೋ ಅಲ್ಲಿ 2 ಆಯ್ಕೆಗಳಿರುತ್ತೆ. ಆ ಆಯ್ಕೆಗಳು ರಾಜ್ಯಶಾಸ್ತ್ರ ಮತ್ತು ಸಮಾಜಶಾಸ್ತ್ರದ ನಡುವೆ ಇರುತ್ತೆ ಅನ್ನೋದನ್ನು ನಮ್ಮ ಮಕ್ಕಳಲ್ಲಿ ಗಮನಿಸಬೇಕಾಗತ್ತೆ. ಹೌದು, ಈಗ 3 ಅಂಕದ ಪ್ರಶ್ನೆಗಳಿಗೆ ಹೋಗೋಣ. 3 ಅಂಕದ ಪ್ರಶ್ನೆಗಳಿಗೆ ನಾವು ನೋಡುವಾಗ ಒಟ್ಟು 9 ಪ್ರಶ್ನೆಗಳಿಗೆ ನಮ್ಮ ವಿದ್ಯಾರ್ಥಿಗಳು ಉತ್ತರವನ್ನು ಬರೀಬೇಕಾಗ್ತದೆ. ಈ 9 ಪ್ರಶ್ನೆಗಳಿಗೆ ಕೆಲವೊಂದು ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ನೀವು ಈಗ TV ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ, ಹೌದಲ್ವಾ? ಅಥವಾ ಅಂತ ಹೇಳಿರ್ತಕ್ಕಂತಹ ಪ್ರಶ್ನೆಗಳು, ಕೆಲವೊಂದು ಪ್ರಶ್ನೆಗಳಿಗೆ ಅಥವಾ ಆಯ್ಕೆ ಪ್ರಶ್ನೆಗಳನ್ನು ನಾವು ಕೊಟ್ಟಿದ್ದೇವೆ. ಆ ಆಯ್ಕೆ ಪ್ರಶ್ನೆಗಳನ್ನು ಸಹ ಆರಿಸಿಕೊಳ್ಳುವಾಗ ಯಾವ ಪ್ರಶ್ನೆಗೆ ಕನಿಷ್ಠ 6 ಅಂಶಗಳು ನಿಮಗೆ ಕರಾರುವಕ್ಕಾಗಿ ಗೊತ್ತಿದೆಯೋ ಅಂತಹ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥದ್ದು ಉಚಿತ ಜಾಣತನ ಅಂಥೇಳಿ ನಾವು ಕರಿತೇವೆ. ಯಾಕಂದರೆ ಈ 9 ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೆಯುವಾಗ ಗಮನಿಸಬೇಕು, 27 ಅಂಕಗಳು. ಎಷ್ಟು? 27 ಅಂಕಗಳು ನಿಮಗೆ ಸಿಗ್ತದೆ. ಅದರಿಂದ ಪ್ರತಿ ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಳ್ಳುವಾಗ ಯಾವ ಪ್ರಶ್ನೆಗೆ ನಿಖರವಾಗಿ ಕರಾರುವಕ್ಕಾಗಿ ನಿಮಗೆ ಗೊತ್ತಿರ್ತದೋ ಅಂತಹ ಪ್ರಶ್ನೆಗಳನ್ನೇ ಆಯ್ಕೆ ಮಾಡಿಕೊಳ್ಳಿ. ಈಗ 4 ಅಂಕದ ಪ್ರಶ್ನೆಗಳಿಗೆ ನಾವು ಹೋದಾಗ ನಮಗೆ ಒಟ್ಟು 16 ಅಂಕಗಳನ್ನು ಇಲ್ಲಿ ಕೊಡಲಾಗಿದೆ. ಅಂದರೆ ನಮ್ಮ ಮಕ್ಕಳು 4 ಪ್ರಶ್ನೆಗಳಿಗೆ ಇಲ್ಲಿ ಉತ್ತರವನ್ನು ಬರೆಯಬೇಕಾಗ್ತದೆ. ಆದರೆ ಆ 4 ಪ್ರಶ್ನೆಗಳಲ್ಲಿ 1 ಪ್ರಶ್ನೆಗೆ ಮಾತ್ರ ಆಯ್ಕೆಯನ್ನು ಕೊಟ್ಟಿರ್ತಾರೆ. ಆ ಆಯ್ಕೆ ಯಾವುದಕ್ಕೆ ಕೊಟ್ಟಿರ್ತಾರೆ ಅಂತಂದರೆ ಇತಿಹಾಸದ ವಿಭಾಗದಲ್ಲಿ ಕೊಟ್ಟಿರ್ತಾರೆ. ಅದನ್ನು ನೀವು ಗಮನಿಸ್ಕೊಂಡು ಯಾವ ಪ್ರಶ್ನೆಗೆ ಕನಿಷ್ಠ 8 ಅಂಶಗಳು ಇದೆಯೋ ಗಮನ ಕೊಡಿ. 3 ಮಾರ್ಕಿನ ಪ್ರಶ್ನೆಗೆ ಕನಿಷ್ಠ 6 ಅಂಶಗಳು, 4 ಮಾರ್ಕಿನ ಪ್ರಶ್ನೆಗೆ ಕನಿಷ್ಠ 8 ಅಂಕಗಳನ್ನು ಮಕ್ಕಳು ಬರೀಬೇಕಾಗ್ತದೆ. ನಕಾಶೆಯ ಪ್ರಶ್ನೆಗಳಿಗೆ ಬಂದರೆ ಮಕ್ಕಳಿಗೆ ಈ ಒಂದು ವಿಭಾಗ ಏನಿದೆ ಇದು ಸುಲಭವಾಗಿ ಅಂಕಗಳನ್ನು ಗಳಿಸುವಂಥ ವಿಭಾಗವಾಗಿದೆ. ಹೌದು, ನಕಾಶೆಯ ಪ್ರಶ್ನೆಗಳು ನಾವು ಕೇಳುವಂಥದ್ದು ಅದು ಭೂಗೋಳಶಾಸ್ತ್ರದಿಂದ ಮಾತ್ರ ನಕಾಶೆಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಇಲ್ಲಿ 1 ಅಂಕ ಮಕ್ಕಳು ನಕ್ಷೆಗಳನ್ನು ಬರೆಯೋದಕ್ಕಿರುತ್ತೆ. ಉಳಿದ 4 ಅಂಕಗಳು ಅಲ್ಲಿ ನೀಡಿರುವಂಥ ಪ್ರದೇಶಗಳಿರ್ಬೋದು, ಸ್ವಾಭಾವಿಕ ವಿಭಾಗಗಳಿರ್ಬೋದು, ನದಿಗಳಿರ್ಬೋದು, ಅದನ್ನು ಮಕ್ಕಳು ನಕಾಶೆ ಮೇಲೆ ಬರೆದ್ರೆ ಅವರಿಗೆ 4 ಅಂಕಗಳು ಸುಲಭವಾಗಿ ಸಿಗುತ್ತೆ. ಈಗಾಗಲೇ ನಮ್ಮ ಮಕ್ಕಳಿಗೆ ಸಮಾಜ ವಿಜ್ಞಾನ ವಿಷಯದಲ್ಲಿ 1 ಅಂಕ ಸಿಕ್ಕಿ ಆಗಿದೆ. ಹೇಗೆ ಅಂದರೆ ಅವರಿಗೆ ನಕಾಶೆ ಬರೆಯುವುದು ಹೇಗೆ ಅಂತ ಗೊತ್ತಿದೆ, ನಕಾಶೆ ಬಂದೇ ಬರುತ್ತೆ. ಹೌದು, ಹೀಗಾಗಿ ಈ ವಿಭಾಗ ಏನಿದೆ ಇಲ್ಲಿ ಮಕ್ಕಳು ಸುಲಭವಾಗಿ ಅಂಕಗಳನ್ನು ಪಡ್ಕೋಬಹುದು. ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕು ಮಕ್ಕಳ. ನೀವು ಸಾಮಾನ್ಯವಾಗಿ ಆ ಪ್ರದೇಶಗಳನ್ನು ಅಥವಾ ಗುರುತಿಸಲು
ಕೊಟ್ಟಿರ್ತಕ್ಕಂತಹ ಪ್ರಶ್ನೆಗಳು ನೇರವಾಗಿದ್ದರೆ ನಿಮಗೆ ಅರ್ಥವಾಗುತ್ತೆ ಮತ್ತು ಗುರುತಿಸ್ತೀರಿ. ಆದರೆ ಕೆಲವೊಂದು ಪ್ರದೇಶಗಳನ್ನು ಅಥವಾ ಸ್ಥಳಗಳನ್ನು ಇಂಡೈರೆಕ್ಟಾಗಿ, ಅಂದರೆ ಉದಾಹರಣೆಗೆ ನಿಮ್ಮ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರೋ ರೀತಿ ಭಾರತದ ಅತಿ ಹೆಚ್ಚು ಗುರುತ್ವ ಅಣೆಕಟ್ಟು ಅಂತ ಕೇಳಿದ್ದಾರೆ. ಅಲ್ಲಿ ಬಾಕ್ರಾನಂಗಲ್ ಅಂತ ಕೊಡಲಿಲ್ಲ. ಹಾಗಾಗಿ ಈ ರೀತಿಯ ಪ್ರಶ್ನೆಗಳಿಗೆ ನೀವು ಮಾನಸಿಕವಾಗಿ ಸಿದ್ಧರಿರಿ. ಅಂದರೆ ನಮಗೆ ಮುಂಬೈ ಅಂತ ಕೇಳೋದಿಲ್ಲ, ಅಥವಾ ಕೇಳಲೂಬಹುದು. ಕೇಳದೇ ಇದ್ದರೆ ಭಾರತದ ಹೆಬ್ಬಾಗಿಲು ಅಂತ ಹೇಳಿ. ಭಾರತದ ಹೆಬ್ಬಾಗಿಲು ಅಂದರೆ ಮುಂಬೈ ಆಗಿರ್ತದೆ. ಆಗ ನೀವು ಭಾರತದ ಹೆಬ್ಬಾಗಿಲು ಅಂದರೆ ಮುಂಬೈ ಅಂತ ಹೇಳಿ ಮುಂಬೈನ ಆ ಭೂಪಟದಲ್ಲಿ ಅಥವಾ ನಕ್ಷೆಯಲ್ಲಿ ನೀವು ಗುರುತಿಸಬೇಕಾಗ್ತದೆ. ಇದು ಬಹುಶಃ 2 ಅಥವಾ 3 ಈ ರೀತಿಯ ಇಂಡೈರೆಕ್ಟಾಗಿ ಕೇಳ್ತಕ್ಕಂತಹ ಸಾಧ್ಯತೆಗಳು ಸಹ ಇರುತ್ತೆ. ನಮ್ಮ ಸಮಾಜ ವಿಜ್ಞಾನ ವಿಷಯದ ಮತ್ತೊಂದು ವಿಶೇಷತೆ ಅಂದರೆ ನಮ್ಮ ವಿಷಯದಲ್ಲೇ ಮಾತ್ರ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಒಂದು ಪರ್ಯಾಯ ಪ್ರಶ್ನೆಯನ್ನು ಕೊಟ್ಟಿರ್ತಾರೆ. ಯಾವ ಪ್ರಶ್ನೆಗೆ ಅಂದರೆ ನಕಾಶೆಯನ್ನು ಗುರುತಿಸುವ ಬದಲಾಗಿ ಅವರಿಗೆ ಪರ್ಯಾಯವಾದಂಥ ಒಂದು ಪ್ರಶ್ನೆಯನ್ನು ಕೊಟ್ಟಿರ್ತಾರೆ. ಅದನ್ನು ಸಾಮಾನ್ಯ ವಿದ್ಯಾರ್ಥಿಗಳು ಆ ಪ್ರಶ್ನೆಗೆ ಉತ್ತರಿಸುವ ಅಗತ್ಯ ಇಲ್ಲ. ಆ ಪ್ರಶ್ನೆ ತುಂಬ ಈಸಿ ಇದೆ ಅಂತ ನಮ್ಮ ಬಹುತೇಕ ಮಕ್ಕಳು ಆ ಪ್ರಶ್ನೆಗೂ ಸಹ ಉತ್ತರವನ್ನು ಬರೀತಾರೆ. ಆದರೆ ನೀವು ಉತ್ತರಿಸಿದ್ದೇ ಆದಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಅಂಕ ಸಿಗೋದಿಲ್ಲ. ಯಾಕೆ ಅಂದರೆ ಇದು ಕೇವಲ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಮಾತ್ರ ಇರುತ್ತೆ. ಹೀಗಾಗಿ ನೀವು ಈ ಪ್ರಶ್ನೆಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡಬಾರ್ದು. ಹಾಗಾದರೆ ಪ್ರೀತಿಯ ವಿದ್ಯಾರ್ಥಿಗಳೇ, ಇದುವರೆಗೆ ನಾವು ಮಾದರಿ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಅಂತ ನೋಡಿದ್ವಿ. ಈ ಎಲ್ಲ ಪ್ರಶ್ನೆಗಳನ್ನು ಒಂದೊಂದಾಗಿ ಉತ್ತರ ಸಮೇತ ನೋಡೋಣ ಈಗ. ಖಂಡಿತ. ಮೊದಲನೇ ಮೈನನ್ನು ನಾವು ತೆಗೆದುಕೊಂಡಾಗ ಬಹು ಆಯ್ಕೆ ಪ್ರಶ್ನೆಗಳು ಇದ್ದಾವೆ. ನಾನು ಆಗಲೇ ಹೇಳಿದ ಹಾಗೆ ಬಹು ಆಯ್ಕೆಯ ಪ್ರಶ್ನೆಗಳು ಒಟ್ಟು 8. ಮೊದಲನೇ ಪ್ರಶ್ನೆ ನೋಡೋಣ. 1846ರ ಲಾಹೋರ್ ಒಪ್ಪಂದ ಎಡೆ ಮಾಡಿಕೊಟ್ಟ ಅಂಶ. ಈಗಾಗಲೇ ಮಕ್ಕಳೇ ನೀವು ಓದಿದ್ದೀರಿ. ಇದು ಎಲ್ಲಿ ಬರುತ್ತೆ ಅಂದರೆ ಇತಿಹಾಸ ವಿಭಾಗದ 2ನೇ ಅಧ್ಯಾಯ, ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆ, ಆಂಗ್ಲೋ ಸಿಖ್ ಯುದ್ಧಗಳು ಅಂತ ಬರುತ್ತೆ. ಆ ಒಂದು ಅಧ್ಯಾಯದಿಂದ ಈ ಒಂದು ಅಂಶವನ್ನು ತೆಗೆದುಕೊಳ್ಳಲಾಗಿದೆ. ಹಾಗಾದರೆ ಆಯ್ಕೆಗಳನ್ನು ನೋಡೋಣ. ಪಂಜಾಬ್ ಸ್ವಾತಂತ್ರ್ಯಗೊಂಡಿತು. ಬ್ರಿಟಿಷ್ ರೆಸಿಡೆಂಟನು ಪಂಜಾಬಿನ ನಿಜವಾದ ಆಡಳಿತಗಾರನಾದ ರಣಜಿತ್ ಸಿಂಗ್ ಕೊಲ್ಲಲ್ಪಟ್ಟನು. ಬ್ರಿಟಿಷರ ನಿಯಂತ್ರಣಕ್ಕೆ ಕಾಶ್ಮೀರವು ಒಳಪಟ್ಟಿತು. ಮಕ್ಕಳೇ, ಈ 4 ಅಂಶಗಳನ್ನು ನೀವು ನೋಡಿದಾಗ ನೀವು ಏನನ್ನು ಅರ್ಥ ಮಾಡ್ಕೋಬೇಕು, ಮತ್ತೆ ಪ್ರಶ್ನೆಗಳಿಗೆ ಹೋಗ್ಬೇಕು. ನೀವು ಏನು 1846ರ ಲಾಹೋರ್ ಒಪ್ಪಂದ ಎಡೆ ಮಾಡಿಕೊಟ್ಟ ಅಂಶ ಅಂದರೆ 1846 ಲಾಹೋರ್ ಒಪ್ಪಂದದ ಪರಿಣಾಮ ಏನಾಯಿತು ಅಂತ ಅಲ್ಲಿ ಕೇಳ್ತಾ ಇದ್ದೇವೆ. ಹಾಗಾಗಿ ಉತ್ತರ ಏನಾಗಿರಬೇಕು ನೀವು ಯೋಚನೆ ಮಾಡ್ತೀರಲ್ಲ? ಎಸ್, ನೋಡಿ, ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಉತ್ತರ ಬಂದಿದೆ. ಬ್ರಿಟಿಷ್ ರೆಸಿಡೆಂಟನು ಪಂಜಾಬಿನ ನಿಜವಾದ ಆಡಳಿತಗಾರನಾದ. ಈ ರೀತಿ ಅಲ್ಲಿ ಉತ್ತರವನ್ನು ಬರೆಯುವಾಗ ಕ್ರಮಾಕ್ಷರದೊಂದಿಗೆ ಉತ್ತರವನ್ನು ಬರೆಯೋದನ್ನು ಮರಿಬೇಡಿ. ಎರಡನೇ ಪ್ರಶ್ನೆ, ಆಗಸ್ಟ್ 15, 1947 ಇಡೀ ಭಾರತವೇ ಸ್ವಾತಂತ್ರ್ಯವನ್ನು ಆಚರಿಸುತ್ತಿದ್ದರೆ ಗಾಂಧೀಜಿಯವರು ಇದ್ದದ್ದು. ಈ ಪ್ರಶ್ನೆಯನ್ನು ಇತಿಹಾಸ ವಿಭಾಗದ 9ನೇ ಅಧ್ಯಾಯವಾದ ಸ್ವಾತಂತ್ರ್ಯೋತ್ತರ ಭಾರತ ಈ ಅಧ್ಯಾಯದಿಂದ ಆಯ್ಕೆ ಮಾಡಲಾಗಿದೆ. ಹಾಗಾದರೆ ಈ ಪ್ರಶ್ನೆಗೆ ನೀಡಿರುವಂಥ ಆಯ್ಕೆಗಳನ್ನು ನಾವು ನೋಡೋದಾದರೆ, ಲಾಹೋರ್ನಲ್ಲಿ ಗಾಂಧೀಜಿ ಇದ್ದರು, ದೆಹಲಿಯಲ್ಲಿದ್ದರು, ನೌಕಾಲಿಯಲ್ಲಿದ್ದರು, ಜೊತೆಗೆ ಅಮೃತಸರದಲ್ಲಿದ್ದರು. ಮಕ್ಕಳೇ, ನೀವೇನು ಮಾಡಬೇಕು ಅಂದರೆ ಪ್ರಶ್ನೆನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಭಾರತಕ್ಕೆ 1947 ಆಗಸ್ಟ್ 15ರಲ್ಲಿ ಸ್ವಾತಂತ್ರ್ಯ ಸಿಕ್ತು, ಆಗ ಗಾಂಧೀಜಿ ಎಲ್ಲಿದ್ದರು ಅನ್ನುವಂಥದ್ದು. ನೋಡಿ, ನಾವು ಪಠ್ಯಪುಸ್ತಕದ ಒಂದು ನಾಲೆಡ್ಜು ನಮಗೆ ತುಂಬ ಅವಶ್ಯಕತೆ ಇರುತ್ತೆ. ಈ ಪ್ರಶ್ನೆ ಏನು ಕೇಳ್ತಾ ಇದೆ, 1947ರ ಆಗಸ್ಟ್ 15 ಗಾಂಧೀಜಿಯವರು ಎಲ್ಲಿದ್ದರು ಅಂತಂದಾಗ, ಆಗ ಇಡೀ ದೇಶದಲ್ಲಿ ಹಿಂದೂ ಮುಸ್ಲಿಂ ಕೋಮುಗಲಭೆ ಉಂಟಾಗಿತ್ತು. ಆಗ ನೌಕಾಲಿಯಲ್ಲಿ ಗಾಂಧಿಯವರು ಆ ಸಂತ್ರಸ್ತರನ್ನು ಸಂತೈಸುವ ಒಂದು ಕೋಮುಗಲಭೆಯಲ್ಲಿ ಮಡಿದ ಮತ್ತು ಗಾಯಗೊಂಡಂತಹ ಹಿಂದೂ ಮುಸ್ಲಿಮರನ್ನು ಸಂತೈಸಿ ಅವರಲ್ಲಿ ಒಗ್ಗಟ್ಟನ್ನು ಮೂಡಿಸ್ತಕ್ಕಂತಹ ಒಂದು ಮಹತ್ ಕಾರ್ಯದಲ್ಲಿ ಗಾಂಧೀಜಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು. ಹಾಗಾಗಿ ಇದಕ್ಕೆ ಉತ್ತರ ಏನು ಅಂತ ಹೇಳ್ಬೋದು, ಸಿ, ನೌಕಾಲಿಯಲ್ಲಿ ಅಂಥೇಳಿ ನಾವು ನೋಡ್ತೇವೆ. ಇನ್ನು ಮೂರನೇ ಪ್ರಶ್ನೆ ನಾವು ನೋಡೋದಾದರೆ, ಭಾರತವು ನಿಶಸ್ತ್ರೀಕರಣವನ್ನು ಉತ್ತೇಜಿಸುತ್ತದೆ. ಏಕೆಂದರೆ ಭಾರತ ಪರಮಾಣು ಶಸ್ತ್ರಾಸ್ತ್ರ ಹೊಂದಿದೆ, ಭಾರತವು ಅತಿ ದೊಡ್ಡ ಮಿಲಿಟರಿಯನ್ನು ಹೊಂದಿದೆ, ಭಾರತ ಶಾಂತಿಪ್ರಿಯ ದೇಶ, ಭಾರತ ಅಭಿವೃದ್ಧಿ ಹೊಂದುತ್ತಿರುವ ದೇಶ. ಇದು ಮೊದಲಿಂದಲೂ ಏನು ನಿಶಸ್ತ್ರೀಕರಣವನ್ನು ಮುಂದಿಡ್ತಾ ಬರ್ತಾ ಇದೆ ಮತ್ತು ವಿಶ್ವಸಂಸ್ಥೆಯಿಂದಲೂ ಒಂದು ಹೊಗಳಿಕೆಗೆ ಪಾತ್ರವಾಗಿರ್ತಕ್ಕಂತಹ ದೇಶ ಅಂತ ನಾವು ನೋಡ್ತೀವಿ.
4ನೇ ಪ್ರಶ್ನೆ, ಬಾಲಕಾರ್ಮಿಕ ಪದ್ಧತಿಯನ್ನು ಪೋಷಿಸುವುದು. ಬಾಲಕಾರ್ಮಿಕ ಪದ್ಧತಿ ಅಂದ ತಕ್ಷಣ ನಮಗೆ ನೆನಪಾಗುವಂಥದ್ದು ಎಲ್ಲಿ 2 ವಿಭಾಗದಲ್ಲಿ ಬರುತ್ತೆ. ಒಂದು ಸಮಾಜಶಾಸ್ತ್ರದ 2ನೇ ಅಧ್ಯಾಯ ದುಡಿಮೆಯಲ್ಲೂ ನಾವು ಬಾಲಕಾರ್ಮಿಕ ಪದ್ಧತಿಯನ್ನು ಕಾಣ್ತೀವಿ. ಅದೇ ರೀತಿಯಾಗಿ ಸಮಾಜಶಾಸ್ತ್ರ ವಿಭಾಗದ ಕೊನೆಯ ಅಧ್ಯಾಯ ಸಾಮಾಜಿಕ ಸಮಸ್ಯೆಗಳು, ಅಲ್ಲೂ ಸಹ ಬಾಲಕಾರ್ಮಿಕ ಪದ್ಧತಿ ಬರುತ್ತೆ. ಹೌದು. ಹೀಗಾಗಿ ಈ 2 ಪಾಠಗಳನ್ನು ಆಧಾರವಾಗಿ ಇಟ್ಕೊಂಡು ಮಕ್ಕಳು ಇದಕ್ಕೆ ಉತ್ತರಿಸೋ ಪ್ರಯತ್ನ ಮಾಡಬೇಕು. ಆದರೆ ಇಲ್ಲಿ ಸಂಘಟಿತ ಅಸಂಘಟಿತ ಸಂಭಾವನೆ ರಹಿತ ಮತ್ತು ಸಂಭಾವನೆ ಸಹಿತ ದುಡಿಮೆ ಕೊಟ್ಟಿರೋದ್ರಿಂದ ಇದು ಸಮಾಜಶಾಸ್ತ್ರ ವಿಭಾಗದ 2ನೇ ಅಧ್ಯಾಯವಾದಂತಹ ದುಡಿಮೆ ಪಾಠದಿಂದ ಈ ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ನೋಡಿ ಮಕ್ಕಳ, ಯಾವುದೇ ಒಂದು ವಲಯವನ್ನು ತೆಗೆದುಕೊಂಡಾಗ, ಸಂಘಟಿತ ವಲಯವನ್ನು ತೆಗೆದುಕೊಂಡಾಗ ತುಂಬ ಶಿಸ್ತುಬದ್ಧವಾದಂತಹ ಕಾರ್ಮಿಕ ಕಾನೂನಿನ ಪ್ರಕಾರವಾಗೇ ಇರುತ್ತೆ. ಆದರೆ ಎಲ್ಲ ಸಮಸ್ಯೆಗಳು ಎಲ್ಲಿದ್ದಾವೆ ಅಂತ ನಾವು ನೋಡ್ತೀವಿ, ಅಸಂಘಟಿತ ಕಾರ್ಮಿಕ ವಲಯದಲ್ಲೇ ನಾವು ನೋಡ್ತೇವೆ. ಹಾಗಾಗಿ ಅಸಂಘಟಿತ ಕಾರ್ಮಿಕ ವಲಯದ ಒಂದು ಮುಖ್ಯ ಲಕ್ಷಣ ವಲಸೆ ಹೋಗತಕ್ಕಂಥದ್ದು. ಪೋಷಕರು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವಲಸೆ ಹೋಗುವಾಗ ತಮ್ಮ ಪುಟ್ಟ ಮಕ್ಕಳನ್ನು ಜೊತೆಗೆ ಕರೆದುಕೊಂಡು ಹೋಗ್ತಾರೆ. ಸಹಜವಾಗಿ ಅವರನ್ನು ಶಾಲೆಗೆ ಸೇರಿಸೋದಿಲ್ಲ, ಅವರನ್ನು ತಮ್ಮ ಜೊತೆಗೆ ದುಡಿಮೆಗೆ ಹಚ್ತಾರೆ. ಅದರಿಂದ ಅಸಂಘಟಿತ ಕಾರ್ಮಿಕ ವಲಯದಲ್ಲಿ ಬಾಲ ಕಾರ್ಮಿಕತನವನ್ನು ಪೋಷಿಸ್ತಾ ಇರೋದು ನಾವು ನೋಡ್ತಾ ಇದ್ದೇವೆ. 5ನೇ ಪ್ರಶ್ನೆ, ಬಾಲ್ಯ ವಿವಾಹ ತಡೆಗಟ್ಟಲು ನೀಡಿರುವ ಸಹಾಯವಾಣಿ 1912-1098-1800-1909. ಮಕ್ಕಳೇ, ಈ ಪ್ರಶ್ನೆಗೆ ನೀವು ಬಹಳ ಈಸಿಯಾಗಿ ಉತ್ತರ ಬರೀಬೋದು. ಸಾಮಾನ್ಯ ನಿಮ್ಮ ಶಾಲೆಯಲ್ಲೂ ಸಹ ಇದನ್ನು ನೋಟಿಸ್ ಬೋರ್ಡ್ಗಳಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ. ಉತ್ತರ ಬಿ ಆಪ್ಷನ್ 1098. ಪ್ರಶ್ನೆ ಸಂಖ್ಯೆ 6, ಪಶ್ಚಿಮ ಘಟ್ಟಗಳ ಪೂರ್ವ ಭಾಗವು ಪಶ್ಚಿಮ ಭಾಗದಷ್ಟು ಮಳೆ ಪಡೆಯೋದಿಲ್ಲ. ಅವು ದಕ್ಷಿಣ ಭಾಗದಲ್ಲಿವೆ, ಮಳೆ ನೆರಳಿನ ಪ್ರದೇಶದಲ್ಲಿವೆ, ಹೆಚ್ಚು ಹಿಮಪಾತವಾಗುತ್ತದೆ, ಅಲ್ಲಿ ಹೆಚ್ಚು ದಟ್ಟ ಅರಣ್ಯವಿದೆ. ಹೌದು. ನೋಡಿ, ಈ ಪ್ರಶ್ನೆಗೆ ಉತ್ತರ ತುಂಬ ನೇರವಾಗಿದೆ. ಯಾಕಂದರೆ ಈ ಪ್ರದೇಶಗಳು ಮಳೆ ನೆರಳಿನ ಪ್ರದೇಶವಾಗಿದೆ. ಪ್ರಶ್ನೆ ಸಂಖ್ಯೆ 7, ಇವುಗಳಲ್ಲಿ ಪ್ರತ್ಯಕ್ಷ ತೆರಿಗೆ. ಮೊದಲನೇದಾಗಿ ವ್ಯಾಟ್, ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್, GST, ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್, ವೃತ್ತಿ ತೆರಿಗೆ, ಆಮದು ಮತ್ತು ರಫ್ತು ತೆರಿಗೆ. ಹೌದು. ಈ 4 ಆಪ್ಷನ್ಗಳನ್ನು ನೀವು ನೋಡಿದಾಗ ತುಂಬ ಸ್ಪಷ್ಟವಾಗಿ ಗೊತ್ತಾಗ್ತಕ್ಕಂಥದ್ದು ಉತ್ತರ ವೃತ್ತಿ ತೆರಿಗೆ, ಸಿ ಆಪ್ಷನ್. ಪ್ರಶ್ನೆ ಸಂಖ್ಯೆ 8, ಗ್ರಾಹಕ ರಕ್ಷಣಾ ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸಲು ಕಟ್ಟಬೇಕಾದ ಶುಲ್ಕ ಅಥವಾ ನೋಂದಣಿ ಶುಲ್ಕ. ಯಾವುದೇ ಒಬ್ಬ ಶೋಷಣೆಗೆ ಒಳಪಟ್ಟಂಥ ಗ್ರಾಹಕರು ನ್ಯಾಯಾಲಯಕ್ಕೆ ಮೊರೆ ಇಡುವಂಥ ಸಂದರ್ಭದಲ್ಲಿ, ಅವರು ದೂರನ್ನು ನೀಡುವಂಥ ಸಂದರ್ಭದಲ್ಲಿ ಎಷ್ಟು ನೋಂದಣಿ ಶುಲ್ಕವನ್ನು, ಆರಂಭಿಕ ಶುಲ್ಕವನ್ನು ಕಟ್ಟಬೇಕು. ಇದು ವ್ಯವಹಾರ ಅಧ್ಯಯನದ ಕೊನೆಯ ಅಧ್ಯಾಯವಾದಂತಹ ಗ್ರಾಹಕರ ರಕ್ಷಣೆ ಮತ್ತು ಶಿಕ್ಷಣ. ಈ ಅಧ್ಯಾಯದಲ್ಲಿ ಇವುಗಳಿಗೆ ಸಂಬಂಧಪಟ್ಟಂತ ವಿವರಣೆ ಇದೆ. ಆಯ್ಕೆಗಳನ್ನು ನಾವೀಗ ನೋಡೋಣ. ಸರಕು ಅಥವಾ ಸೇವೆಯ ಒಟ್ಟು 12% ಭಾಗದಷ್ಟು. 2ನೇ ಆಯ್ಕೆ, ಸರಕು ಅಥವಾ ಸೇವೆಯ ಒಟ್ಟು 10% ಯಾವುದೇ ಹಣ ಪಾವತಿಸುವಂತಿಲ್ಲ, ಕನಿಷ್ಠ ₹100 ಶುಲ್ಕವನ್ನು ಕಟ್ಟಬೇಕು. ಮಕ್ಕಳೇ, ಇಲ್ಲಿ ಗ್ರಾಹಕ ಅನ್ಯಾಯಕ್ಕೊಳಗಾಗಿರ್ತಾನೆ. ಅವನಿಗೆ ಉತ್ಪಾದಕನಿಂದ ಅಥವಾ ವ್ಯಾಪಾರಸ್ಥನಿಂದ ಅನ್ಯಾಯವಾಗಿರ್ತದೆ. ಅಂಥ ಸಂದರ್ಭದಲ್ಲಿ ಅವನು ಯಾವುದೇ ಹಣ ಪಾವತಿಸುವಂತಿರೋದಿಲ್ಲ. ಸಿ ಆಪ್ಷನ್, ಯಾವುದೇ ಹಣ ಪಾವತಿಸುವುದಿಲ್ಲ ಅಂತಕ್ಕಂಥದ್ದು ಸರಿಯಾದ ಉತ್ತರ. 2ನೇ ಮೇನನ್ನು ನೋಡ್ತಾ ಇದ್ದೀವಿ. ಈ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. 8 ಪ್ರಶ್ನೆಗಳಿರುತ್ತೆ, ಪ್ರತಿಯೊಂದಕ್ಕೂ ಒಂದೊಂದು ಅಂಕಗಳು. ಹಾಗಾದರೆ ಪ್ರಶ್ನೆ ಸಂಖ್ಯೆ 9 ನೋಡೋಣ. ಬಾಂಗ್ಲಾದೇಶದಿಂದ ಬಂದ ಬಹುತೇಕ ನಿರಾಶ್ರಿತರು ಪಶ್ಚಿಮ ಬಂಗಾಳದಲ್ಲಿ ನೆಲೆಸಲು ಏಕೆ ಪ್ರಯತ್ನಿಸಿದರು? ಇತಿಹಾಸ. ಅಧ್ಯಾಯ ಸಂಖ್ಯೆ 9, ಸ್ವಾತಂತ್ರ್ಯೋತ್ತರ ಭಾರತ. ಈ ಅಧ್ಯಾಯದಿಂದ ಈ ಪ್ರಶ್ನೆಯನ್ನು ಆಯ್ಕೆ ಮಾಡಲಾಗಿದೆ. ಬಾಂಗ್ಲಾದೇಶದಿಂದ ಬಂದಂತಹ ಬಹಳಷ್ಟು ನಿರಾಶ್ರಿತರು ಬಂಗಾಳಿ ಭಾಷೆಯನ್ನು ಬಲ್ಲವರಾಗಿದ್ದರು ಅಲ್ವಾ? ಅದರಿಂದ ಅವರು ಬಂಗಾಳದಲ್ಲೇ ನೆಲೆಸಲು ಪ್ರಯತ್ನಿಸಿದರು. ಪ್ರಶ್ನೆ ಸಂಖ್ಯೆ 10, ವೆಲ್ಲೆಸ್ಲಿ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಇಂಗ್ಲೆಂಡಿಗೆ ಏಕೆ ಹಿಂದಿರುಗಿದನು? ಈ ಒಂದು ಪ್ರಶ್ನೆಯನ್ನ ಇತಿಹಾಸ ವಿಭಾಗದ 2ನೇ ಪಾಠವಾದಂತಹ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಪಾಠದಿಂದ ಇದನ್ನು ಆಯ್ಕೆ ಮಾಡಲಾಗಿದೆ. ನೋಡಿ, ವೆಲ್ಲೆಸ್ಲಿಯ ಒಂದು ಯುದ್ಧ ನೀತಿಯನ್ನು ಬ್ರಿಟಿಷ್ ಕಂಪನಿಯ ಡೈರೆಕ್ಟರ್ಗಳು ಅದನ್ನು ಟೀಕೆ ಮಾಡ್ತಾರೆ. ಇದರಿಂದ ಮನನೊಂದಂತಹ ವೆಲ್ಲೆಸ್ಲಿಯು ತನ್ನ ಹುದ್ದೆಗೆ ರಾಜೀನಾಮೆ ಕೊಡ್ತಾರೆ. ಇವರ ಯುದ್ಧ ನೀತಿಯು ಕಂಪನಿಗೆ ಒಂದು ಆರ್ಥಿಕ ಹೊರೆಯನ್ನು ಹೆಚ್ಚಿಸ್ತಕ್ಕಂಥದ್ದು. ಅದರಿಂದ ಆ ಟೀಕೆಗೆ ಮನನೊಂದಂತಹ ವೆಲ್ಲೆಸ್ಲಿಯವರು ರಾಜೀನಾಮೆ ಕೊಟ್ಟು ಸ್ವದೇಶಕ್ಕೆ ಮರಳುತ್ತಾರೆ. ಪ್ರಶ್ನೆ ಸಂಖ್ಯೆ 11, ವಿಶ್ವ ಗ್ರಾಹಕರ ದಿನಾಚರಣೆಯನ್ನು ಯಾವಾಗ ಆಚರಿಸಲಾಗುತ್ತೆ?
ಪ್ರತಿ ವರ್ಷ ಮಾರ್ಚ್ 15 ವಿಶ್ವ ಗ್ರಾಹಕರ ದಿನಾಚರಣೆಯನ್ನು ಆಚರಿಸಲಾಗುತ್ತೆ. ಪ್ರಶ್ನೆ ಸಂಖ್ಯೆ 12, ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲವನ್ನ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಎಂದು ಕರೆಯಲಾಗಿದೆ ಏಕೆ? ನೋಡಿ, ನಿರ್ಗಮನ ಮಾನ್ಸೂನ್ ಮಾರುತಗಳು ಈಶಾನ್ಯ ದಿಕ್ಕಿನಿಂದ ನೈಋತ್ಯ ದಿಕ್ಕಿನ ಕಡೆಗೆ ಬೀಸುವುದರಿಂದ ಇದನ್ನು ನಾವೇನಂತೀವಿ? ಈಶಾನ್ಯ ಮಾರುತಗಳ ಕಾಲ ಅಂತ ಕರಿತೀವಿ. ಪ್ರಶ್ನೆ ಸಂಖ್ಯೆ 13, ಜನಸಾಂದ್ರತೆಯು ಜನಸಂಖ್ಯೆಯಿಂದ ಹೇಗೆ ವಿಭಿನ್ನವಾಗಿದೆ? ಭೂಗೋಳಶಾಸ್ತ್ರದ ಅಧ್ಯಾಯ ಸಂಖ್ಯೆ 12ರಿಂದ ಈ ಪ್ರಶ್ನೆಯನ್ನು ಆಯ್ಕೆ ಮಾಡಲಾಗಿದೆ. ಭಾರತ ಜನಸಂಖ್ಯೆ ಎನ್ನುವಂಥ ಪಾಠ ಇಲ್ಲಿ ಮಕ್ಕಳು ಏನು ಗಮನಿಸಬೇಕು ಅಂದರೆ ಜನಸಾಂದ್ರತೆ ಅರ್ಥನೂ ಬರಿಬೇಕು, ಜೊತೆಗೆ ಜನಸಂಖ್ಯೆಯ ಅರ್ಥವನ್ನು ಬರಿಬೇಕಾಗುತ್ತೆ. ಒಂದು ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ವಾಸ ಮಾಡ್ತಕ್ಕಂಥ ಒಟ್ಟು ಜನಸಂಖ್ಯೆಯನ್ನು ಜನಸಾಂದ್ರತೆ ಅಂತ ಹೇಳಿದ್ರೆ ಜನಸಂಖ್ಯೆ ಒಂದು ಪ್ರದೇಶದಲ್ಲಿ ವಾಸಿಸುವ ಒಟ್ಟು ಜನರನ್ನು ಹೇಳುತ್ತೆ. ಪ್ರಶ್ನೆ ಸಂಖ್ಯೆ 14, 10ನೇ ಡಿಸೆಂಬರನ್ನು ಮಾನವ ಹಕ್ಕುಗಳ ದಿನವೆಂದು ಏಕೆ ಆಚರಿಸಲಾಗುತ್ತದೆ? ನಿಮಗೆ ಗೊತ್ತಿದೆ, 1948ರಂದು ವಿಶ್ವಸಂಸ್ಥೆ ಮಾನವ ಹಕ್ಕುಗಳನ್ನು ಅಂಗೀಕರಿಸ್ತು. ಆ ದಿನ ಯಾವುದಪ್ಪ ಅಂದರೆ ಡಿಸೆಂಬರ್ 10. ಅದರಿಂದ ಪ್ರತಿ ವರ್ಷ ಡಿಸೆಂಬರ್ 10 ಮಾನವ ಹಕ್ಕುಗಳ ದಿನ ಅಂಥೇಳಿ ಆಚರಿಸ್ತೇವೆ. ಪ್ರಶ್ನೆ ಸಂಖ್ಯೆ 15 ನೋಡ್ತಾ ಇದ್ದೀರಿ. ಶಾಲೆಯಿಂದ ಹೊರಗುಳಿದಿದ್ದ 17 ವರ್ಷದ ಒಬ್ಬ ಬಾಲಕನನ್ನ ಬೆಂಕಿಪಟ್ಟಣ ಕಾರ್ಖಾನೆಯಲ್ಲಿ ಕೆಲಸಕ್ಕೆ ಸೇರಿಕೊಳ್ಳಲು ನಿರಾಕರಿಸಲಾಯಿತು ಏಕೆ? ದುಡಿಮೆ ಪದ್ಧತಿ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆಯ ಪ್ರಕಾರ 18 ವರ್ಷದ ಒಳಗಿನ ಯಾವುದೇ ಮಕ್ಕಳನ್ನು ಉದ್ಯೋಗಕ್ಕೆ ಅಪಾಯಕಾರಿ ಕ್ಷೇತ್ರದಲ್ಲಿ ಸೇರಿಸಿಕೊಳ್ಳೋ ಹಾಗಿಲ್ಲ. ಇಲ್ಲಿ ಬೆಂಕಿಪಟ್ಟಣದ ಕಾರ್ಖಾನೆ ಒಂದು ಅಪಾಯಕಾರಿ ಕ್ಷೇತ್ರವಾಗಿರೋದ್ರಿಂದ ಆತನನ್ನು ದುಡಿಸಿಕೊಳ್ಳುವ ಹಾಗೆ ಇಲ್ಲ. ಪ್ರಶ್ನೆ ಸಂಖ್ಯೆ 16, ಆಯವ್ಯಯ ಎಂದರೇನು? ಆಯವ್ಯಯದ ಅರ್ಥವನ್ನು ಬರಿಬೇಕಾಗುತ್ತೆ. ಒಂದು ಆರ್ಥಿಕ ವರ್ಷದಲ್ಲಿ ಒಟ್ಟು ಆದಾಯ ಮತ್ತು ಖರ್ಚುಗಳ ಅಂದಾಜು ಪಟ್ಟಿಯನ್ನು ನಾವೇನಂತೀವಿ? ಆಯವ್ಯಯ ಅಂತ ಹೇಳಿ ಕರಿತೇವೆ. ಈಗ 3ನೇ ಮೇಯ್ನ್ಗೆ ನಾವು ಹೋಗೋಣ. 2 ಅಂಕದ ಒಟ್ಟು 8 ಪ್ರಶ್ನೆಗಳು, 2 ಆಯ್ಕೆಗಳು. ಪ್ರಶ್ನೆ ಸಂಖ್ಯೆ 17, ಉತ್ತರ ಮೈದಾನದ ಪ್ರಾಮುಖ್ಯತೆಯನ್ನು ವಿವರಿಸಿ. ಭಾರತದ ಪ್ರಾಕೃತಿಕ ವಿಭಾಗಗಳು ಪಾಠದಿಂದ ಆಯ್ಕೆ ಮಾಡಲಾಗಿದೆ. ಇದರಲ್ಲಿ ಉತ್ತರ ಮೈದಾನ ಎನ್ನುವುದು ಒಂದು ಮುಖ್ಯವಾದಂಥ ಪ್ರಾಕೃತಿಕ ವಿಭಾಗವಾಗಿದ್ದು ಮಕ್ಕಳು ಈ ಪ್ರಾಕೃತಿಕ ವಿಭಾಗದಿಂದ ಆಗುವಂಥ ಲಾಭಗಳ ಬಗ್ಗೆ, ಪ್ರಾಮುಖ್ಯತೆ ಬಗ್ಗೆ ಬರಿಬೇಕಾಗತ್ತೆ. ಈಗ ಉತ್ತರವನ್ನು ನೀವು ನೋಡ್ತಾ ಇದ್ದೀರಿ, ಇದು ಕೃಷಿಗೆ ಉಪಯುಕ್ತವಾಗಿರ್ತಕ್ಕಂಥದ್ದು. ಅದೇ ರೀತಿ ಮೈದಾನ ಪ್ರದೇಶ ಚಪ್ಪಟೆಯಾಗಿರುವುದರಿಂದ ಇಲ್ಲಿ ಸಾರಿಗೆ ಸಂಪರ್ಕಕ್ಕಾಗಿ ಹಾಗೂ ವಿದ್ಯುತ್ ಹಾಗೂ ಜಲವಿದ್ಯುತ್ ಶಕ್ತಿ ಯೋಜನೆ, ಜಲವಿದ್ಯುತ್ ನಿರ್ಮಾಣಕ್ಕಾಗಿಯೂ ಸಹ ಇದು ಸಹಾಯ ಆಗ್ತದೆ. ಇಲ್ಲಿ ಸಮತಟ್ಟಾದಂತಹ ಭೂಮಿ ಇರೋದ್ರಿಂದ ರಸ್ತೆ, ರೈಲು ಮಾರ್ಗಗಳ ನಿರ್ಮಾಣಕ್ಕೂ ಸಹ ಇದು ಸಹಾಯವಾಗ್ತದೆ. ಮಕ್ಕಳೇ, ಪ್ರಶ್ನೆ ಸಂಖ್ಯೆ 18 ನೋಡ್ತಾ ಇದ್ದೀರಿ. ಮಣ್ಣಿನ ಸವೆತ, ಭೂಗೋಳಶಾಸ್ತ್ರದ ಅಧ್ಯಾಯ ಸಂಖ್ಯೆ 4 ಮಣ್ಣಿನ ಸವೆತ, ಭಾರತದ ಮಣ್ಣುಗಳು ಪಾಠದಿಂದ ಇದನ್ನು ಆಯ್ಕೆ ಮಾಡಲಾಗಿದೆ. ಮಣ್ಣಿನ ಸವೆತವನ್ನು ತಡೆಗಟ್ಟಲು ನಾವು ಏಕೆ ಕ್ರಮ ಕೈಗೊಳ್ಳಬೇಕು? ಮಣ್ಣಿನ ಸಾರವು ಕಡಿಮೆಯಾದರೆ ಕೃಷಿಯ ಉತ್ಪಾದನಾ ಸಾಮರ್ಥ್ಯವೂ ಕಡಿಮೆ ಆಗುತ್ತೆ, ಹೌದಲ್ವಾ? ಅದೇ ರೀತಿ ನದಿ ಪಾತ್ರದಲ್ಲಿ ಹೂಳು ತುಂಬಿಕೊಂಡು ಪ್ರವಾಹ ಉಂಟಾಗುತ್ತೆ. ಇವುಗಳನ್ನು ನೀವು ಮನಸ್ಸಲ್ಲಿಟ್ಕೊಂಡು ಈ ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗ್ತದೆ. ಪ್ರಶ್ನೆ ಸಂಖ್ಯೆ 19, ಜಾಗತೀಕರಣವು ಪ್ರಪಂಚದ ದೇಶಗಳ ನಡುವೆ ಅವಲಂಬನೆಯನ್ನು ಹೇಗೆ ವೃದ್ಧಿಸುತ್ತದೆ? ನೋಡಿ, ಇಲ್ಲಿ ಸರಕು ಮತ್ತು ಸೇವೆಗಳ ಮುಕ್ತ ಚಲನೆ ಆಗ್ತದೆ, ಅಂತಾರಾಷ್ಟ್ರೀಯ ಬಂಡವಾಳದ ಹರಿವು ಉಂಟಾಗ್ತದೆ ಮತ್ತು ವ್ಯಾಪಕವಾದಂತಹ ತಾಂತ್ರಿಕತೆಯ ಪ್ರಸರಣೆ ಉಂಟಾಗ್ತದೆ. ಗಡಿಯಾಚೆಗಿನ ವ್ಯವಹಾರ ಸಹ ಹೆಚ್ಚಳವಾಗ್ತದೆ. ಪ್ರಶ್ನೆ ಸಂಖ್ಯೆ 20 ನೀವು ನೋಡ್ತಾ ಇದ್ದೀರಿ. ಭಾರತವು ಅಮೆರಿಕಾದೊಂದಿಗೆ ತನ್ನ ವಿದೇಶಾಂಗ ನೀತಿಯನ್ನು ಆಗಾಗ ಹೊಂದಿಸಿಕೊಳ್ಳಬೇಕಾಗುತ್ತದೆ ಏಕೆ? ಇಲ್ಲಿ ಡೆಮಾಕ್ರೆಟಿಕ್ ಮತ್ತು ರಿಪಬ್ಲಿಕ್ ಅಂತಕ್ಕಂತಹ 2 ಪಕ್ಷಗಳಿದ್ದಾವೆ ಅಮೆರಿಕಾದಲ್ಲಿ. ಈ ಪಕ್ಷಗಳಿಗೆ ಸೇರಿದಂತಹ ನೀತಿ ಸಿದ್ಧಾಂತಗಳೇ ಬೇರೆ. ಹಾಗಾಗಿ ಯಾವ ಪಕ್ಷಗಳ ರಾಷ್ಟ್ರಾಧ್ಯಕ್ಷರು ಅಧಿಕಾರಕ್ಕೆ ಬರ್ತಾರೋ ಆಗ ಭಾರತವು ಅವರ ಸಿದ್ಧಾಂತಕ್ಕೆ ತಕ್ಕಂತೆ ತನ್ನ ಅಂತಾರಾಷ್ಟ್ರೀಯ ಸಂಬಂಧವನ್ನು ಬದಲಾಯಿಸ್ಕೊಳ್ಬೇಕಾಗ್ತದೆ, ತನ್ನ ವಿದೇಶಾಂಗ ನೀತಿಯನ್ನು ಸಹ ಹೊಂದಿಸ್ಕೊಳ್ಬೇಕಾಗ್ತದೆ. ಇಲ್ಲಿ ಅಥವಾ ಎನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಚಾಯ್ಸಸ್, ಈ ಪ್ರಶ್ನೆಗೆ ಚಾಯ್ಸ್ ಕೊಟ್ಟಿದ್ದಾರೆ. ನಾವು ಇವಾಗಲೇ ನೋಡಿದ್ದೀವಿ, 2 ಅಂಕದ ಪ್ರಶ್ನೆಗಳು ಅಂದಾಗ ಚಾಯ್ಸ್ ಎಲ್ಲಿ ಬರುತ್ತೆ ಅಂದರೆ ಅದು ರಾಜ್ಯಶಾಸ್ತ್ರದಿಂದ ಬರುತ್ತೆ. ಹಾಗಾಗಿ ಇಲ್ಲಿ ಒಂದು ಪ್ರಶ್ನೆ ಕಾಣ್ತಾ ಇದೆ ನೋಡಿ. ಭಾರತವು ತನ್ನ ವಿದೇಶಾಂಗ ನೀತಿಯಲ್ಲಿ ಸಾಮ್ರಾಜ್ಯಶಾಹಿ ವಿರೋಧಿ ಮತ್ತು ವರ್ಣಭೇದ ವಿರೋಧಿ ನೀತಿಯನ್ನು ಯಾಕೆ ಅಳವಡಿಸಿಕೊಂಡಿದೆ? ಯಾಕಂದರೆ ಭಾರತ ವಸಾಹತುಶಾಹಿತ್ವವನ್ನು ವಿರೋಧಿಸಿ ಸ್ವತಂತ್ರ ಗಳಿಸ್ಕೊಳ್ತು. ಸುಮಾರು 250 ವರ್ಷಗಳಿಗೂ ಹೆಚ್ಚು ನಾವು ದಾಸ್ಯವನ್ನು ಒಪ್ಪಿಕೊಂಡು ಅವರ ಕೈ ಕೆಳಗಡೆ ನಲುಗಿದ್ದೇವೆ. ಅದರಿಂದ ಈ ರೀತಿಯ ಒಂದು
ಒಂದು ಸ್ಥಿತಿ ಪ್ರಪಂಚದ ಯಾವುದೇ ರಾಷ್ಟ್ರಗಳಿಗೂ ಬರಬಾರದು. ಹಾಗಾಗಿ ತನ್ನ ವಿದೇಶಾಂಗ ನೀತಿಯಲ್ಲಿ ಸಾಮ್ರಾಜ್ಯಶಾಹಿ ವಿರೋಧಿ ಮತ್ತು ವರ್ಣಭೇದ ವಿರೋಧಿ ನೀತಿಗಳನ್ನು ಅಳವಡಿಸಿಕೊಂಡಿದೆ. ಪ್ರಶ್ನೆ ಸಂಖ್ಯೆ 21, ಪಾನ ನಿಷೇಧ ಚಳುವಳಿ. ಪಾನ ನಿಷೇಧ ಅಂದ ತಕ್ಷಣ ನಮ್ಗೆ ನೆನಪಾಗೋದು ಸಮಾಜಶಾಸ್ತ್ರದ ಕೊನೆಯ ಅಧ್ಯಾಯ. ಪಾನ ನಿಷೇಧ ಚಳುವಳಿಯಲ್ಲಿ ಮಹಿಳೆಯರು ಹೆಚ್ಚಾಗಿ ಐಕ್ಯತೆಯನ್ನು ಪ್ರದರ್ಶಿಸಿದ್ದಾರೆ. ಏಕೆ? ಮಹಿಳೆಯರು ಅನೇಕ ಸಂದರ್ಭಗಳಲ್ಲಿ ಹೋರಾಟ ನಡೆಸಿದ್ರು, ಆದರೆ ವಿಶೇಷವಾಗಿ ಪಾನ ನಿಷೇಧ ಚಳುವಳಿಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟವನ್ನು ನಡೆಸಿದ್ರು. ಯಾಕೆ ಅನ್ನೋದನ್ನ ನೀವಿಲ್ಲಿ ನೋಡ್ಕೊಂಡು ಉತ್ತರ ಬರೀಬೇಕಾಗತ್ತೆ. ಮದ್ಯಪಾನ ಅಂತಕ್ಕಂಥದ್ದು ಒಂದು ದೊಡ್ಡ ಪಿಡುಗಾಗಿರೋದನ್ನು ನಾವು ನೋಡ್ತಾ ಇದ್ದೇವೆ. ತಮ್ಮ ಚಟಕ್ಕಾಗಿ ಚಿಕ್ಕ ಮಕ್ಕಳನ್ನು ದುಡಿಮೆಗೆ ಹಚ್ಚೋದನ್ನು ನಾವು ನೋಡ್ತಾ ಇದ್ದೇವೆ. ಅದಲ್ಲದೆ ತಾವು ಗಳಿಸ್ತಕ್ಕಂತಹ ಅತ್ಯಲ್ಪ ದುಡಿಮೆಯನ್ನು ಸಹ ಈ ಕುಡಿತದ ಚಟಕ್ಕೆ ಹಾಕ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅದರಿಂದ ಇದಕ್ಕೆ ಒಂದು ಮಹಿಳೆಯರು, ಇಡೀ ರಾಜ್ಯದ ಮಹಿಳೆಯರು ಒಟ್ಟಾಗಿ ತಮ್ಮ ಐಕ್ಯತೆಯನ್ನು ಇಲ್ಲಿ ಪ್ರದರ್ಶಿಸಿ ಮಹಿಳೆಯರೇ ಹುಟ್ಟುಹಾಕಿದಂತಹ ಈ ಚಳುವಳಿ ತುಂಬ ಯಶಸ್ವಿಯಾಗಿದೆ ಮತ್ತು ಪಾನ ನಿಷೇಧ ಚಳುವಳಿಯಲ್ಲಿ ಮಹಿಳೆಯರು ಸಕ್ರಿಯರಾಗಿ ಭಾಗವಹಿಸಿ ತಮ್ಮ ಐಕ್ಯತೆಯನ್ನು ಪ್ರದರ್ಶಿಸಿದ್ದಾರೆ ಅಂತ ಹೇಳ್ಬೋದು. ಪ್ರಶ್ನೆ ಸಂಖ್ಯೆ 21ಕ್ಕೆ ಆಯ್ಕೆಯನ್ನು ನೀಡಲಾಗಿದೆ. ಈ ಆಯ್ಕೆಯನ್ನು ಸಮಾಜಶಾಸ್ತ್ರದಿಂದ ನೀಡಲಾಗಿದೆ. ಅಸ್ಪೃಶ್ಯರಿಗೆ ಆಸ್ತಿ ಮತ್ತು ರಾಜಕೀಯ ಹಕ್ಕುಗಳನ್ನು ಏಕೆ ನಿರಾಕರಿಸಲಾಯಿತು? ಈ ಅಂಶಗಳು ಕಂಡುಬರೋದು ಸಮಾಜಶಾಸ್ತ್ರದ ಮೊದಲನೇ ಅಧ್ಯಾಯ, ಸಾಮಾಜಿಕ ಸ್ತರವಿನ್ಯಾಸ. ಸಾಂಪ್ರದಾಯಿಕವಾಗಿ ಅಸ್ಪೃಶ್ಯರು ಪ್ರಮುಖ ಆರ್ಥಿಕ ಚಟುವಟಿಕೆಗಳನ್ನು ಮತ್ತು ಆಸ್ತಿಯ ಒಡೆತನದ ಹಕ್ಕನ್ನು ಹೊಂದಿರಲಿಲ್ಲ. ಅವತ್ತು ವರ್ಣಾಶ್ರಮದ ಆಧಾರದ ಮೇಲೆ ಜಾತಿಯನ್ನು ವಿಭಾಗ ಮಾಡಲಾಗಿತ್ತು. ಹಾಗೆಯೇ ಜಾತಿಯನ್ನು ಹುಟ್ಟಿನ ಮೇಲೆ ಹೇಗೆ ನಿರ್ಧಾರ ಮಾಡಲಾಗಿತ್ತು, ಹಾಗೆಯೇ ಈ ಅಸ್ಪೃಶ್ಯರನ್ನು ಸ್ವಯಂ ಆಸ್ತಿಯನ್ನು ಹೊಂದಿರದಂತೆ ಅಥವಾ ಭೂಮಿಯನ್ನು ಹೊಂದಿರದಂತೆ ಅವರನ್ನು ತಡೆ ಹಿಡಿಯಲಾಗಿತ್ತು. ಹಾಗೂ ಅವರನ್ನು ಸಾಂಪ್ರದಾಯಿಕ ಆಡಳಿತ ವ್ಯವಸ್ಥೆಯಲ್ಲೂ ಅವರಿಗೆ ಪ್ರವೇಶವಿರಲಿಲ್ಲ ಮತ್ತು ರಾಜಕೀಯ ಆಸ್ತಿ ಹಕ್ಕುಗಳನ್ನು ನಿರಾಕರಿಸಲಾಗಿತ್ತು. ಪ್ರಶ್ನೆ ಸಂಖ್ಯೆ 22, ರಾಷ್ಟ್ರೀಯ ಆದಾಯವು ಒಂದು ದೇಶದ ಅಭಿವೃದ್ಧಿಯ ನೈಜ ಪ್ರತೀಕವಲ್ಲ. ರಾಷ್ಟ್ರೀಯ ಆದಾಯ ಅಂದಾಗ ನಮ್ಮ ಮಕ್ಕಳು ನೆನಪು ಮಾಡಿಕೊಳ್ಳುವಂಥದ್ದು ಅರ್ಥಶಾಸ್ತ್ರದ ಮೊದಲನೇ ಅಧ್ಯಾಯ, ಅಭಿವೃದ್ಧಿ. ನೋಡಿ, ರಾಷ್ಟ್ರೀಯ ವರಮಾನ ಜೊತೆಗೆ ಜನಸಂಖ್ಯೆ ಹೆಚ್ಚಳವೂ ಕಂಡು ಬಂದರೆ ಅದು ಆರ್ಥಿಕ ಪ್ರಗತಿಯ ವಾಸ್ತವ ಚಿತ್ರಣ ನೀಡೋದಿಲ್ಲ ಅನ್ನೋದನ್ನು ನಾವು ಹೇಳ್ತೀವಿ. ಮತ್ತು ಒಂದು ರಾಷ್ಟ್ರೀಯ ಆದಾಯ ವರಮಾನದ ಒಂದು ಜನಸಂಖ್ಯೆಗಳುಳ್ಳ ರಾಷ್ಟ್ರದ ಅಭಿವೃದ್ಧಿಯ ಹೋಲಿಕೆ ಮಾಡುವುದಕ್ಕೆ ರಾಷ್ಟ್ರೀಯ ವರಮಾನ ಸೂಕ್ತವಾಗೋದಿಲ್ಲ ಅನ್ನೋದನ್ನು ನಾವು ಹೇಳ್ತೀವಿ. ಇಲ್ಲಿ ರಾಷ್ಟ್ರೀಯ ಆದಾಯ ಅಂತಂದಾಗ ನಾವು ಒಟ್ಟಾರೆ ಜನರ ಒಟ್ಟು ಆದಾಯವನ್ನು ನಾವು ತೆಗೆದುಕೊಳ್ತೀವಿ. ಅಲ್ಲಿ ಶಿಕ್ಷಣದ ಮಟ್ಟವನ್ನು ತೆಗೆದುಕೊಳ್ಳೋದಿಲ್ಲ, ಪೌಷ್ಟಿಕಾಂಶಗಳ ಲಭ್ಯತೆಯನ್ನು ತೆಗೆದುಕೊಳ್ಳೋದಿಲ್ಲ, ವಸತಿಯನ್ನು ಸಹ ತೆಗೆದುಕೊಳ್ಳೋದಿಲ್ಲ. ಅದರಿಂದ ಅದು ನೈಜ ಅಭಿವೃದ್ಧಿಯ ಮಾಪಕ ಅಲ್ಲ ಅಂತ ನಾವು ಹೇಳ್ತೇವೆ. ಪ್ರಶ್ನೆ ಸಂಖ್ಯೆ 23, ಶೀತಲ ಯುದ್ಧವು ಉಸಿರುಗಟ್ಟಿಸುವಂತಹ ಸ್ಥಿತಿಯನ್ನು ಉಂಟು ಮಾಡಿ ಸ್ಪಷ್ಟೀಕರಿಸಿ. ಶೀತಲ ಯುದ್ಧ ಅಂದಾಗ ನಮಗೆ ನೆನಪಾಗ್ತಕ್ಕಂಥದ್ದು 20ನೇ ಶತಮಾನದ ರಾಜಕೀಯ ಆಯಾಮಗಳು. ಈ ಅಧ್ಯಾಯದಲ್ಲಿ ನಾವು ಶೀತಲ ಸಮರದ ಅರ್ಥ ಮತ್ತು ಈ ಶೀತಲ ಸಮರ ಯಾರ ನಡುವೆ ಉಂಟಾಯಿತು ಅನ್ನೋದನ್ನು ನೋಡಿದ್ವಿ. ಇಲ್ಲಿ ಪ್ರಶ್ನೆ ಏನು ಕೇಳಿದ್ದಾರೆ ಅಂದರೆ, ಶೀತಲ ಸಮರದಿಂದ ಉಂಟಾದಂಥ ಪರಿಸ್ಥಿತಿಗಳು, ಆದರೆ ಎಂಥ ಪರಿಸ್ಥಿತಿಗಳು? ಉಸಿರು ಕಟ್ಟುವಂಥ ಪರಿಸ್ಥಿತಿ. ಆ ಅಂಶಗಳನ್ನು ನಮ್ಮ ಮಕ್ಕಳಲ್ಲಿ ಬರಿಬೇಕಾಗುತ್ತೆ. ಶೀತಲ ಸಮರದಿಂದಾಗಿ ಎರಡು ಬಣಗಳ ನಡುವೆ ನಡೆದಂತಹ ಶಸ್ತ್ರಾಸ್ತ್ರ ಪೈಪೋಟಿಯನ್ನು ಮತ್ತು ಮಿಲಿಟರಿ ಕೂಟಗಳು ರಚನೆಯಾದಂಥದ್ದನ್ನು ನೀವು ಬರೀಬೇಕಾಗ್ತದೆ. ಬೃಹತ್ ಯುದ್ಧಾಸ್ತ್ರಗಳು, ಕೈಗಾರಿಕೆಗಳು ಅದು ಹೇಗೆ ನಾಶವಾಯಿತು, ಕೈಗಾರಿಕೆಗಳ ನಾಶ ಹೇಗೆ ಆಯಿತು, ಅಣ್ವಸ್ತ್ರ ಪೈಪೋಟಿ ಹೇಗೆ ಹೆಚ್ಚಿತು ಅನ್ನೋದನ್ನು ನೀವು ಬರೀಬೇಕಾಗ್ತದೆ. ಪ್ರಶ್ನೆ ಸಂಖ್ಯೆ 24, ಮೂರನೇ ಕರ್ನಾಟಕ ಯುದ್ಧದ ಫಲಿತಾಂಶಗಳೇನು? ಇಲ್ಲಿ ಈ ಫ್ರೆಂಚರು ತಮ್ಮ ಕೋಟೆಗಳನ್ನು, ವ್ಯಾಪಾರ ಕೋಟೆಗಳನ್ನು ಕಳೆದುಕೊಳ್ತಾರೆ. ಪ್ಯಾರಿಸ್ ಒಪ್ಪಂದದ ಪ್ರಕಾರ ಪಾಂಡಿಚೇರಿಯನ್ನು ಫ್ರೆಂಚರಿಗೆ ನೀಡಲಾಗುತ್ತೆ. ಇದರಲ್ಲಿ ಇಂಗ್ಲಿಷರು ತಮ್ಮ ಪ್ರಾಬಲ್ಯವನ್ನು ಮೆರೀತಾರೆ ಅನ್ನೋದನ್ನು ನಾವು ನೋಡ್ತೇವೆ. ಹೀಗೆ ಮಕ್ಕಳೇ, 3ನೇ ಮೇನಲ್ಲಿ ನಾವು ಒಟ್ಟು 8 ಪ್ರಶ್ನೆಗಳನ್ನು ನೋಡಿದ್ವಿ. 2 ಅಂಕದ ಪ್ರಶ್ನೆಗಳು, ಅವುಗಳಲ್ಲಿ 2 ಪ್ರಶ್ನೆಗಳಿಗೆ ಮಾತ್ರ ಆಯ್ಕೆಗಳಿರ್ತವೆ. ಹೀಗಾಗಿ ಈ ಮೇನಲ್ಲಿ ಇರುವಂಥ 8 ಪ್ರಶ್ನೆಗಳಿಗೆ ಉತ್ತರಿಸುವಂಥ ಸಂದರ್ಭದಲ್ಲಿ ನೀವು ಕನಿಷ್ಠ 4 ಅಂಶಗಳನ್ನು ಬರೀಲೇಬೇಕಾಗುತ್ತೆ. 4ನೇ ಮೇನನ್ನು ನೋಡ್ತಾ ಇದ್ದೀವಿ. ಈ ಪ್ರತಿಯೊಂದು ಪ್ರಶ್ನೆಗಳಿಗೆ 6 ವಾಕ್ಯಗಳಲ್ಲಿ ಉತ್ತರಿಸಿ. ಹಾಗಾದರೆ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 25, ಭಾರತದಲ್ಲಿ ಬ್ರಿಟಿಷ್ ಭೂಕಂದಾಯ ಪದ್ಧತಿಯಿಂದ ಉಂಟಾದಂಥ ಪರಿಣಾಮಗಳೇನು? ಹೌದು, ಆ 3 ಪದ್ಧತಿಯನ್ನು ನೀವು
ಸಂಯುಕ್ತವಾಗಿ ಒಂದು ಬರಿಬೇಕಾಗ್ತದೆ. ಆದ್ದರಿಂದ ಹೇಗೆ ಜನರ ಶೋಷಣೆ ಆಯಿತು, ಜಮೀನ್ದಾರರು ನಮ್ಮ ರೈತಾಪಿ ವರ್ಗವನ್ನು ಹೇಗೆ ಸಂಕಷ್ಟಕ್ಕೆ ಈಡು ಮಾಡಿದ್ರು, ಭೂಮಿ ಮಾರಾಟದ ವಸ್ತುವಾಗಿದ್ದು ಹೇಗೆ, ಮತ್ತು ಜನರ ಹಣವಾದ ಸಾಲವನ್ನು ತೀರಿಸುವಾಗ ಯಾವ್ಯಾವ ರೀತಿಯ ಕಷ್ಟವನ್ನು ಪಟ್ಟರು ಅದೆಲ್ಲವನ್ನು ನೀವು ಇಲ್ಲಿ ಬರೀಬೇಕಾಗ್ತದೆ. ಹೇಗೆ ಕೃಷಿ ಕ್ಷೇತ್ರ ವಾಣಿಜ್ಯೀಕರಣಗೊಳ್ತು, ಹೇಗೆ ಕೈಗಾರಿಕೀಕರಣದಿಂದ ನಮ್ಮ ಜನರು ಆರ್ಥಿಕ ಸಂಕಷ್ಟಕ್ಕೆ ಈಡಾದರು ಅನ್ನೋದನ್ನು ಸಹ ನೀವು ಬರೀಬೇಕಾಗ್ತದೆ. ಅಥವಾ ಆಯ್ಕೆಯನ್ನು ಕೊಟ್ಟಿದ್ದಾರೆ, ಆಯ್ಕೆ ನೋಡೋಣ. ದೊಂಡಿಯವಾಗ ಆಂಗ್ಲರ ವಿರುದ್ಧ ದಂಗೆ ಏಳಲು ಕಾರಣವಾದ ಸನ್ನಿವೇಶಗಳೇನು? ಟಿಪ್ಪುವಿನ ನಂತರ ಶಿವಮೊಗ್ಗ, ಶಿಕಾರಿಪುರ, ಬಿದನೂರು ಈ ಭಾಗಗಳಲ್ಲಿ ಸೈನ್ಯವನ್ನು ಸಂಘಟಿಸಿ ಪಾಳೆಗಾರರ ಸಹಾಯದಿಂದ ಬ್ರಿಟಿಷರ ವಿರುದ್ಧ ಬಂಡಾಯದ ಬಾವುಟವನ್ನು ಹಾರಿಸಿದಂತಹ ದೋಂಡಿಯನ ಬಗ್ಗೆ ಬರಿಬೇಕಾಗ್ತದೆ. 26ನೇ ಪ್ರಶ್ನೆಯನ್ನ ನೀವು ನೋಡ್ತಾ ಇದ್ದೀರಿ. ಶ್ರೀ ನಾರಾಯಣ ಗುರು ಅವರನ್ನ ಒಬ್ಬ ಪ್ರಮುಖ ಸಾಮಾಜಿಕ ಸುಧಾರಕ ಎಂದು ಏಕೆ ಪರಿಗಣಿಸಲಾಗಿದೆ? ಈ ಪ್ರಶ್ನೆಯನ್ನ ಇತಿಹಾಸ ವಿಭಾಗದ 5ನೇ ಅಧ್ಯಾಯವಾದ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಪಾಠದಿಂದ ಆಯ್ಕೆ ಮಾಡಲಾಗಿದೆ. ಶ್ರೀನಾರಾಯಣ ಗುರು ಅವರು ಆರಂಭಿಸಿದಂತಹ ಶ್ರೀನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂ, ಇದನ್ನು ನೀವು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡು ಅವರು ಪ್ರತಿಪಾದಿಸಿದಂತಹ ಸುಧಾರಣೆಗಳನ್ನು ಬರೀಬೇಕು. ಒಂದು ದೇವರು, ಒಂದು ಧರ್ಮ, ಒಂದು ಜಾತಿ ಅಂತ ಹೇಳ್ತಕ್ಕಂತಹ ಈ ನಾರಾಯಣ ಗುರುರವರ ತತ್ವಗಳನ್ನು ಹಾಗೂ ವೈಕಂ ಚಳುವಳಿಯನ್ನು ನೀವು ಇಲ್ಲಿ ಬರೀಬೇಕಾಗ್ತದೆ. ಅದಲ್ಲದೆ ಶಿಕ್ಷಣ ಮಾರ್ಗ ಒಂದೇ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಅಂತ ಹೇಳ್ತಕ್ಕಂಥದ್ದನ್ನು ನೀವು ಬರೀಬೇಕಾಗ್ತದೆ. ಮಕ್ಕಳೇ, ಪ್ರಶ್ನೆ ಸಂಖ್ಯೆ 27 ನೋಡ್ತಾ ಇದ್ದೀರಿ. 1857 ದಂಗೆಯ ವಿಫಲತೆಗೆ ಕಾರಣಗಳು. ಬಹಳ ಸುಲಭವಾದಂಥ ಪ್ರಶ್ನೆ ಇದು. ಇತಿಹಾಸ ವಿಭಾಗದ 6ನೇ ಅಧ್ಯಾಯ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ವಿಫಲತೆ ಅಂದಾಗ ನೀವು ಏನು ಬರೀಬೇಕು ಅಂದರೆ, ಭಾರತೀಯರು ಬ್ರಿಟಿಷರ ವಿರುದ್ಧ ಯಾಕೆ ಸೋತ್ರು, ಭಾರತೀಯರ ಸೋಲಿಗೆ ಕಾರಣ ಏನು ಅನ್ನೋದನ್ನ ನೀವಿಲ್ಲಿ ನೆನಪು ಮಾಡ್ಕೊಂಡು ಬರೀಬೇಕು. ಇಲ್ಲಿ ಭಾರತದಲ್ಲಿ ಹೇಗೆ ದಂಗೆ ಕೇವಲ ಉತ್ತರ ಭಾರತದ ಅಥವಾ ಮಧ್ಯ ಭಾರತಕ್ಕೆ ಮಾತ್ರ ಅದು ಹೇಗೆ ಸೀಮಿತವಾಯಿತು ಅದನ್ನು ಬರೀಬೇಕು. ಅದಲ್ಲದೆ ಇದೊಂದು ಯೋಜಿತ ದಂಗೆಯಾಗಿರದೆ ಅನಿರೀಕ್ಷಿತ ಕಾರಣಗಳಿಂದ ಪ್ರೇರಿತವಾಗಿದ್ದನ್ನು ನೀವು ಬರೀಬೇಕಾಗ್ತದೆ. ಮತ್ತು ಒಗ್ಗಟ್ಟಿನ ಕೊರತೆ, ಸೂಕ್ತ ಮಾರ್ಗದರ್ಶನದ ಕೊರತೆ, ಶಿಸ್ತಿನ ಕೊರತೆ, ನಾಯಕತ್ವದ ಕೊರತೆ, ಈ ಎಲ್ಲ 6 ಅಂಶಗಳನ್ನು ನೀವು ಬರೆದರೆ ಇದಕ್ಕೆ ನಿಮಗೆ 3 ಅಂಕಗಳು ಸಿಗ್ತವೆ. ಪ್ರಶ್ನೆ ಸಂಖ್ಯೆ 28 ಭ್ರಷ್ಟಾಚಾರ ನಿರ್ಮೂಲನೆಗೆ ಯಾವ ಕ್ರಮಗಳನ್ನು ಕೈಗೊಳ್ಳಬಹುದಾಗಿದೆ? ರಾಜ್ಯಶಾಸ್ತ್ರ ವಿಭಾಗದ ಮೊದಲನೇ ಅಧ್ಯಾಯ ಭಾರತದ ಸಮಸ್ಯೆಗಳು ಮತ್ತು ಅವುಗಳಿಗೆ ಪರಿಹಾರ. ಈ ಅಧ್ಯಾಯದಿಂದ ಈ ಪ್ರಶ್ನೆಯನ್ನು ಆಯ್ಕೆ ಮಾಡಲಾಗಿದೆ. ಭಾರತ ಇವತ್ತು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ಅವುಗಳಲ್ಲಿ ಒಂದು ಸಮಸ್ಯೆ ಆದಂಥ ಭ್ರಷ್ಟಾಚಾರ. ಈ ಸಮಸ್ಯೆಯನ್ನು ಬಗೆಹರಿಸುವುದಕ್ಕೆ ಸರ್ಕಾರ ಕೈಗೊಂಡ ಕ್ರಮಗಳೇನು? ರಾಜಕೀಯ ಇಚ್ಛಾಶಕ್ತಿ, ಸಾರ್ವಜನಿಕರ ಸಹಕಾರ, ಲೋಕಪಾಲ ಸಂಸ್ಥೆ ಮತ್ತು ಲೋಕಾಯುಕ್ತ ಸಂಸ್ಥೆಗಳ ಸ್ಥಾಪನೆ ಹಾಗೂ ಶಿಕ್ಷಣ ಸಂಸ್ಥೆಗಳು ಮತ್ತು ಸಾಮಾಜಿಕ ನಾಯಕರುಗಳ ಒಂದು ಇಚ್ಛಾಶಕ್ತಿ, ಈ ಎಲ್ಲವೂ ಸಹ ಅಲ್ಲಿ ನೀವು ಬರೀಬೇಕಾಗ್ತದೆ. ಸರ್ಕಾರಿ ಕಚೇರಿಗಳಲ್ಲಿ CCTV ಕ್ಯಾಮ್ರಾಗಳನ್ನು ನೀವು ಅಳವಡಿಸ್ತಕ್ಕಂಥದ್ದು ಹಾಗೂ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು, ಇವೆಲ್ಲವನ್ನು ಸಹ ನೀವು ಅಲ್ಲಿ ಬರೀಬೇಕಾಗ್ತದೆ. ಪ್ರಶ್ನೆ ಸಂಖ್ಯೆ 29 ನೋಡ್ತಾ ಇದ್ದೀರಿ. ಭಾರತದಲ್ಲಿನ ಸಾಮಾಜಿಕ ಸ್ತರ ವಿನ್ಯಾಸವು ಇತರೆ ದೇಶಗಳಿಗಿಂತ ಹೇಗೆ ವಿಭಿನ್ನವಾಗಿದೆ? ಸ್ತರ ವಿನ್ಯಾಸ ಅಂದ ತಕ್ಷಣ ನಮಗೆ ನೆನಪಾಗುವಂತದ್ದು ಸಮಾಜಶಾಸ್ತ್ರದ 1ನೇ ಅಧ್ಯಾಯ ಸಾಮಾಜಿಕ ಸ್ತರ ವಿನ್ಯಾಸ. ಹೌದು, ಈ ಸಾಮಾಜಿಕ ಸ್ತರವಿನ್ಯಾಸದಲ್ಲಿ ನೋಡಿ, ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ರೀತಿಯ ಸ್ತರವಿನ್ಯಾಸ ಇದೆ. ಉದಾಹರಣೆಗೆ ಪ್ರಾಚೀನ ರೋಮ್ ಪೆಟ್ರೇಷಿಯನ್ ಮತ್ತು ಪ್ಲೆಬಿಷಿಯನ್ ನಡುವೆ ವ್ಯತ್ಯಾಸಗಳಿರ್ತಕ್ಕಂಥದ್ದು. ಅದೇ ರೀತಿ ಭಾರತದಲ್ಲಿ ಕರ್ಮ ಸಿದ್ಧಾಂತದ ಆಧಾರದ ಮೇಲೆ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ ಎಂಬತಕ್ಕಂಥ 4 ಸಾಮಾಜಿಕ ವಿಂಗಡಣೆಗಳು ಮಾಡಿರ್ತಕ್ಕಂಥದ್ದು. ಹಾಗೆ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ರೀತಿಯ ಸ್ತರವಿನ್ಯಾಸವಿರೋದ್ರಿಂದ ಭಾರತದಲ್ಲಿ ಕರ್ಮ ಸಿದ್ಧಾಂತದ ಆಧಾರದ ಮೇಲೆ ಸ್ತರವಿನ್ಯಾಸ ರೂಪುಗೊಂಡಿರೋದನ್ನು ನಾವಿಲ್ಲಿ ಬರೀಬೇಕಾಗ್ತದೆ. ಪ್ರಶ್ನೆ ಸಂಖ್ಯೆ 30 ಆರ್ಥಿಕ ಅಭಿವೃದ್ಧಿಯಲ್ಲಿಯೂ ಸಾರಿಗೆಯು ಬಹಳ ಪ್ರಮುಖ ಪಾತ್ರ ವಹಿಸುತ್ತದೆ, ಸ್ಪಷ್ಟೀಕರಿಸಿ. ಭೂಗೋಳಶಾಸ್ತ್ರದ ಅಧ್ಯಾಯ ಸಂಖ್ಯೆ 9 ಭಾರತದ ಸಾರಿಗೆ ಮತ್ತು ಸಂಪರ್ಕ ಅಧ್ಯಾಯದಿಂದ ಈ ಪ್ರಶ್ನೆಯನ್ನು ಆಯ್ಕೆ ಮಾಡಲಾಗಿದೆ. ಇಲ್ಲಿ ಮಕ್ಕಳು ಗಮನಿಸಬೇಕಾದಂತಹದ್ದು 3 ವಿಧದ ಸಾರಿಗೆ ಇದೆ. ರಸ್ತೆ ಸಾರಿಗೆ, ರೈಲು ಸಾರಿಗೆ ಮತ್ತು ವಾಯು ಸಾರಿಗೆ. ಈ 3 ಸಾರಿಗೆಯಿಂದ ಭಾರತದ ಆರ್ಥಿಕ ಅಭಿವೃದ್ಧಿಗೆ ಏನು ಲಾಭ ಉಂಟಾಗುತ್ತದೆ ಅನ್ನೋದನ್ನು ನೆನಪು ಮಾಡಿಕೊಂಡು ನೀವು ಉತ್ತರ ಬರೀಬೇಕು. ವಿದ್ಯಾರ್ಥಿ ಮಿತ್ರರೇ,
ನಮ್ಮ ದೇಹದಲ್ಲಿ ಹೇಗೆ ನರಮಂಡಲವು ರಕ್ತದ ಪರಿಚಲನೆಗೆ ಸಹಾಯ ಮಾಡುತ್ತೋ ಹಾಗೆ ದೇಶದ ಆರ್ಥಿಕಾಭಿವೃದ್ಧಿಯಲ್ಲಿ ಸಾರಿಗೆ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಈಗಾಗಲೇ ನೀವು ಪುನರ್ಮನನ ಮಾಡಿರೋ ರೀತಿ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಕ್ಷೇತ್ರಗಳ ಅಭಿವೃದ್ಧಿಗೆ, ಕೈಗಾರಿಕಾ ಪ್ರಗತಿಗೆ, ಮಾರುಕಟ್ಟೆ ವಿಸ್ತರಣೆಗೆ, ದೇಶೀಯ ಮತ್ತು ವಿದೇಶೀಯ ವ್ಯಾಪಾರದ ವೃದ್ಧಿಗೆ ಸಾರಿಗೆ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಇದಕ್ಕೆ ಒಂದು ಆಯ್ಕೆ ಪ್ರಶ್ನೆಯನ್ನು ಕೂಡ ನೀಡಲಾಗಿದೆ. ಕೈಗಾರಿಕೆಗಳು ಆರ್ಥಿಕ ಅಭಿವೃದ್ಧಿಗೆ ಬಹುಮುಖ್ಯವಾದದ್ದು ಸ್ಪಷ್ಟೀಕರಿಸಿ. ಕೈಗಾರಿಕೆಗಳು ಮತ್ತು ಕೃಷಿ ಭಾರತದ ಆರ್ಥಿಕಾಭಿವೃದ್ಧಿಯ ಎರಡು ಕಣ್ಣುಗಳಿದ್ದಂತೆ ಅಂತ ನಾವು ಹೇಳ್ತೀವಿ. ಇವು ರಾಷ್ಟ್ರಾದಾಯ, ತಲಾದಾಯ, ಜೀವನ ಮಟ್ಟ ಎಲ್ಲವನ್ನೂ ಸಹ ಉತ್ತಮಪಡಿಸುತ್ತೆ. ಅದೇ ರೀತಿ ನಮ್ಮ ವಿದೇಶಿ ವಿನಿಮಯವನ್ನು ಸಹ ಹೆಚ್ಚುಗೊಳಿಸುತ್ತೆ. ರಾಷ್ಟ್ರದ ಆದಾಯದ ಜೊತೆಗೆ ಜನರ ಜೀವನ ಮಟ್ಟ ಉತ್ತಮವಾಗ್ತಕ್ಕಂಥದ್ದು, ಉದ್ಯೋಗಾವಕಾಶಗಳ ಲಭ್ಯತೆ, ಸಂಪನ್ಮೂಲಗಳ ಸಮರ್ಥ ಬಳಕೆ ಎಲ್ಲವೂ ಕೈಗಾರಿಕೆಯ ಅಭಿವೃದ್ಧಿಯೊಂದಿಗೆ ಆಗ್ತಕ್ಕಂಥದ್ದು. ಪ್ರಶ್ನೆ ಸಂಖ್ಯೆ 31, ಭೂಕುಸಿತಕ್ಕೆ ಕಾರಣಗಳು ಮತ್ತು ಪರಿಣಾಮಗಳನ್ನು ವಿವರಿಸಿ. ಭೂಗೋಳಶಾಸ್ತ್ರದ 11ನೇ ಅಧ್ಯಾಯವಾದ ಭಾರತದ ನೈಸರ್ಗಿಕ ವಿಪತ್ತುಗಳು ಪಾಠದಿಂದ ಇದನ್ನು ಆಯ್ಕೆ ಮಾಡಲಾಗಿದೆ. ಮಕ್ಕಳೇ, ನಿಮ್ಗೆ ಗೊತ್ತಿರೋ ಹಾಗೆ ನೈಸರ್ಗಿಕ ವಿಪತ್ತುಗಳನ್ನು ಕೊಡಲಾಗಿದೆ. ಕಾರಣಗಳು, ಅವುಗಳಿಂದ ಉಂಟಾಗ್ತಕ್ಕಂಥ ಪರಿಣಾಮಗಳು, ಕೈಗೊಳ್ಳಬಹುದಾದಂಥ ಕ್ರಮಗಳು ಅಥವಾ ಮುನ್ನೆಚ್ಚರಿಕೆ ಕ್ರಮಗಳು ಏನು ಅಂತ ಕರಿತೀವಿ, ಅದನ್ನು ನೀವು ಈಗಾಗಲೇ ಅಧ್ಯಯನ ಮಾಡಿದ್ದೀರಿ. ಆ ನೈಸರ್ಗಿಕ ವಿಪತ್ತುಗಳಲ್ಲಿ ಒಂದಾದಂತಹ ಭೂಕುಸಿತಕ್ಕೆ ಸಂಬಂಧಪಟ್ಟ ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗಿದೆ. ಯಾವ ರೀತಿಯ ಪ್ರಶ್ನೆ ಅಂದ್ರೆ, ಭೂಕುಸಿತ ಯಾಕೆ ಉಂಟಾಗುತ್ತೆ, ಭೂಕುಸಿತ ಉಂಟಾದ್ಮೇಲೆ ಯಾವ ರೀತಿಯ ಪರಿಣಾಮಗಳು ಉಂಟಾಗುತ್ತೆ ಅನ್ನೋದನ್ನ ನೀವು ಇಲ್ಲಿ ಬರೀಬೇಕಾಗುತ್ತೆ. ಮಕ್ಕಳೇ, ಅವ್ಯಾಹತವಾಗಿ ಅರಣ್ಯ ನಾಶವಾಗ್ತಾ ಇರ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಿ. ಅದಲ್ಲದೆ ಕಡಲ ಕಡಿದಾದ ಬಂಡೆಯ ತಳವನ್ನು ಏನು ಸವಿತಾ ಇರ್ತಕ್ಕಂಥದ್ದು, ಅದರ ತಳ ಸವಿತಾ ಇರ್ತಕ್ಕಂಥದ್ದು, ಅದರ ಇಳಿಜಾರಿನ ಅಡಿಭಾಗದ ಸವೆತವೂ ಸಹ ಭೂಕುಸಿತಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಮಾನವ ಕೃತ್ಯಗಳನ್ನು ನೋಡಿದಾಗ ನಾ ಹೇಳಿದಾಗೆ ಅರಣ್ಯ ನಾಶ, ರಸ್ತೆ ಮತ್ತು ರೈಲು ಸಾರಿಗೆಯನ್ನು ಹಾಕ್ತಕ್ಕಂಥದ್ದು, ದೊಡ್ಡ ದೊಡ್ಡ ಅಣೆಕಟ್ಟುಗಳು, ಜಲಾಶಯ ಯೋಜನೆಗಳನ್ನು, ಜಲವಿದ್ಯುತ್ ಯೋಜನೆಗಳಿಗೆ ನಿರ್ಮಾಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗಣಿಗಾರಿಕೆಯನ್ನು ನಡೆಸ್ತಕ್ಕಂಥದ್ದು, ಕಲ್ಲು ಗಣಿಗಾರಿಕೆಯನ್ನು ನಡೆಸ್ತಕ್ಕಂಥದ್ದು, ಇವೆಲ್ಲವೂ ಸಹ ಭೂಕುಸಿತಕ್ಕೆ ಕಾರಣಗಳಾಗಿದೆ. ಇದರ ಪರಿಣಾಮ ಅಪಾರವಾದಂತಹ ಸಾವು ನೋವುಗಳು, ಆಸ್ತಿಪಾಸ್ತಿಗೆ ನಷ್ಟವನ್ನು ಉಂಟು ಮಾಡ್ತಕ್ಕಂಥದ್ದು. ಪ್ರಶ್ನೆ ಸಂಖ್ಯೆ 32, ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳು ಹೇಗೆ ಸಹಾಯಕವಾಗಿವೆ? ಇದನ್ನು ಅರ್ಥಶಾಸ್ತ್ರ ವಿಭಾಗದ 2ನೇ ಅಧ್ಯಾಯವಾದ ಗ್ರಾಮೀಣಾಭಿವೃದ್ಧಿ ಪಾಠದಿಂದ ಆಯ್ಕೆ ಮಾಡಲಾಗಿದೆ. ಗ್ರಾಮೀಣಾಭಿವೃದ್ಧಿ ಪಾಠದಲ್ಲಿ ಕಂಡುಬರುವಂಥ ಒಂದು ಪ್ರಮುಖವಾದ ಅಂಶ ಪಂಚಾಯತ್ ರಾಜ್ ವ್ಯವಸ್ಥೆ. ಈ ಪಂಚಾಯತ್ ರಾಜ್ ಸಂಸ್ಥೆಗಳು ನಮ್ಮ ದೇಶದ ಗ್ರಾಮೀಣ ಅಭಿವೃದ್ಧಿಗೆ ಹೇಗೆ ನೆರವನ್ನು ಉಂಟು ಮಾಡುತ್ತದೆ ಅನ್ನೋದನ್ನು ನೀವು ಗಮನಿಸಬೇಕು. ವಿದ್ಯಾರ್ಥಿ ಮಿತ್ರರೇ, ನೋಡಿ, 1993ರ 73ನೇ ಸಂವಿಧಾನ ತಿದ್ದುಪಡಿಯ ಪ್ರಕಾರ ಪಂಚಾಯತ್ ರಾಜ್ ಕಾಯ್ದೆಯ ಪ್ರಕಾರ ನಾವು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ಗಳ ಬಗ್ಗೆ ನಾವು ಹೆಚ್ಚು ಅಧ್ಯಯನ ಮಾಡಿದ್ದೇವೆ. ಇದು ಹೇಗೆ ಉದ್ಯೋಗಾವಕಾಶಗಳನ್ನು ಒದಗಿಸ್ತಾ ಇದೆ, ಕೃಷಿ ಮತ್ತು ನೀರಾವರಿ ಹಾಗೂ ಪಶುಸಂಗೋಪನೆಗೆ ಮತ್ತು ಶಿಕ್ಷಣಕ್ಕೆ ಮತ್ತು ಮಹಿಳಾ ಅಭಿವೃದ್ಧಿಗೆ ಹೇಗೆ ಸಹಾಯ ಆಗ್ತಾ ಇದೆ, ಈ ಎಲ್ಲವನ್ನು ಸಹ ನೀವು ಬರೆದರೆ ಗ್ರಾಮೀಣಾಭಿವೃದ್ಧಿಯು ಪಂಚಾಯತ್ ರಾಜ್ ವ್ಯವಸ್ಥೆಯೊಂದಿಗೆ ಅಭಿವೃದ್ಧಿ ಆಗ್ತಾ ಇರೋದನ್ನು ನೀವು ನೋಡಬಹುದು. ಇದೇ ಪ್ರಶ್ನೆಯೊಂದಿಗೆ ಮತ್ತೊಂದು ಆಯ್ಕೆ ಪ್ರಶ್ನೆಯನ್ನು ನೀಡಲಾಗಿದೆ. ಅದು RBIನ ಪ್ರಮುಖ ಕಾರ್ಯಗಳೇನು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಿರ್ವಹಿಸುವ ಕಾರ್ಯಗಳನ್ನು ನಾವಿಲ್ಲಿ ಬರಿಬೇಕಾಗತ್ತೆ. ಅರ್ಥಶಾಸ್ತ್ರ ವಿಭಾಗದ 3ನೇ ಅಧ್ಯಾಯವಾದ ಹಣ ಮತ್ತು ಸಾಲ ಪಾಠದಿಂದ ಈ ಪ್ರಶ್ನೆಯನ್ನು ಆಯ್ಕೆ ಮಾಡಲಾಗಿದೆ. ನೋಟು ಚಲಾವಣೆಯ ಏಕಸ್ವಾಮ್ಯವನ್ನು RBI ಹೊಂದಿರತಕ್ಕಂಥದ್ದು, ಸರ್ಕಾರದ ಬ್ಯಾಂಕ್ ಆಗಿ ಅದಲ್ಲದೆ ಬ್ಯಾಂಕ್ಗಳ ಬ್ಯಾಂಕ್ ಆಗಿಯೂ ಸಹ RBI ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥದ್ದು, ಸಾಲ ಪ್ರಮಾಣದ ನಿಯಂತ್ರಣ ಮತ್ತು ವಿದೇಶಿ ವಿನಿಮಯ ಸಂಗ್ರಹದ ಮೇಲ್ವಿಚಾರಕವಾಗಿ ಹಾಗೂ ರಾಷ್ಟ್ರೀಯ ಸಂದಾಯ ಕೇಂದ್ರವಾಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥದ್ದು, ಈ ಎಲ್ಲ ಅಂಶಗಳನ್ನು ನೀವು ಬರೀಬೇಕು. ಪ್ರಶ್ನೆ ಸಂಖ್ಯೆ 33 ನೀವು ನೋಡ್ತಾ ಇದ್ದೀರ ಮಕ್ಕಳೇ. ನಿಶ್ಚಿತ ಠೇವಣಿ ಖಾತೆಯು ಆವೃತ್ತ ಠೇವಣಿ ಖಾತೆಯಿಂದ ಹೇಗೆ ಭಿನ್ನವಾಗಿದೆ? ಈ ಒಂದು ಪ್ರಶ್ನೆಯನ್ನ ವ್ಯವಹಾರ ಅಧ್ಯಯನದ 1ನೇ ಅಧ್ಯಾಯವಾದ ಬ್ಯಾಂಕು ವ್ಯವಹಾರಗಳು ಪಾಠದಿಂದ ಆಯ್ಕೆ ಮಾಡಲಾಗಿದೆ. ನಮ್ಮ ಪಠ್ಯಪುಸ್ತಕದಲ್ಲಿ ಪ್ರಮುಖವಾಗಿ 4 ಖಾತೆಗಳನ್ನು ನೀಡಿದ್ದಾರೆ. ಆ 4 ಖಾತೆಗಳಲ್ಲಿ 2 ಖಾತೆಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಿ. ಒಂದು ನಿಶ್ಚಿತ ಠೇವಣಿ ಖಾತೆ, ಮತ್ತೊಂದು ಆವರ್ತ ಠೇವಣಿ ಖಾತೆ. ಈ 2 ಖಾತೆಗಳ ನಡುವೆ ಇರ್ತಕ್ಕಂತಹ ವ್ಯತ್ಯಾಸವನ್ನು ನೀವಿಲ್ಲಿ ಬರಿಬೇಕಾಗುತ್ತೆ. ವ್ಯತ್ಯಾಸ ಬರೆಯುವಂಥ ಸಂದರ್ಭದಲ್ಲಿ 2 ಕಾಲಮ್ಗಳನ್ನು ಹಾಕ್ಕೊಂಡು ವ್ಯತ್ಯಾಸಗಳನ್ನು ಪಟ್ಟಿ ಮಾಡ್ತಾ ಹೋಗಬೇಕು. ಈ
ನಿಶ್ಚಿತ ಠೇವಣಿ ಖಾತೆಯನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಈ ಖಾತೆಯಲ್ಲಿ ಠೇವಣಿಯನ್ನು ಒಂದು ನಿಗದಿತ ಅವಧಿಗೆ ನಮ್ಮ ಗ್ರಾಹಕರು, ಬ್ಯಾಂಕಿನ ಗ್ರಾಹಕರು ಇಡ್ತಾರೆ. ಅದೇ ಆವರ್ತ ಠೇವಣಿ ಖಾತೆಗೆ ಬಂದಾಗ ಭವಿಷ್ಯದಲ್ಲಿ ಯಾವುದಾದರೂ ಒಂದು ನಿಗದಿತ ನಿರ್ದಿಷ್ಟ ಸಮಯದಲ್ಲಿ ಹಣವನ್ನು ವಾಪಸ್ ತೆಗೆದುಕೊಳ್ಳಲಿಕ್ಕೆ ಪ್ರತಿ ತಿಂಗಳು ಹಣವನ್ನು ಅವರು ಕಟ್ತಾ ಹೋಗ್ತಾರೆ. ಇದನ್ನು ಆವರ್ತ ಠೇವಣಿ ಖಾತೆ ಅಂತ ಹೇಳಿ ನಾವು ಕರಿತೇವೆ. ಇಲ್ಲಿ ನಿಶ್ಚಿತ ಠೇವಣಿ ಖಾತೆಯಲ್ಲಿ 15 ತಿಂಗಳಿಂದ 10 ವರ್ಷದವರೆಗೆ ನೀವು ಠೇವಣಿಯನ್ನು ಇಡ್ಬೋದು. ಆದರೆ ಆವರ್ತ ಠೇವಣಿ ಖಾತೆಯಲ್ಲಿ ಸಾಮಾನ್ಯವಾಗಿ ಪ್ರತಿ ತಿಂಗಳು ನೀವು ಹಣವನ್ನು ಸಂದಾಯ ಮಾಡಬೇಕಾಗ್ತದೆ. 3 ವರ್ಷ ಅಥವಾ 5 ವರ್ಷ ಆವರ್ತ ಠೇವಣಿಯ ಅವಧಿ ಇದ್ದರೆ ಪ್ರತಿ ತಿಂಗಳು ತಮ್ಮ ಸಂಪಾದನೆಯಲ್ಲಿ ಇಂತಿಷ್ಟು ಹಣ ಅಂತ ಹೇಳಿ ನಿಗದಿತ ದಿನಾಂಕದಂದು ಅದನ್ನು ಕಟ್ತಾ ಹೋಗ್ತಾರೆ. ಅವಧಿ ಮುಗಿದ ನಂತರ ಠೇವಣಿ ಮಾಡಿದ ಹಣದ ಜೊತೆಗೆ ಬಡ್ಡಿಯನ್ನು ಸೇರಿಸಿ ಆವರ್ತ ಠೇವಣಿ ಖಾತೆಯಲ್ಲಿ ಬ್ಯಾಂಕ್ನವರು ಕೊಡ್ತಾರೆ. ಆದರೆ ನಿಶ್ಚಿತ ಠೇವಣಿ ಖಾತೆಯಲ್ಲಿ ಏನಾಗುತ್ತೆ, ಅವಧಿಗೆ ಮುಂಚೆ ಹಣವನ್ನು ಹಿಂದಕ್ಕೆ ಪಡೆಯೋಕ್ಕೆ ಆಗೋದಿಲ್ಲ. ಅಲ್ಲಿ ಕಂಡೀಷನ್ಗಳನ್ನು ಅವರು ಹಾಕಿರ್ತಾರೆ, ಕರಾರುಗಳು ಇರ್ತವೆ. ಮುಂದೆ ನೋಡೋಣ. ಈ ಪ್ರಶ್ನೆಗೆ ಮತ್ತೊಂದು ಆಯ್ಕೆಯ ಪ್ರಶ್ನೆಯನ್ನು ನೀಡಲಾಗಿದೆ. ಉದ್ಯಮಿಯು ಉದ್ಯಮಿಗಾರಿಕೆಯಿಂದ ಹೇಗೆ ಭಿನ್ನವಾಗಿದೆ? ವ್ಯವಹಾರ ಅಧ್ಯಯನ ವಿಭಾಗದ 2ನೇ ಅಧ್ಯಾಯವಾದ ಉದ್ಯಮಿಗಾರಿಕೆ ಪಾಠದಿಂದ ಇದನ್ನು ಆಯ್ಕೆ ಮಾಡಲಾಗಿದೆ. ಮಕ್ಕಳೇ, ನೀವಿಲ್ಲಿ 2 ಮುಖ್ಯವಾದಂಥ ಅಂಶಗಳನ್ನು ಗಮನಿಸಬೇಕು. ಮೊದಲನೇದು ಉದ್ಯಮಿ ಪದದ ಅರ್ಥ, ಮತ್ತೊಂದು ಉದ್ಯಮಿಗಾರಿಕೆ ಪದದ ಅರ್ಥ. ಮೇಲ್ನೋಟಕ್ಕೆ ಇವೆರಡು ಒಂದೇ ರೀತಿಯ ಕಂಡು ಬಂದರೂ ಅವುಗಳು ತಮ್ಮದೇ ಆದಂಥ ವಿಭಿನ್ನ ಅರ್ಥವನ್ನು ಹೊಂದಿರ್ತವೆ. ಆ ಅರ್ಥಗಳನ್ನು ನೀವಿಲ್ಲಿ ಬರಿಬೇಕಾಗುತ್ತೆ. ನೋಡಿ ಮಕ್ಕಳೇ, ಉದ್ಯಮಿ ಅಂದ್ರೇನು? ಒಂದು ಹೊಸ ಕಲ್ಪನೆಯನ್ನು ವ್ಯವಹಾರದಲ್ಲಿ ರೂಢಿಗೆ ತರುವವನನ್ನು ನಾವೇನಂತೀವಿ? ಉದ್ಯಮಿ ಅಂತೇವೆ. ಅವನೇನು ಮಾಡ್ತಾನೆ? ಉತ್ಪಾದನಾಂಗಗಳನ್ನು ಒಟ್ಟಿಗೆ ತಂದು ಒಂದು ವಸ್ತುವನ್ನು ಉತ್ಪಾದನೆ ಮಾಡಿ ಮಾರುಕಟ್ಟೆಯಲ್ಲಿ ಮಾರ್ತಾನೆ. ಅವನೇ ಉದ್ಯಮಿ. ಹಾಗಾದರೆ ಉದ್ಯಮಗಾರಿಕೆ ಅಂದ್ರೇನು? ಉದ್ಯಮ ಸ್ಥಾಪಿಸಲು ಕೈಗೊಳ್ಳುವ ಎಲ್ಲ ಪ್ರಕ್ರಿಯೆಗಳನ್ನು ನಾವೇನಂತೀವಿ? ಉದ್ಯಮಗಾರಿಕೆ ಅಂತ ಹೇಳಿ ನಾವು ಕರಿತೇವೆ. ಉದ್ಯಮಿಯು ಯಾವುದಾದರೂ ಒಂದು ಪ್ರತಿಫಲ ಕೊಡುವ ಉದ್ದಿಮೆಯನ್ನು ಸ್ಥಾಪಿಸುವ ಅವಕಾಶಕ್ಕೆ ಅವನು ತನ್ನನ್ನು ತಾನು ತೊಡಗಿಸ್ಕೊಳ್ತಾನೆ. ಉದ್ಯಮಗಾರಿಕೆ ಒಂದು ಸೃಜನಾತ್ಮಕ, ಕ್ರಿಯಾತ್ಮಕವಾದಂತಹ ಮತ್ತು ನಾಯಕತ್ವವನ್ನು ಹೊಂದಿರತಕ್ಕಂತಹ ಒಂದು ಕ್ರಿಯಾಶೀಲವಾದಂತಹ ಒಂದು ಚಟುವಟಿಕೆಯಾಗಿದೆ. ಇಲ್ಲಿ ಬೇರೆಯವರಿಂದ ಕಷ್ಟ ಸಾಧ್ಯವಾದಂತಹ, ಬೇರೆಯವರು ಇದು ಆಗೋದಿಲ್ಲ ಅಂತ ಹೇಳಿ ಕೈ ಚೆಲ್ಲಿ ಕೂತಾಗ ತಾನು ಅದನ್ನು ತೆಗೆದುಕೊಂಡು ಇದು ಯಾಕೆ ಆಗೋದಿಲ್ಲ, ಇದು ಯಾಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಆ ಅವಕಾಶವನ್ನು ಬಳಸ್ಕೊಂಡು ವಸ್ತುಗಳನ್ನು ಉತ್ಪಾದನೆ ಮಾಡ್ತಾರೆ. ಅವರು ಅದನ್ನು ಉದ್ಯಮಗಾರಿಕೆ ಅಂತ ಹೇಳಿ ಕರಿತೇವೆ. ಮಕ್ಕಳೇ, ಇದುವರೆಗೆ ನಾವು 4ನೇ ಮೇನನ್ನು ನೋಡಿದ್ವಿ. ಇದರಲ್ಲಿ ಮುಖ್ಯವಾಗಿ 9 ಪ್ರಶ್ನೆಗಳಿರ್ತದೆ. ಪ್ರತಿಯೊಂದು ಪ್ರಶ್ನೆಗೂ 3 ಅಂಕಗಳಿರುತ್ತೆ. ಕನಿಷ್ಠ 6 ಅಂಶಗಳನ್ನು ನೀವು ಬರೀಲೇಬೇಕಾಗುತ್ತೆ. ಉತ್ತರವನ್ನು ಬರೆಯುವಂಥ ಸಂದರ್ಭದಲ್ಲಿ ಪ್ರತಿಯೊಂದು ಪಾಯಿಂಟ್ಸ್ ಅಥವಾ ಬುಲೆಟ್ ಪಾಯಿಂಟ್ಸ್ ರೂಪದಲ್ಲಿ ನೀವು ಉತ್ತರ ಬರೀಬೇಕಾಗುತ್ತೆ. ಈಗ ನಾವು 5ನೇ ಮೇನನ್ನು ನೋಡ್ತಾ ಇದ್ದೀವಿ. ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ 8 ರಿಂದ 10 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರತಿ ಪ್ರಶ್ನೆಗೆ 4 ಅಂಕಗಳಿರುತ್ತೆ. ಮೊದಲನೇ ಪ್ರಶ್ನೆ, ಭಾರತದಲ್ಲಿ ಭೂ ಬಳಕೆಯ ಅರ್ಥ ಮತ್ತು ವಿಂಗಡಣೆಯನ್ನು ತಿಳಿಸಿ. ಉತ್ತರವನ್ನು ನೋಡೋಣ. ಇಲ್ಲಿ ಮಕ್ಕಳೇ ನೀವು ಗಮನಿಸಬೇಕು, ಮುಖ್ಯವಾಗಿ 2 ಪ್ರಶ್ನೆಗಳಿದೆ. ಒಂದು ಭೂ ಬಳಕೆ ಅರ್ಥ, ಮತ್ತೊಂದು ವಿಂಗಡಣೆ. ಮೊದಲನೇದಾಗಿ ನೀವು ಏನು ಬರಿಬೇಕು ಅಂದರೆ ಭೂ ಬಳಕೆ ಅರ್ಥ ಅಂತ ಬರಿಬೇಕಾಗುತ್ತೆ. ಅರಣ್ಯ, ವ್ಯವಸಾಯ, ಹುಲ್ಲುಗಾವಲು ಇತ್ಯಾದಿ ವಿವಿಧ ಉದ್ದೇಶಗಳಿಗಾಗಿ ನಾವು ಭೂಮಿಯನ್ನು ಬಳಕೆ ಮಾಡಿದ್ರೆ ಅದನ್ನು ನಾವು ಭೂ ಬಳಕೆ ಅಂತ ಕರಿತೀವಿ. ಇನ್ನು ವಿಂಗಡಣೆ ನೋಡೋದಾದರೆ ಭಾರತದಲ್ಲಿ ಭೂಮಿಯನ್ನು ಅನೇಕ ವಿಧಗಳಾಗಿ ವಿಂಗಡಣೆ ಮಾಡಲಾಗಿದೆ. ನಿವ್ವಳಿ ಸಾಗುವಳಿ ಪ್ರದೇಶ, ಅರಣ್ಯ ಪ್ರದೇಶ, ಕೃಷಿಗಾಗಿ ದೊರೆಯದ ಭೂಮಿ, ಪಾಳು ಭೂಮಿ, ಜೊತೆಗೆ ಬಳಕೆಯಾಗದ ಕೃಷಿ ಯೋಗ್ಯ ಭೂಮಿ ನಮ್ಮಲ್ಲಿದೆ. ಕಾಯಂ ಹುಲ್ಲುಗಾವಲು ಮತ್ತು ಇತರ ಗೋಮಾಳಗಳಿವೆ. ಹಾಗೆ ಇತರೆ ಭೂಮಿಯನ್ನು ನಾವು ಕಾಣ್ತೀವಿ. ಹೀಗೆ 7 ಅಂಶಗಳನ್ನು ನೀವು ಇಲ್ಲಿ ಬರಿಬೇಕು. ಇದರ ಜೊತೆಗೆ ಭೂ ಬಳಕೆಯ ಅರ್ಥವನ್ನು ನೀವು ಕೂಡ ಬರಿಬೇಕಾಗುತ್ತೆ. ಈ ವಿಂಗಡಣೆಯನ್ನು ಬರೆಯುವಂಥ ಸಂದರ್ಭದಲ್ಲಿ ನೀವು ಸಂಖ್ಯೆಯನ್ನು ಕೊಡ್ಬೋದು ಅಥವಾ ಬುಲೆಟ್ ರೂಪದಲ್ಲೂ ಸಹ ನೀವು ಉತ್ತರವನ್ನು, ಬುಲೆಟ್ ಪಾಯಿಂಟ್ಸ್ ರೂಪದಲ್ಲೂ ಸಹ ನೀವು ಉತ್ತರವನ್ನು ಬರಿಬೋದು. ಮುಂದಿನ ಪ್ರಶ್ನೆ ನೋಡೋಣ. ವಿಶ್ವಸಂಸ್ಥೆಯು ಭದ್ರತಾ ಸಮಿತಿಯ ರಚನೆ ಮತ್ತು ಕಾರ್ಯಗಳನ್ನು ತಿಳಿಸಿ ಅಂತ ಹೇಳ್ತಾರೆ. ವಿಶ್ವಸಂಸ್ಥೆಯ ಭದ್ರತಾ ಸಮಿತಿ ಅಂದ ತಕ್ಷಣ ನಮಗೆ ನೆನಪಾಗ್ತಕ್ಕಂಥದ್ದು ರಾಜ್ಯಶಾಸ್ತ್ರದ ಕೊನೆಯ ಅಧ್ಯಾಯ ಜಾಗತಿಕ ಸಂಸ್ಥೆಗಳು ಎನ್ನುವಂಥ ಅಧ್ಯಾಯ. ಜಾಗತಿಕ ಸಂಸ್ಥೆಗಳಲ್ಲಿ ಮಕ್ಕಳೇ ನೀವು ನೋಡಿರ್ತೀರಿ, ಸಾಮಾನ್ಯ ಸಭೆ ಇರ್ಬೋದು, ಭದ್ರತಾ ಸಮಿತಿ ಇರ್ಬೋದು, ಸಾಮಾಜಿಕ ಮತ್ತು ಆರ್ಥಿಕ ಸಮಿತಿ ಇರ್ಬೋದು, ಜೊತೆಗೆ ದತ್ತಿ ಸಮಿತಿ
ಹೀಗೆ 6 ಪ್ರಮುಖವಾದಂತಹ ವಿಶ್ವಸಂಸ್ಥೆಯ ಅಂಗಗಳನ್ನು ನಾವು ನೋಡ್ತೀವಿ. ಅದರಲ್ಲಿ ಪ್ರಬಲವಾದಂಥ ಒಂದು ಸಂಸ್ಥೆ ಅದು ಭದ್ರತಾ ಸಮಿತಿ. ಇಲ್ಲಿ ಗಮನಿಸಿ, ಭದ್ರತಾ ಸಮಿತಿಯ ರಚನೆ ಬಗ್ಗೆ ಕೇಳಿದ್ದಾರೆ, ಜೊತೆಗೆ ಭದ್ರತಾ ಸಮಿತಿಯ ಕಾರ್ಯಗಳನ್ನು ನೀವು ವಿವರಿಸಬೇಕಾಗುತ್ತೆ. 2 ಮುಖ್ಯವಾದಂಥ ಅಂಶಗಳನ್ನು ನೀವು ಗಮನದಲ್ಲಿಟ್ಕೋಬೇಕು. ರಚನೆ ಅಂದಾಗ ಇದನ್ನು ನಾವು ಸಚಿವ ಸಂಪುಟ ಅಂತ ಕರಿತೀವಿ. ಹೀಗಾಗಿ ಇದು ಅತ್ಯಂತ ಪ್ರಬಲವಾದಂಥ ಒಂದು ಅಂಗ. ಇದರಲ್ಲಿ 15 ಸದಸ್ಯರಿರ್ತಾರೆ. ಅದರಲ್ಲಿ ಫ್ರೇಸ್ ಅಂತ ನಾವು ನೆನಪಿಟ್ಕೋಬೇಕು. ಫ್ರಾನ್ಸ್, ರಷ್ಯಾ, ಅಮೆರಿಕ, ಚೀನಾ, ಇಂಗ್ಲೆಂಡ್ ಇವುಗಳು ಕಾಯಂ ಸದಸ್ಯ ರಾಷ್ಟ್ರಗಳು. ಇವುಗಳಿಗೆ ವೀಟೋ ಅಧಿಕಾರ ಇದೆ. ಉಳಿದ 10 ಮಂದಿ ಸದಸ್ಯರು, 5 ಮಂದಿ ಕಾಯಂ ಸದಸ್ಯರು, ಉಳಿದ 10 ಮಂದಿ ಹಂಗಾಮಿ ಸದಸ್ಯರು ಅಂತ ನಾವು ಅವ್ರನ್ನ ಕರಿತೀವಿ. ಈ ಹಂಗಾಮಿ ಸದಸ್ಯರನ್ನ 2 ವರ್ಷಗಳ ಅವಧಿಗೆ ಸಾಮಾನ್ಯ ಸಭೆ ಆಯ್ಕೆ ಮಾಡುತ್ತೆ. ಇವರು ಪ್ರಪಂಚದ ವಿವಿಧ ಭೌಗೋಳಿಕ ಪ್ರದೇಶಗಳನ್ನು ಪ್ರತಿನಿಧಿಸ್ತಾರೆ. ಇರುವಂತಹದ್ದು ಕೇವಲ ಒಂದೇ ಒಂದು ಮತದಾನದ ಹಕ್ಕು ಇದೆ. ಜೊತೆಗೆ ಕಾಯಂ ಸದಸ್ಯರ ಸಮ್ಮತಿ ಎಲ್ಲ ನಿರ್ಧಾರಕ್ಕೂ ಅವಶ್ಯಕವಾಗಿದೆ. ಇದಿಷ್ಟು ಭದ್ರತಾ ಸಮಿತಿಯ ರಚನೆ. ಆದರೆ ಕಾರ್ಯಗಳನ್ನು ನಾವು ನೋಡ್ತಾ ಹೋದರೆ ವಿಶ್ವದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋದು ಇದರ ಮೊದಲ ಮುಖ್ಯ ಕರ್ತವ್ಯ. ಜೊತೆಗೆ ವಿಶ್ವಸಂಸ್ಥೆ ಶಾಂತಿ ಪಾಲನಾ ಪಡೆಯನ್ನು ಅಂತಾರಾಷ್ಟ್ರೀಯ ಶಾಂತಿ ಹಾಗೂ ಸುವ್ಯವಸ್ಥೆಗೆ ಇದು ಆಗಾಗ ನಿಯೋಜನೆ ಮಾಡ್ತಾನೆ ಇರುತ್ತೆ. ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರನ್ನ ಭದ್ರತಾ ಸಮಿತಿ ನೇಮಕ ಮಾಡುತ್ತೆ. ಜೊತೆಗೆ ವಿಶೇಷವಾಗಿ ವಿಶ್ವಸಂಸ್ಥೆಯ ಮಹಾಕಾರ್ಯದರ್ಶಿ ಉಮೇದುವಾರಿಕೆಗೆ ಹೆಸರನ್ನು ಸೂಚಿಸುವಂಥದ್ದೇ ಭದ್ರತಾ ಸಮಿತಿ. ಈ ಎಲ್ಲ ಕಾರ್ಯಗಳನ್ನು ನೀವು ನೆನಪಿಟ್ಟುಕೊಂಡು ಪಟ್ಟಿ ಮಾಡ್ತಾ ಬರಿಬೇಕಾಗುತ್ತೆ. ಮುಂದಿನ ಪ್ರಶ್ನೆ ನಾವು ನೋಡೋದಾದರೆ 36ನೇ ಪ್ರಶ್ನೆ, 4 ಅಂಕದ ಪ್ರಶ್ನೆ. ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ತೀವ್ರವಾದಿಗಳು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ, ಅದನ್ನು ವಿವರಿಸಿ ಅಂತ ಕೇಳಿದ್ದಾರೆ. ತೀವ್ರವಾದಿಗಳು ಅಂದಾಗ ನಮಗೆ ನೆನಪಾಗ್ತಕ್ಕಂಥದ್ದು ಇತಿಹಾಸ ವಿಭಾಗದ 7ನೇ ಅಧ್ಯಾಯವಾದಂಥ ಸ್ವಾತಂತ್ರ್ಯ ಹೋರಾಟ. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ತೀವ್ರವಾದಿಗಳು ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದ್ರು. ಮಂದಗಾಮಿಗಳನ್ನು ರಾಜಕೀಯ ಭಿಕ್ಷಕರು ಅಂತ ಕರೆದ್ರು. ಯಾಕೆ ಕರೆದ್ರು ಅಂದರೆ ಮಂದಗಾಮಿಗಳು ಮೃದುವಾದ ಧೋರಣೆಯನ್ನು ಹೊಂದಿದ್ರು. ಆದರೆ ತೀವ್ರಗಾಮಿಗಳು ಅಥವಾ ತೀವ್ರವಾದಿಗಳು ಮೃದುವಾದಂತಹ ನಿಲುವನ್ನು ಅವರು ಹೊಂದಿರಲಿಲ್ಲ. ಬದಲಾಗಿ ಬ್ರಿಟಿಷರ ವಿರುದ್ಧ ಕಠಿಣವಾದಂತಹ ತೀವ್ರವಾದಂಥ ನಿಲುವನ್ನು ಅವರು ಹೊಂದಿದ್ರು. ಅರವಿಂದ ಘೋಷ್, ಬಿಪಿನ್ ಚಂದ್ರಪಾಲ್, ಲಾಲಾ ಲಜಪತ್ ರಾಯ್, ಬಾಲ ಗಂಗಾಧರ್ ತಿಲಕ್ ಪೂರ್ಣ ಸ್ವರಾಜ್ಯವನ್ನು ಪಡೆಯುವಂಥದ್ದು ತೀವ್ರವಾದಿಗಳ ಏಕೈಕ ಗುರಿಯಾಗಿತ್ತು. ಸ್ವಾತಂತ್ರ್ಯ ಹೋರಾಟಕ್ಕೆ ಜನಸಾಮಾನ್ಯರನ್ನ ಸಂಘಟಿಸುವಂಥ ಪ್ರಯತ್ನವನ್ನು ಮಾಡಿದ್ರು. ಜನರನ್ನು ಸಂಘಟಿಸುವ ಉದ್ದೇಶದಿಂದ ಅನೇಕ ಧಾರ್ಮಿಕ ಆಚರಣೆಗಳನ್ನು ಅವರು ಜಾರಿಗೆ ತಂದರು. 1905ರಲ್ಲಿ ಲಾರ್ಡ್ ಕರ್ಜನ್ ಮಾಡಿದ್ದಂಥ ಬಂಗಾಳದ ವಿಭಜನೆಯನ್ನು ಇವರು ತೀವ್ರವಾಗಿ ವಿರೋಧಿಸಿದರು. ಇದರಲ್ಲಿ ತೀವ್ರವಾದಿಗಳಲ್ಲಿ ಪ್ರಮುಖರಾದವರು ಬಾಲಗಂಗಾಧರ ತಿಲಕ್ ಅವರು. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ ಅಂತ ಅವ್ರು ಹೇಳ್ತಾರೆ. ತಿಲಕರು ಗಣೇಶ, ಶಿವಾಜಿ, ದುರ್ಗಾ ಮುಂತಾದಂತಹ ಧಾರ್ಮಿಕ ಉತ್ಸವಗಳನ್ನು ಜಾರಿಗೆ ತಂದರು. ಯಾಕಂದರೆ ಜನರನ್ನು ಸಂಘಟಿಸುವುದಕ್ಕೆ, ಜನರಲ್ಲಿ ರಾಷ್ಟ್ರೀಯ ಭಾವನೆಯನ್ನು ಬೆಳೆಸುವುದಕ್ಕೆ. ಇದಕ್ಕೆ ಒಂದು ಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಏನದು? 2ನೇ ಮಹಾಯುದ್ಧದ ಫಲಿತಾಂಶಗಳನ್ನು ವಿವರಿಸಿ ಅಂತ ಇಲ್ಲಿ ಕೇಳಿದ್ದಾರೆ. ಮಹಾಯುದ್ಧಗಳು ಅಂದಾಗ ನಮಗೆ ನೆನಪಾಗ್ತಕ್ಕಂಥದ್ದು ಇತಿಹಾಸ ವಿಭಾಗದ ಕೊನೆಯ ಅಧ್ಯಾಯ 20ನೇ ಶತಮಾನದ ರಾಜಕೀಯ ಆಯಾಮಗಳು. 1939ರಿಂದ 1945ರವರೆಗೆ ಯುದ್ಧ ನಡೆದಿತ್ತು. ಅದು 2ನೇ ಮಹಾಯುದ್ಧ. 2ನೇ ಮಹಾಯುದ್ಧದ ನಂತರ ಅನೇಕ ಬದಲಾವಣೆಗಳಾದವು. ಪ್ರಪಂಚ ಅದುವರೆಗೆ ಕಂಡು ಕೇಳರಿಯದಂತಹ ಸಾವು ನೋವುಗಳು ಈ ಯುದ್ಧದಿಂದ ಉಂಟಾಯಿತು. ಜೊತೆಗೆ ರಾಜಕೀಯ ಮತ್ತು ಸಾಮಾಜಿಕ ಬದಲಾವಣೆಗಳಾಗಿದ್ದನ್ನು ನಾವು ಕಾಣ್ತೀವಿ. ಮೊದಲನೇ ಮಹಾಯುದ್ಧದ ಬಳಿಕ ಆರಂಭವಾದಂತಹ ರಾಷ್ಟ್ರಸಂಘದ ಜಾಗದಲ್ಲಿ ವಿಶ್ವಸಂಸ್ಥೆ 1945 ಅಕ್ಟೋಬರ್ 24ರಂದು ಆರಂಭವಾಯಿತು. ಜೊತೆಗೆ ಆ ಯುದ್ಧದಲ್ಲಿ ಜಯಗಳಿಸಿದಂಥ ಅಮೆರಿಕ, ರಷ್ಯಾ, ಚೀನಾ, ಬ್ರಿಟನ್, ಫ್ರಾನ್ಸ್ ದೇಶಗಳು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ಸದಸ್ಯರಾದರು. ಹಾಗೆ ಸೋವಿಯತ್ ರಷ್ಯಾ ಮತ್ತು ಅಮೆರಿಕ 2 ಪರಸ್ಪರ ವಿರೋಧಿಯಾದಂಥ ಶಕ್ತಿಶಾಲಿ ದೇಶಗಳಾಗ್ತವೆ. ಇದರ ಜೊತೆಗೆ ಬ್ರಿಟನ್, ಫ್ರಾನ್ಸ್ ಮುಂತಾದಂಥ ರಾಷ್ಟ್ರಗಳು ತಮ್ಮ ಹಿಡಿತದಲ್ಲಿದ್ದಂಥ ವಸಾಹತುಗಳನ್ನು ಕಳೆದುಕೊಂಡವು. ಅಮೆರಿಕ ಅಣ್ವಸ್ತ್ರವನ್ನು ಪ್ರಯೋಗಿಸಿದ್ದರಿಂದಾಗಿ ಹಿರೋಶಿಮಾ ಮತ್ತು ನಾಗಸಾಕಿಗಳ ಮೇಲೆ ಅಮೆರಿಕ ಬಾಂಬ್ ದಾಳಿ ಮಾಡುತ್ತೆ. ಮುಂದೆ ಅದು ಅಣ್ವಸ್ತ್ರ ಪೈಪೋಟಿಗೆ ದಾರಿ ಮಾಡಿಕೊಟ್ಟಿತು. ಇದರ ಜೊತೆಗೆ ಇದು ಅಮೆರಿಕ ಮತ್ತು ರಷ್ಯಾ ನಡುವೆ ಶೀತಲ ಸಮರಕ್ಕೂ ಸಹ ದಾರಿ ಮಾಡಿಕೊಡುತ್ತೆ. ಹಾಗೆ ಏಷ್ಯಾ ಮತ್ತು ಆಫ್ರಿಕಾ ದೇಶದಲ್ಲಿದ್ದಂಥ ಬಹುತೇಕ ವಸಾಹತುಗಳು ದ್ವಿತೀಯ ಮಹಾಯುದ್ಧದ ನಂತರ ಸ್ವಾತಂತ್ರ್ಯ ಪಡೆದವು. ಈ ಎಲ್ಲ ಪರಿಣಾಮಗಳನ್ನು ನೀವು ಪಟ್ಟಿ ಮಾಡಬೇಕಾಗುತ್ತೆ. ಕನಿಷ್ಠ 8 ಅಂಶಗಳನ್ನಾದರೂ ನೀವಿಲ್ಲಿ ಬರಿಬೇಕು. ಈಗ 37ನೇ ಪ್ರಶ್ನೆ, ಭಾರತದ ವಿಭಜನೆಗೆ
ಮುಸ್ಲಿಂ ಲೀಗ್ನ ತಳಹದಿ ಹಾಕಿದ ಪ್ರಮುಖ ಅಂಶಗಳನ್ನು ಅಥವಾ ಬೇರುಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಮುಸ್ಲಿಂ ಲೀಗ್ ಅಂದಾಗ ಮಕ್ಕಳೇ ನಮಗೆ ನೆನಪಾಗ್ತಕ್ಕಂಥದ್ದು ಇತಿಹಾಸ ವಿಭಾಗದ 8ನೇ ಅಧ್ಯಾಯ ಗಾಂಧಿಯುಗ ಮತ್ತು ರಾಷ್ಟ್ರೀಯ ಹೋರಾಟ. ಭಾರತದ ವಿಭಜನೆಗೆ ಮುಸ್ಲಿಂ ಲೀಗ್ನಲ್ಲಿ ತಳಹದಿ ಹಾಕಿದ ಪ್ರಮುಖ ಅಂಶಗಳು ಅಥವಾ ಬೇರುಗಳನ್ನು ವಿವರಿಸಿ. ಭಾರತದ ವಿಭಜನೆಗೆ ಮುಸ್ಲಿಂ ಲೀಗ್ ಹೇಗೆ ಕಾರಣ ಆಯಿತು ಅಂದಾಗ ಮುಸ್ಲಿಂ ಲೀಗ್ 1906ರಲ್ಲಿ ಇದು ಹುಟ್ಟುಕೊಳ್ಳುತ್ತೆ. ಇದರ ಮುಖ್ಯ ಉದ್ದೇಶ ಮುಸ್ಲಿಮರಿಗಾಗಿಯೇ ಪ್ರತ್ಯೇಕವಾದಂಥ ಒಂದು ದೇಶವನ್ನು ಹುಟ್ಟು ಹಾಕುವುದಾಗಿತ್ತು. 1940ರಲ್ಲಿ ಮುಸ್ಲಿಂ ಲೀಗ್ನ ಲಾಹೋರ್ ಅಧಿವೇಶನ ನಡೆದಾಗ ಮಹಮ್ಮದ್ ಅಲಿ ಜಿನ್ನಾ ಅವರು ಹಿಂದೂ ಮತ್ತು ಮುಸ್ಲಿಮರು ಯಾವುದೇ ಕಾರಣಕ್ಕೂ ಒಂದಾಗುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಘೋಷಣೆ ಮಾಡ್ತಾರೆ. ಜೊತೆಗೆ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ಮಧ್ಯಂತರ ಸರ್ಕಾರ ರಚಿಸುವಂತ ವಿಚಾರದಲ್ಲೂ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಉಂಟಾಗುತ್ತೆ. ಮುಸ್ಲಿಮರಿಗಾಗಿ ಪ್ರತ್ಯೇಕವಾದಂಥ ರಾಷ್ಟ್ರ ಸಿಗಲೇಬೇಕು ಅಂತ ಮುಸ್ಲಿಂ ಲೀಗ್ 1946ರ ಆಗಸ್ಟ್ 16ರಂದು ನೇರ ಕಾರ್ಯಾಚರಣೆಗೆ ಕರೆ ನೀಡುತ್ತೆ. ಇದರಿಂದ ದೇಶಾದ್ಯಂತ ಅನೇಕ ಕೋಮು ಗಲಭೆಗಳು ನಡೆದವು. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಸೇರಿದಂಥ ಸಂವಿಧಾನ ಸಭೆಯಲ್ಲಿ ಮುಸ್ಲಿಂ ಲೀಗ್ ಭಾಗವಹಿಸಲಿಲ್ಲ. ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ನ ಸಂಬಂಧ ತೀರಾ ಹದಗೆಟ್ಟಿತು. ಹಿಂದೂ ಮತ್ತು ಮುಸ್ಲಿಂ ವಿಭಜನೆಯನ್ನು ಸೃಷ್ಟಿಸುವ ಆಸಕ್ತಿಯನ್ನು ಬ್ರಿಟಿಷರು ಹೊಂದಿದ್ರು. ಮುಸ್ಲಿಂ ಲೀಗ್ ಹಾಕಿದ ವಿಭಜನೆಯ ಬೇರುಗಳೇನಿದೆ ಅದು ದೇಶದ ವಿಭಜನೆಗೊಳ್ಳುವುದರೊಂದಿಗೆ ಅಂತ್ಯವಾಯಿತು ಅನ್ನೋದನ್ನು ನೀವಿಲ್ಲಿ ಗಮನಿಸಬೇಕು. ಲಾರ್ಡ್ ಮೌಂಟ್ ಬ್ಯಾಟನರು ಗಾಂಧೀಜಿ, ಮಹಮ್ಮದ್ ಅಲಿ ಜಿನ್ನಾ ಮತ್ತಿತರ ನಾಯಕರೊಂದಿಗೆ ಮಾತುಕತೆಯನ್ನು ನಡೆಸಿ ಭಾರತವನ್ನು ವಿಭಜಿಸುವ ಯೋಜನೆಯನ್ನು ರೂಪಿಸ್ತಾರೆ. 1947ರ ಆಗಸ್ಟ್ 15ರಂದು ಭಾರತ ಮತ್ತು ಪಾಕಿಸ್ತಾನ ಎಂಬ 2 ಪ್ರತ್ಯೇಕ ರಾಷ್ಟ್ರಗಳು ಉದಯಿಸಿದವು. ಮಕ್ಕಳೇ, ಇದುವರೆಗೂ 37 ಪ್ರಶ್ನೆಗಳನ್ನು ನಾವು ನೋಡಿದ್ವಿ. ಈಗ ಕಡೆಯ ಪ್ರಶ್ನೆ 38ನೇ ಪ್ರಶ್ನೆ, ಭಾರತದ ನಕ್ಷೆಯನ್ನು ಬರೆದು ಈ ಕೆಳಗೆ ಕೊಟ್ಟಿರುವ ಸ್ಥಳಗಳನ್ನು ಗುರುತಿಸಿ ಅಂತಕ್ಕಂಥದ್ದು. ನೀವು ಗಮನ ಕೊಡಬೇಕು. ಒಟ್ಟು 5 ಅಂಕಗಳನ್ನು ಹಂಚಿಕೆ ಮಾಡಿದೆ. 1 ಅಂಕ ಭೂಪಟವನ್ನು ಬರೆಯೋದಕ್ಕೆ, 4 ಅಂಕ ಕೊಟ್ಟಿರುವ ಸ್ಥಳಗಳನ್ನು ಕರೆಕ್ಟಾಗಿ ಗುರುತಿಸಲಿಕ್ಕೆ. ಮೊದಲನೇದು ಭಾರತದ ಅತಿ ಹೆಚ್ಚು ಗುರುತ್ವವಾದ ಅಣೆಕಟ್ಟು, ಭಾರತದ ಅತಿ ಉದ್ದವಾದಂತಹ ಅಣೆಕಟ್ಟು, ಭಾರತವನ್ನು ಅರ್ಧದಷ್ಟು ವಿಭಾಗಿಸುವ ಪ್ರಮುಖ ಅಕ್ಷಾಂಶ ಹಾಗೂ 4ನೆಯದು ಭಾರತದ ಹೆಬ್ಬಾಗಿಲು. ನಕ್ಷೆಯ ವಿಚಾರಕ್ಕೆ ಬಂದಾಗ ಮಕ್ಕಳೇ ನೀವು 2 ರೀತಿಯ ಸಿದ್ಧತೆಗಳನ್ನು ಮಾಡ್ಕೋಬೇಕು. ಪ್ರಶ್ನೆಗಳು ಅಥವಾ ಗುರುತಿಸುವಂಥ ಸ್ಥಳಗಳು ನೇರವಾಗಿರ್ಬೋದು ಅಥವಾ ಪ್ರತ್ಯಕ್ಷವಾಗಿರ್ಬೋದು ಅಥವಾ ಪರೋಕ್ಷವಾಗಿಯೂ ಇರ್ಬೋದು. ಯಾವುದೇ ಪ್ರಶ್ನೆಗಳನ್ನು ಕೇಳಿದ್ರೂ ಸಹ ನೀವು ಉತ್ತರಿಸುವುದಕ್ಕೆ ಸಮರ್ಥರಿರಬೇಕು. ಮೊದಲನೇದಾಗಿ ನಿಮಗೆ ಹೆಚ್ಚು ಸುಲಭವಾಗಿ ಅಂಕವನ್ನು ತಂದು ಕೊಡುವಂಥ ವಿಭಾಗ ಇದು. ಹಾಗಾದರೆ ಭಾರತದ ನಕ್ಷೆಯನ್ನು ಹೇಗೆ ಬಿಡಿಸೋದು ಅಂತ ಈಗ ನೋಡೋಣ. ನೋಡಿ, ಈ ಒಂದು ಹಂತವನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ಆ ಮೂಲಕ ಭಾರತದ ನಕಾಶೆಯನ್ನು ಸುಲಭವಾಗಿ ಬಿಡಿಸ್ಬೋದು. ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಿ? ಗುಜರಾತ್ನಿಂದ ಪ್ರಾರಂಭಿಸಿ ನೀವು ಕನ್ಯಾಕುಮಾರಿವರೆಗೆ ಬರಬೇಕಾಗುತ್ತೆ. 2ನೇ ಹಂತ ಗಮನಿಸಿ. ಕನ್ಯಾಕುಮಾರಿಯಿಂದ ಆರಂಭವಾಗಿ ಕೋಲ್ಕತ್ತಾ ಇಲ್ಲಿಗೆ ಬರಬೇಕಾಗುತ್ತೆ. ಇದು 2ನೇ ಹಂತ. 3ನೇ ಹಂತ ನೋಡಿ, ಭಾರತದ ಈಶಾನ್ಯ ರಾಜ್ಯಗಳು, ಇವುಗಳನ್ನು ಗುರುತಿಸಬೇಕು. 4ನೇ ಹಂತ, ಈಶಾನ್ಯ ರಾಜ್ಯಗಳಿಂದ ಆರಂಭಿಸಿ ನಿಮ್ಮ ನಕಾಶೆ ಎಲ್ಲಿಗೆ ಬಂದು ತಲುಪಬೇಕು? ಕಾಶ್ಮೀರಕ್ಕೆ ಬಂದು ತಲುಪಬೇಕು. ಕಾಶ್ಮೀರದಿಂದ ಆರಂಭವಾಗಿ ಕೊನೆಗೆ ಅದು ಗುಜರಾತ್ಗೆ ಬಂದು ತಲುಪಬೇಕು. ಈ ಒಂದು ವಿಧಾನದ ಮೂಲಕ ನೀವು ಭಾರತದ ನಕಾಶೆಯನ್ನು ಸುಲಭವಾಗಿ ಬರಿಬೋದು. ಪ್ರಶ್ನೆ ಪತ್ರಿಕೆಯಲ್ಲಿ ನೀಡಿರುವಂಥ ಸ್ಥಳಗಳನ್ನು ಭಾರತದ ನಕಾಶೆಯಲ್ಲಿ ಗುರುತಿಸೋಣ. ಇಲ್ಲಿ ಕೊಟ್ಟಿರ್ತಕ್ಕಂತಹ 4 ಪ್ರಶ್ನೆಗಳನ್ನು ಗುರುತಿಸಲಾಗಿದೆ. ಎ, ಭಾರತದ ಅತಿ ಹೆಚ್ಚು ಗುರುತ್ವ ಅಣೆಕಟ್ಟು ಬಾಕ್ರಾನಂಗಲ್, ಅಲ್ಲಿ ಇರ್ತಕ್ಕಂತಹ ನದಿ ಸಟ್ಲೆಜ್ ನದಿ. ಬಿ, ಭಾರತದ ಅತಿ ಉದ್ದವಾದ ಅಣೆಕಟ್ಟು, ಬಿ ಅನ್ನು ಗುರುತಿಸಲಾಗಿದೆ. ನೀವು TV ಸ್ಕ್ರೀನ್ ಮೇಲೆ ನೋಡ್ಬೋದು. ಅಲ್ಲಿರ್ತಕ್ಕಂತಹ ನದಿ ಮಹಾನದಿ. ಡಿ, ಭಾರತವನ್ನು ಅರ್ಧದಷ್ಟು ವಿಭಾಗಿಸುವ ಪ್ರಮುಖ ಅಕ್ಷಾಂಶ, ನೀವು ನೋಡ್ಬೋದು ಗುಜರಾತಿನ ಕಚ್ ಪ್ರದೇಶದ ಹತ್ತಿರ ಸಾದು ಹೋಗಿರ್ತಕ್ಕಂತಹ ಆ ಕಪ್ಪು ಅಡ್ಡಗೆರೆಯೇ 23.5 ಡಿಗ್ರಿ ಉತ್ತರ ಅಕ್ಷಾಂಶ. ಅದೇ ರೀತಿ ಮುಂಬೈ, ಡಿ, ಭಾರತದ ಹೆಬ್ಬಾಗಿಲನ್ನು ಸಹ ನಾವು ಗುರುತಿಸಿದ್ದೇವೆ. ಈ ರೀತಿ ಗುರುತಿಸಿದ್ದೇ ಆದಲ್ಲಿ ನೀವು ನಕಾಶೆಗೆ 1 ಅಂಕ ಮತ್ತು ಸ್ಥಳವನ್ನು ಗುರುತಿಸಲಿಕ್ಕೆ 4 ಅಂಕ, ಒಟ್ಟು 5 ಅಂಕಗಳನ್ನು ಈಸಿಯಾಗಿ ಪಡ್ಕೊಳ್ಬಹುದು. ನಕಾಶೆ ಪ್ರಶ್ನೆ ನಂತರ ಕೊನೆಯದಾಗಿ ಒಂದು ಪ್ರಶ್ನೆ ಇರುತ್ತೆ. ಅದು ಆರಂಭದಲ್ಲೇ ನಾವು ಹೇಳಿದಾಗೆ ಅದು ಅಂಧ ವಿದ್ಯಾರ್ಥಿಗಳಿಗೆ ಮಾತ್ರ. ಆ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೆಯೋದು ಬೇಕಿಲ್ಲ. ಒಂದು ವೇಳೆ ನೀವು ಉತ್ತರ ಬರೆದ್ರೂ ನಿಮಗೆ ಯಾವುದೇ ರೀತಿಯಾದಂಥ ಅಂಕಗಳು ಸಿಗೋದಿಲ್ಲ ಅನ್ನೋದನ್ನು ನೀವು ಗಮನಿಸಬೇಕಾಗುತ್ತೆ.
ಪ್ರೀತಿಯ ವಿದ್ಯಾರ್ಥಿಗಳೇ, ಇದುವರೆಗೆ ನಾವು ಸಮಾಜ ವಿಜ್ಞಾನ ವಿಷಯದಲ್ಲಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ಆಯ್ಕೆ ಮಾಡಿಕೊಂಡು ಅವುಗಳಿಗೆ ಹೇಗೆ ಉತ್ತರವನ್ನು ಬರಿಬಹುದು, ಯಾವ ರೀತಿಯಾಗಿ ಅಂಶಗಳನ್ನು ಬರಿತಾ ಹೋಗಬೇಕು, ಯಾವ ರೀತಿಯಾಗಿ ಉತ್ತರವನ್ನು ಬರೆದ್ರೆ ಸುಲಭವಾಗಿ ಅಂಕವನ್ನು ಪಡೆಯಬಹುದು ಎನ್ನುವಂಥ ಅನೇಕ ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೆವು. ನಾವು ಇಲ್ಲಿ ಚರ್ಚಿಸಿದಂಥ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ನೀವು ಪರೀಕ್ಷೆಯಲ್ಲಿ ಉತ್ತರವನ್ನು ಬರಿಬೇಕಾಗುತ್ತೆ. ಈ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ನೀವು ಉತ್ತರ ಬರೆದದ್ದೇ ಆದರೆ ಖಂಡಿತವಾಗಿಯೂ 38 ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಸಮರ್ಥವಾಗಿ ಬರೆಯಬಲ್ಲಿರಿ. ಆಗ ನಿಮಗೆ 80ಕ್ಕೆ 80 ಅಂಕಗಳು ಖಂಡಿತವಾಗಿ ಸಿಗುತ್ತೆ. ಇಷ್ಟನ್ನು ಹೇಳ್ತಾ ಇವತ್ತಿನ ಈ ಪ್ರಶ್ನೋತ್ತರ ಒಂದು ಮಾಲಿಕೆಯನ್ನು ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮೆಲ್ಲರಿಗೂ ಶುಭವಾಗಲಿ. ನಾನು ಶ್ರೀನಿವಾಸ್ ಪ್ರಸಾದ್. ನಾನು ವಸಂತ್ ಶೆಟ್ಟಿ. ಎಲ್ರಿಗೂ ಶುಭವಾಗಲಿ. ನಮಸ್ಕಾರ. ನಮಸ್ಕಾರ. Welcome children to the second edition of grammar class. Hope you all have enjoyed my first grammar class. Today I am in front of you once again with few more grammar points. I have listed out few grammar points which I am going to discuss today. The first one, articles. You know the different types of articles we are going to study and also how it should be used. We are going to discuss. The second point, conjunctions. This has another name, linkers. Hage ಈ linkers, how to use it ಅದನ್ನ ನಾವು ಡಿಸ್ಕಸ್ ಮಾಡೋಣ. The next point, prepositions. The list of prepositions, the meaning of prepositions and also the usage of prepositions. Next point, modals, the language functions. You know the language functions meaning, different types of modals and how to identify the different language functions. The next point, the tense and the correct form of the verbs. The different tense forms ಯಾವ್ಯಾವುದು, ಅದನ್ನು ಹೇಗೆ ಬಳಕೆ ಮಾಡಬಹುದು in the sentence. The next point, if clauses of conditions. How many if clauses of conditions are there and how to use it in a right way. The next one, infinitives. Infinitives ಅಂದ್ರೆ ಹೇಗದು ಫಾರ್ಮ್ ಆಗುತ್ತೆ, how to identify the infinitives. The next question, voices. ಹೌದು, active and passive voice. So this is the bunch of grammar points what I am going to discuss with you children. Okay, shall we start the first one? As usual, you know, before we start the class, hope you are ready with a book and a pen. Shall we start children? Yes. The first one, it is articles. You all know that in English. Today let us see articles. A, an and the are known as articles. You know the word a and an are called the indefinite articles. Examples, I met a doctor in the town. The usage I met a doctor in the town ಅಂತ ಹೇಳಿದ್ರೆ there were so many doctors in the town, out of so many I met one doctor. ಆವಾಗ ಅದು ಪರ್ಟಿಕ್ಯುಲರ್ ಆಗಿ ಇದೇ ಡಾಕ್ಟರ್ನ ಮೀಟ್ ಮಾಡಿದೆ ಅಂತ ನಾನು ಹೇಳಿಲ್ಲ. ಹಾಗಾಗಿ I met a doctor in the town is indefinite article. ಹಾಗೆ ಇನ್ನೊಂದು ಎಕ್ಸಾಂಪಲ್, I ate an apple in the morning. I ate an apple in the morning ಅಂದ್ರೆ there were so many apples, ಅದರಲ್ಲಿ ಒಂದು ತಿಂದೆ. ಇಟ್ ಇಸ್ ನಾಟ್ ಡೆಫಿನೆಟ್, ಇದೇ ಆಪಲ್ ತಿಂದೆ ಇಲ್ಲ, ಎಷ್ಟೊಂದು ಆಪಲ್ ಇತ್ತು ನಾನು ತಿಂದೆ, ಅದಕ್ಕೆ ಇಟ್ ಇಸ್ ಇಂಡೆಫಿನೆಟ್ ಆರ್ಟಿಕಲ್. ಓಕೆ, ಹಾಗೇನೆ ದ ವರ್ಡ್ ದ ಇಸ್ ಯೂಸ್ಡ್ ಆಸ್ ಡೆಫಿನೆಟ್ ಆರ್ಟಿಕಲ್. ಯಾಕೆ ನೋಡಿ, ಎಕ್ಸಾಂಪಲ್ ನೋಡಿದ್ರೆ ಗೊತ್ತಾಗುತ್ತೆ. ಐ ಮೆಟ್ ದ ಡಾಕ್ಟರ್ ಇನ್ ದ ಟೌನ್. ಐ ಮೆಟ್ ದ ಡಾಕ್ಟರ್ ಅಂದ್ರೆ ದೇರ್ ವೇರ್ ಸೋ ಮೆನಿ ಡಾಕ್ಟರ್ಸ್ ಇನ್ ದ ಟೌನ್, ಅದರಲ್ಲಿ ಒಬ್ಬ ಡಾಕ್ಟರ್ ಅನ್ನ ಅಂದ್ರೆ ದ ಲಿಸ್ನರ್ ನೋಸ್ ವಿಚ್ ಡಾಕ್ಟರ್ ಐ ಹ್ಯಾವ್ ಮೆಟ್ ಅಂತ. ದ ಲಿಸ್ನರ್ ಮೈಟ್ ಹ್ಯಾವ್ ಟೋಲ್ಡ್ ಮೀ ಟು ಮೀಟ್ ದ ಡಾಕ್ಟರ್. ಹಾಗಾಗಿ ಐ ಸೇ ಐ ಮೆಟ್ ದ ಡಾಕ್ಟರ್. ಹಾಗೇನೇನೆ ಐ ಏಟ್ ದ ಆಪಲ್ ಇನ್ ದ ಮಾರ್ನಿಂಗ್ ಅಂತ ಹೇಳಿದಾಗ
The listener knows which apple I have eaten. The listener might have given me the apple, that particular apple, that definite apple I would have eaten. So we say I ate the apple in the morning. So ivaga the next example ನೋಡಿ, a ಎಲ್ಲೆಲ್ಲಿ ಉಪಯೋಗಿಸ್ತೀವಿ? Before a word which begins with the consonant sound. Example, a man, a tree, a box. ಇದೆಲ್ಲನೂ ಕಾನ್ಸನೆಂಟ್ ಸೌಂಡ್ ಇಂದ ಬಿಗಿನ್ ಆಗುವಂತಹ ವರ್ಡ್ಸ್. ಅದಕ್ಕೆ ವಿ ಯೂಸ್ ಎ. ಹಾಗೇನೆ ಬಿಫೋರ್ ಅ ಸಿಂಗ್ಯುಲರ್ ಕೌಂಟಬಲ್ ನೌನ್, ಸಿಂಗ್ಯುಲರ್ ಅಂದ್ರೆ ಎಣಿಸೋಕ್ ಆಗುವಂತಹ ನೌನ್ಸ್ಗಳು, ಅಂಥದ್ದಕ್ಕೆ ವಿ ಯೂಸ್ ಅ. ಉದಾಹರಣೆಗೆ ಅ ಬನಾನಾ, ಅ ಬಾಕ್ಸ್, ಅ ಪೆನ್ಸಿಲ್, ಈ ತರದ್ದನ್ನ ವಿಚ್ ಕ್ಯಾನ್ ಬಿ ಕೌಂಟೆಡ್, ಅದಕ್ಕೆ ಅ banana, a box ಆ ತರ ಉಪಯೋಗಿಸ್ತೀವಿ. ನಾವು ಬಿಫೋರ್ ಅ ಕಾನ್ಸನೆಂಟ್ ಸೌಂಡ್ irrespective ಆಫ್ ದ vowel letters. ನೋಡಿ, ಇದು ಸ್ಪೆಷಲ್, ದೇರ್ ಇಸ್ ಅ ಕ್ಯಾಚ್ ಹಿಯರ್. ಏನಪ್ಪಾ ಅಂತ ಹೇಳಿದ್ರೆ, ಎಕ್ಸಾಂಪಲ್ ನೋಡಿ, ನಮ್ಗೆ ಯೂನಿವರ್ಸಿಟಿ ನೋಡಿದ ತಕ್ಷಣ ಓ ಯು ಇದೆ, ಅದು ವವಲ್, ಹಾಗಾಗಿ ಆನ್ ಅನ್ನ ಹಾಕ್ಬಿಡೋಣ. ನೋ, ಡೆಫಿನೆಟ್ಲಿ ನಾಟ್. ಅ ಯೂನಿವರ್ಸಿಟಿ ವಾ ಮತ್ತೆ ಯಾ ಸೌಂಡ್ ಬರುವಂತದ್ದು, ಲೆಟರ್ ಯಾವ್ದಾದ್ರೂ ಆಗಿರ್ಲಿ, ಕಾನ್ಸನೆಂಟ್ ಸೌಂಡ್ ಬಂದಾಗ ವಿ ಯೂಸ್ ಅ. ನೋಡಿ, ಅ ಯೂನಿವರ್ಸಿಟಿ, ಅ ಯೂನಿಫಾರ್ಮ್, ಅ ಯೂಸ್ಫುಲ್ ಬುಕ್, ಅ ಯೂನಿಟ್, ಈ ತರಹ ವಿ ಯೂಸ್ ಅ. ಓಕೆ, ದ ನೆಕ್ಸ್ಟ್ ಒನ್ ಅ ಯುರೋಪಿಯನ್. ನೋಡಿ, ಈ ಇದೆ ಆದ್ರೂ ಕೂಡ ವಿ ಸೇ ಯುರೋಪಿಯನ್. ಓಕೆ, ಹಾಗೆ ಅ ಒನ್ ಐಡ್ ಮ್ಯಾನ್, ಓ ಇದೆ, ವವಲ್ ಲೆಟರು, ಕಮಾನ್ ಲೆಟರ್ಸ್ ಪುಟ್ ಆನ್. ನೋ, ಇಟ್ ಈಸ್ ಒನ್ ಐಡ್ ಮ್ಯಾನ್. ಈ ತರಹ ದೋ ಇಟ್ ಇಸ್ ವವಲ್ ಲೆಟರ್ ಆಗಿದ್ರೂ ಕೂಡ ಅದು ಕಾನ್ಸನೆಂಟ್ ಸೌಂಡ್ ಬರುವುದರಿಂದ ನಾವು ಅ ಯೂನಿವರ್ಸಿಟಿ, ಅ ಯೂನಿಫಾರ್ಮ್, ಅ ಯೂಸ್ಫುಲ್ ಬುಕ್, ಅ ಯುರೋಪಿಯನ್, ಅ ಒನ್ ಐಡ್ ಮ್ಯಾನ್, ಹೀಗೆ ಇದನ್ನೇನೆ ಸೆಂಟೆನ್ಸಸ್ ಅಲ್ಲಿ ಕೊಟ್ಟು ನಿಮಗೆ ಫಿಲ್ ಇನ್ ಅನ್ ಆರ್ಟಿಕಲ್ ಅಂತ ಕೇಳೋ ಚಾನ್ಸಸ್ ಇದೆ. ಓಕೆ, ನೆಕ್ಸ್ಟ್ ಒನ್, ಆನ್ ಅನ್ನ ಎಲ್ಲೆಲ್ಲಿ ಬಳಸ್ತೀವಿ ಅಂತ ಹೇಳಿದ್ರೆ ನೋಡಿ, ಬಿಫೋರ್ ಅ ವರ್ಡ್ ವಿಚ್ ಬಿಗಿನ್ಸ್ ವಿತ್ ವವಲ್ ಸೌಂಡ್. ಹೌದು, ಬಿಫೋರ್ ಅ ವರ್ಡ್ ಡೋಂಟ್ ಲುಕ್ ಇನ್ ಟು ದ ಲೆಟರ್, ಪ್ಲೀಸ್ ಲುಕ್ ಇನ್ ಟು ದ ಸೌಂಡ್. ನೋಡಿ, ಎಕ್ಸಾಂಪಲ್, ಅನ್ ಆಪಲ್, ಅನ್ ಆರ್, ಅನ್ ಆನರಬಲ್ ಮ್ಯಾನ್, an MP, MPA, ಹಾಗಾಗಿ ಆನ್ ಅನ್ನ ಬಳಸ್ತೀವಿ. ಹಾಗೆ ಈ ತರದಕ್ಕೆ ವಿ ಡೂ ಹ್ಯಾವ್ ಸೋ ಮೆನಿ ಎಕ್ಸಾಂಪಲ್ಸ್ ಲೈಕ್ HMT, FRCS, NCC, ಈ ತರಹ ವಿ ಡೂ ಯೂಸ್ ಆನ್ ಇನ್ ಫ್ರಂಟ್ ಆಫ್ ಸಚ್ ವರ್ಡ್ಸ್. ಓಕೆ, ಎಸ್, ಲೆಟ್ us see the next one. Where are the used? Okay, yes, when the same thing is mentioned again. ಅಂದ್ರೆ ಒಂದ್ಸಲ ಮೆನ್ಷನ್ ಮಾಡಿರ್ತೀವಿ, ಅದೇ ವಿಷಯವನ್ನ ಮತ್ತೆ ಮೆನ್ಷನ್ ಮಾಡಿದಾಗ ವಿ ಯೂಸ್ ದ. ಹೇಗೆ ನೋಡಿ, ಐ ಬಾಟ್ ಎನ್ ಆರೆಂಜ್, ಆರೆಂಜ್ ಹೇಳಿದ್ದೀವಿ, ಐ ಬಾಟ್ ಎನ್ ಆರೆಂಜ್, ಆರೆಂಜ್ಗೆ ಆನ್, ಆದ್ರೆ ಮತ್ತೆ ಅದೇ ಆರೆಂಜ್ ಬಗ್ಗೆ ಮಾತನಾಡ್ತಾ ಇರೋದ್ರಿಂದ ವಿ ಯೂಸ್ ದ ಆರೆಂಜ್ ವಾಸ್ ಸ್ವೀಟ್. ನೋಡಿ, ಮೊದಲನೇದ್ರಲ್ಲಿ ಆನ್, ಆದ್ರೆ ಎರಡನೇ ಎಕ್ಸಾಂಪಲ್ ದ ಆರೆಂಜ್ ಅಂದ್ರೆ ಸಮಥಿಂಗ್ ದಟ್ ಆರೆಂಜ್ ಇಸ್ ಆಲ್ರೆಡಿ ಮೆನ್ಷನ್ಡ್, ಅದಕ್ಕೋಸ್ಕರ ದ ಆರೆಂಜ್ ಅನ್ನ ಉಪಯೋಗಿಸ್ತೀವಿ. ಹಾಗೆ ನೆಕ್ಸ್ಟ್ ಒನ್, ವೇರ್ ದರ್ ಈಸ್ ಓನ್ಲಿ ಒನ್ ಸಚ್ ಥಿಂಗ್. ಒನ್ ಸಚ್ ಥಿಂಗ್ ಅಂತ ಹೇಳಿದ್ರೆ ಓನ್ಲಿ ಆ ಥರದ್ದು ಒಂದೇ ಒಂದು ಇದೆ, ವಿಚ್ ಇಸ್ ಯೂನಿಕ್. ದ ಅರ್ತ್, ದ ಸನ್, ದ ಮೂನ್, ಇವೆಲ್ಲ ಒಂದೊಂದೇ ಇರೋದಾದ್ರಿಂದ ಅಂತಹದ್ದಕ್ಕೆ ವಿ ಯೂಸ್ ದ. ಓಕೆ, ನೆಕ್ಸ್ಟ್ ಒನ್, ಎಸ್, ಬಿಫೋರ್ ದ ನೇಮ್ಸ್ ಆಫ್ ಫೇಮಸ್ ಬಿಲ್ಡಿಂಗ್ಸ್ ಆರ್ ಮಾನ್ಯುಮೆಂಟ್ಸ್. ಹೌದು, ಇವಾಗ ತಾಜ್ ಮಹಲ್, ದ ತಾಜ್ ಮಹಲ್ ಅಂತ ಹೇಳ್ತೀವಿ. ದ ಗ್ರೇಟ್ ವಾಲ್ ಆಫ್ ಚೈನಾ, see the examples, the great wall of China, the Taj Mahal, ಈ ತರಹ ಮಾನ್ಯುಮೆಂಟ್ಸ್, ಈ ತರ ಫೇಮಸ್ ಬಿಲ್ಡಿಂಗ್ಸ್ ಗೆ ವಿ ಯೂಸ್ ದ. ಹಾಗೆ ನೆಕ್ಸ್ಟ್ ಒನ್, ವಿತ್ ಅ ಸಿಂಗಲ್ ನೌನ್ ಈಸ್ ಯೂಸ್ಡ್, ವೆನ್ ಅ ಸಿಂಗಲ್ ನೌನ್ ಈಸ್ ಯೂಸ್ಡ್ ಟು ರೆಪ್ರೆಸೆಂಟ್ ಅ ಹೋಲ್ ಕ್ಲಾಸ್. ಉದಾಹರಣೆಗೆ ನೋಡಿ, ದ ಡಾಗ್ ಈಸ್ ಅ ಫೇತ್ಫುಲ್ ಅನಿಮಲ್. ನಾವು ಒಂದು ಡಾಗ್ ಬಗ್ಗೆ ಮಾತಾಡ್ತಾ ಇಲ್ಲ, ವಿ ಆರ್ ಟಾಕಿಂಗ್ ಅಬೌಟ್ ದ ಹೋಲ್ class of dogs. ಹಾಗಾಗಿ we use the dog is a faithful animal.
Okay, the next, before the names of rivers, seas, oceans and mountains, rivers ಮುಂದೆ, oceans ಮುಂದೆ, mountains ಮುಂದೆ ಕೂಡ ನಾವು the ಅನ್ನ ಬಳಸ್ತೀವಿ. ಹಾಗೆ few countries ಕೂಡ the. ನೋಡಿ example, the Himalayas, the Vindhyas, the Satpuras, ಹಾಗೆ the Nile, the Ganga, the Krishna, the Godavari, ಹಾಗೇನೆ ದ USA, ಈ ತರ ಕಂಟ್ರೀಸ್ ಕೂಡ ನಾವು ದ ಅನ್ನ ಬಳಸ್ತೀವಿ. ಓಕೆ, ದ ನೆಕ್ಸ್ಟ್ ಒನ್, ಬಿಫೋರ್ ದ ನೇಮ್ಸ್ ಆಫ್ ಹೋಲಿ ಬುಕ್ಸ್. ಹೌದು, ಹೋಲಿ ಬುಕ್ಸ್ ನೋಡಿ, ದ ಬೈಬಲ್, ದ ಕುರಾನ್, ದ ಗೀತಾ, ದ ಭಗವದ್ಗೀತಾ, ಈ ತರ ದ ಫ್ರಂಟ್ ಆಫ್ ದ ಹೋಲಿ ಬುಕ್ಸ್ ವಿ ಯೂಸ್ ದ. ನೆಕ್ಸ್ಟ್ ಒನ್, ಬಿಫೋರ್ ಸೂಪರ್ಲೇಟಿವ್ adjectives. ಹೌದು, ಎಕ್ಸಾಂಪಲ್ಸ್ ದ ಟಾಲೆಸ್ಟ್, ದ ಲಾರ್ಜೆಸ್ಟ್, ದ ಬಿಗ್ಗೆಸ್ಟ್, ದ ಪ್ರೆಟಿಯೆಸ್ಟ್, ಈ ತರ ಸೂಪರ್ಲೇಟಿವ್ ನ ಮುಂದೆ ಕೂಡ ನಾವು ದ ನ ಬಳಸ್ತೀವಿ. ಹಾಗೆ ಬಿಫೋರ್ ನ್ಯೂಸ್ ಪೇಪರ್ಸ್ ಅಂಡ್ ಮ್ಯಾಗಝೀನ್ಸ್. ಹೌದು, ನ್ಯೂಸ್ ಪೇಪರ್ ಹೆಸರು ಹೇಳುವಾಗ ಮತ್ತೆ ಮ್ಯಾಗಝೀನ್ಸ್ ಹೆಸರು ಹೇಳುವಾಗ ನೋಡಿ, ಎಕ್ಸಾಂಪಲ್ ದ ಹಿಂದೂ, ದ ಪ್ರಜಾವಾಣಿ, ದ ವಿಜಯ್ ಕರ್ನಾಟಕ, ದ ಡೆಕ್ಕನ್ ಹೆರಾಲ್ಡ್ ಅಥವಾ ದ ಇಲಸ್ಟ್ರೇಟೆಡ್ ವೀಕ್ಲಿ, ಈ ತರಹ ಮ್ಯಾಗಝೀನ್ಸ್ ಮತ್ತೆ ನ್ಯೂಸ್ ಪೇಪರ್ ಮುಂದೆ ಕೂಡ ದ ನ ಬಳಸ್ತೀವಿ. ಓಕೆ, ನೆಕ್ಸ್ಟ್, ಬಿಫೋರ್ ಟ್ರೈನ್ಸ್ ಅಂಡ್ ಶಿಪ್ಸ್. ಹೌದು, ದ KK ಎಕ್ಸ್ಪ್ರೆಸ್, ದ ಬೃಂದಾವನ್ ಎಕ್ಸ್ಪ್ರೆಸ್, ಹಾಗೆ ದ ವಿಕ್ರಾಂತ್, ಈ ತರಹ ದ ಕರ್ನಾಟಕ ಎಕ್ಸ್ಪ್ರೆಸ್, ದ ವಿಕ್ರಾಂತ್, ಹೀಗೆ ದ ನೇಮ್ಸ್ ಆಫ್ ದ ಶಿಪ್ಸ್, ಟ್ರೈನ್ಸ್ ಅನ್ನ ಹೇಳುವಾಗಲೂ ಕೂಡ ನಾವು ದ ನ ಬಳಸ್ತೀವಿ. ಓಕೆ, ಎಸ್, ನೌ ಲೆಟ್ us see how much you have understood, right? Okay, Sri Lanka is dash island. Guess ಮಾಡಿದ್ರಾ? Yes, it is an island. ಆಮೇಲೆ my friend is dash European. ಹೌದು, ನೀವು ಅರ್ಥ ಮಾಡ್ಕೊಂಡಿರೋದು ಕರೆಕ್ಟು, ಯುರೋಪಿಯನ್ ಅಂತಿದೆ, ಹಾಗಾಗಿ ಯು ಸೌಂಡ್ ಬರೋದ್ರಿಂದ ಓಕೆ ಏ ಉಪಯೋಗಿಸ್ತೀವಿ. ಇದೇ ಸೆಂಟೆನ್ಸ್ ಅನ್ನ ನಾನು ಬೇರೆ ತರ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮೈ ಫ್ರೆಂಡ್ಸ್ ಆರ್ ಡ್ಯಾಶ್ ಯುರೋಪಿಯನ್ಸ್ ಅಂತ ಇದ್ದಾಗ ದ ಯುರೋಪಿಯನ್ಸ್, ಯಾಕೆ ಅದು ಪ್ಲೂರಲ್ ನಲ್ಲಿರುತ್ತೆ. ಸೊ ಇಲ್ಲಿ ಮೈ ಫ್ರೆಂಡ್ ಈಸ್ ಅ ಯುರೋಪಿಯನ್ ಸಿಂಗ್ಯುಲರ್, ಯುರೋಪಿಯನ್ಸ್ ಇದ್ರೆ ಖಂಡಿತ ಅದು ದ. ಡ್ಯಾಶ್ ಫ್ರೆಂಚ್ ಡಿಫೀಟೆಡ್ ದ ಜರ್ಮನ್ಸ್. ಹೌದು, ಇಲ್ಲಿ ವಿ ಆರ್ ಟಾಕಿಂಗ್ ಅಬೌಟ್ ದ ಹೋಲ್ ಕ್ಲಾಸ್ ಆಫ್ ಫ್ರೆಂಚ್, ಅದಕ್ಕೋಸ್ಕರನೇ ದ ಫ್ರೆಂಚ್ ಡಿಫೀಟೆಡ್ ದ ಜರ್ಮನ್ಸ್. ನೆಕ್ಸ್ಟ್ ಎಕ್ಸಾಂಪಲ್, ವಿಚ್ ಇಸ್ ಡ್ಯಾಶ್ ಟಾಲೆಸ್ಟ್ ಟವರ್ ಇನ್ ಇಂಡಿಯಾ. ಡೆಫಿನೆಟ್ಲಿ ಕರೆಕ್ಟ್. ಇಲ್ಲಿ ದ ಯಾಕೆ ಅಂತ ಹೇಳಿದ್ರೆ ಟಾಲೆಸ್ಟ್ ಸೂಪರ್ಲೇಟಿವ್ ಡಿಗ್ರಿಯಲ್ಲಿದೆ, ಅದಕ್ಕೋಸ್ಕರ ದ. ನೆಕ್ಸ್ಟ್ ಎಕ್ಸಾಂಪಲ್, ಮೈ ಅಂಕಲ್ ಇಸ್ ಡ್ಯಾಶ್ MP. ಹೌದು, MP ಹೇಳುವಾಗ ದೇರ್ ಈಸ್ ವಾವಲ್ ಸೌಂಡ್, ಅದಕ್ಕೋಸ್ಕರ ಇಟ್ ಇಸ್ ಆನ್. ಎಸ್, ನೌ ವಿ ಹ್ಯಾವ್ ಕಂಪ್ಲೀಟೆಡ್ ಆರ್ಟಿಕಲ್ಸ್. ಲೆಟ್ us go to the next topic. It is conjunctions. ನಿಮ್ಮ ಕ್ವೆಶ್ಚನ್ ಪೇಪರ್ನಲ್ಲಿ ಕಂಜಂಕ್ಷನ್ಸ್ ನ ಲಿಂಕರ್ಸ್ ಅಂತ ಕೂಡ ಕೇಳ್ತಾರೆ. ಯು ಶುಡ್ ಬಿ ಅವೇರ್ ದಟ್ ಕಂಜಂಕ್ಷನ್ಸ್ ಅಥವಾ ಲಿಂಕರ್ಸ್, a word which joins sentences or words and clauses is known as conjunction. ಇದು a small definition. ನೋಡಿ, ಎಕ್ಸಾಂಪಲ್ಸ್ ಎಷ್ಟೊಂದು ಕಂಜಂಕ್ಷನ್ಸ್ ಇದೆ, ಆದ್ರೆ ನಾನು ನಿಮಗೆ ಯಾವ್ದು ಇಂಪಾರ್ಟೆಂಟ್ ಅಂತ ಅನ್ಸುತ್ತೋ, ವಾಟ್ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಅಂಥದ್ದನ್ನ ಐ ಹ್ಯಾವ್ ಮೇಡ್ ಅ ಲಿಸ್ಟ್. ಅಂಡ್ ಬಟ್, ಆರ್, ದಟ್, yet, because, although, though, still, ಈ ತರ ಇಟ್ ಗೋಸ್ ಆನ್. ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್, ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್. ಆದರೆ ನಾವು ಯೂಶಲ್ ಆಗಿ ನಮ್ಮ ಕ್ವೆಶ್ಚನ್ ಪೇಪರ್ ಅಲ್ಲಿ ಕೊಡುವಂತಹ ಗ್ರಾಮರ್ ಅಲ್ಲಿ ಇರುವಂತಹ ಕಂಜಂಕ್ಷನ್ಸ್ ಅನ್ನ ಮಾತ್ರ ಲಿಸ್ಟ್ ಮಾಡಿದ್ದೀನಿ. ಓಕೆ, ಎಸ್, ಇಫ್, ಫಾರ್, ಸಿನ್ಸ್, ಟಿಲ್, ದ್ಯಾನ್, ಆಸ್, ಇದೆಲ್ಲವೂ ಕೂಡ. ನಾವು ದ ಎಕ್ಸಾಂಪಲ್ ನೋಡಿ, everyone likes him dash he has lot of patience. ಹೌದು, ನಿಮ್ಮ ಗೆಸ್ ಕರೆಕ್ಟು, ಬಿಕಾಸ್ ಕೆಲವೊಂದ್ಸಲ ಆಸ್ ಕೂಡ ಬರೆಯೋ ಚಾನ್ಸಸ್ ಇರುತ್ತೆ. ನಥಿಂಗ್ ರಾಂಗ್ ಇನ್ ದಟ್. ಎವ್ರಿವನ್ ಲೈಕ್ಸ್ ಹಿಮ್ ಆಸ್ ಹಿ ಹ್ಯಾಸ್ ಲಾಟ್ ಆಫ್ ಪೇಷನ್ಸ್. ಸೆಕೆಂಡ್ ಎಕ್ಸಾಂಪಲ್, he was strong, he could not win the match. ಬಿಗಿನಿಂಗ್ ಅಲ್ಲಿ ಬಂದಿದೆ, ಗೆಸ್ ಮಾಡಬಹುದು. ಹೌದು, ದೋ ಅಥವಾ ಆಲ್ ದೋ ಅಥವಾ ಈವನ್ ದೋ,
ಇದಕ್ಕೆ ಕರೆಕ್ಟ್ ಆನ್ಸರ್ ಇರೋ ಸಾಧ್ಯತೆ ಇದೆ. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಐ ಲೈಕ್ ಟೀ. ಇಲ್ಲಿ ಕಂಜಂಕ್ಷನ್ ಆಗಿರೋದ್ರಿಂದ ಇಟ್ ಇಸ್ ಆ್ಯಂಡ್ ಆಗ್ಬೋದು. ಐ ಲೈಕ್ ಟೀ ಆ್ಯಂಡ್ ಕಾಫಿ. ಎಸ್, ಸೊ ಲೈಕ್ ದಿಸ್ ಯು ಕ್ಯಾನ್ ಆನ್ಸರ್ conjunctions or linkers and you can fetch 1 mark easily. Yes, now it is prepositions. ನಿಮಗೆ ಗೊತ್ತಿದೆ prepositions ಅಂದ್ರೆ a preposition is a word placed before a noun or a pronoun to show its relation to some other word in the sentence. Now this is just a definition. It tells you the relationship. ಹಾಗಾಗಿ ಅದನ್ನ ಪ್ರಿಪೊಸಿಷನ್, ಇಟ್ ಇಸ್ ಪೊಸಿಷನ್ ಇನ್ ದ ಬಿಗಿನಿಂಗ್, ಅದಕ್ಕೋಸ್ಕರ ಅದನ್ನ ಪ್ರಿಪೊಸಿಷನ್ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್ಸ್, ಈವನ್ ಇನ್ ದಿಸ್ ಪ್ರಿಪೊಸಿಷನ್ ವಿ ಹ್ಯಾವ್ ಹಂಪ್ಟಿ ನಂಬರ್ ಆಫ್ ಎಕ್ಸಾಂಪಲ್ಸ್ ಚಿಲ್ಡ್ರನ್. ಆದರೆ ನಾನು ಐ ಹ್ಯಾವ್ ಜಸ್ಟ್ ಕಾನ್ಸಂಟ್ರೇಟೆಡ್ on few important prepositions which is needed for your exam. By, from, at, on, in, into, to, with, among, between, under, ಇದೆಲ್ಲವೂ ಕೂಡ prepositions. Now let us see the examples. The book belongs dash Anthony ಅಂತ ಹೇಳಿದ್ರೆ, yes children, think a while. Have you? Yes, it is right answer. The book belongs to Anthony is the right answer. The next one, he sat dashed the chair ಅಂತ ಕೊಟ್ರೆ sentence ಅಲ್ಲಿ answer will be on. Why not in? See, ನಾವು ಹೇಳ್ತೀವಿ he sat in the car ಅಂತ ಹೇಳ್ತೀವಿ, whereas we say he sat on the chair ಅಂತ ಹೇಳ್ತೀವಿ. So that is the right answer. See, he quarreled dash themselves. ಇಲ್ಲಿ ಎಷ್ಟೊಂದು ಜನ ಇದ್ದಾರೆ, ಹಾಗಾಗಿ ನೀವು ಗೆಸ್ ಸರಿಯಾಗಿ ಮಾಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. It is among. Whereas if it is given they quarreled dash, ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಜಾನ್ ಅಂಡ್ ರಹೀಮ್ ಫಾಟ್ ಡ್ಯಾಶ್ themselves ಅಂತ ಕೊಟ್ರೆ ಆನ್ಸರ್ ವಿಲ್ ಬಿ ಬಿಟ್ವೀನ್ themselves. ಅಲ್ಲಿ ಇಬ್ಬರೇ ಇದ್ದಾರೆ, ಇಲ್ಲಿ ಎಷ್ಟೊಂದು ಜನ ಇರೋದ್ರಿಂದ ಅಮಾಂಗ್, ಇದು ನೆನ್ಪಿಟ್ಕೊಳ್ಬೇಕು. ಹಾಗೇನೇನೆ ಶಿ ಜಂಪ್ಡ್ ಡ್ಯಾಶ್ ದ ವೆಲ್ ಅಂತ ಹೇಳಿದಾಗ ದೇರ್ ಈಸ್ ಮೂವ್ಮೆಂಟ್, ಅದಕ್ಕೋಸ್ಕರ ಶಿ ಜಂಪ್ಡ್ ಇನ್ ಟು ದ ವೆಲ್ ವಿಲ್ ಬಿ ದ ರೈಟ್ ಆನ್ಸರ್. ಎಸ್, ಸೊ ಲೈಕ್ ದಿಸ್ ಪ್ರಿಪೊಸಿಷನ್ಸ್ ಅನ್ನ ನೀವು ಆನ್ಸರ್ ಮಾಡಿ ಯು ಕ್ಯಾನ್ ಈಸಿಲಿ ಸ್ಕೋರ್ 1 ಮಾರ್ಕ್. ನೌ ದ ನೆಕ್ಸ್ಟ್ ಒನ್ ಇಸ್ modals. ನಿಮಗೆಲ್ಲ ಗೊತ್ತಿದೆ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಂದರೆ ಲ್ಯಾಂಗ್ವೇಜ್ ಇಸ್ ಯೂಸ್ಡ್ ಫಾರ್ ಡಿಫ್ರೆಂಟ್ ಫಂಕ್ಷನ್ಸ್. ಆ ಡಿಫ್ರೆಂಟ್ ಫಂಕ್ಷನ್ಸ್ ಯಾವ್ಯಾವ್ದಪ್ಪ ಅಂತ ಹೇಳಿದ್ರೆ ವಿ ಆರ್ಡರ್, ವಿ ಕಮಾಂಡ್, ವಿ ರಿಕ್ವೆಸ್ಟ್, ವಿ ಅಡ್ವೈಸ್, ವಿ ಗಿವ್ ಸಜೆಷನ್ಸ್, ಇದನ್ನೇ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಂತ ಹೇಳ್ತಾರೆ. ಸೊ ಯಾವ್ಯಾವುದು ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಂತ ಹೇಳಿದ್ರೆ ಲ್ಯಾಂಗ್ವೇಜ್ ಫಂಕ್ಷನ್ಸ್ ರೆಫರ್ಸ್ ಟು ದ ಯೂಸ್ ಆಫ್ ಲ್ಯಾಂಗ್ವೇಜ್. ಯಾವ್ಯಾವುದು ಆಫ್ ಸ್ಪೆಸಿಫಿಕ್ ಪರ್ಪಸ್, ಇದೇ ಪರ್ಪಸ್ಗೆ ನಾವು ರಿಕ್ವೆಸ್ಟ್ ಮಾಡೋದಕ್ಕೆ ಉಪಯೋಗಿಸ್ತೀವಿ. ಹಾಗೆ ಆರ್ಡರ್, ಕಮಾಂಡ್, ಆಫರಿಂಗ್ ಹೆಲ್ಪ್, ಇದೆಲ್ಲವೂ ಕೂಡ ಲ್ಯಾಂಗ್ವೇಜ್ ಫಂಕ್ಷನ್ಸ್. ಸಿ ಹಿಯರ್ ಇಸ್ ಅ ಲಿಸ್ಟ್ ಆಫ್ ಲ್ಯಾಂಗ್ವೇಜ್ ಫಂಕ್ಷನ್ಸ್. ನೋಡಿ, ರಿಕ್ವೆಸ್ಟ್ ಮಾಡ್ತೀವಿ, ವಿ ಅಡ್ವೈಸ್, ವಿ ಆರ್ಡರ್, ವಿ ಸಜೆಸ್ಟ್, ಅಬಿಲಿಟಿಯನ್ನ ಹೇಳ್ತೀವಿ, ಇನ್ವಿಟೇಷನ್, ಎಬಿಲಿಟಿ. ನೋಡಿ ಉದಾಹರಣೆಗೆ ಐ ಕ್ಯಾನ್ ಈಟ್ 10 ಚಪಾತೀಸ್ ಅಂತ ಹೇಳಿದ್ರೆ ಅದು ಎಬಿಲಿಟಿಯನ್ನ ಹೇಳುವಂಥದ್ದು. ಇನ್ವಿಟೇಷನ್ ಅಂತ ಪ್ಲೀಸ್ ಡೂ ಕಮ್ ಟು ಮೈ ಸನ್ಸ್ ಮ್ಯಾರೇಜ್ ಅಂತ ಹೇಳಿದ್ರೆ ಇಟ್ ಈಸ್ ಅನ್ ಇನ್ವಿಟೇಷನ್. ಹಾಗೆ ವಿಶ್ ಮಾಡ್ತೀವಿ, ಪರ್ಮಿಷನ್ ಅನ್ನ ಕೇಳ್ತೀವಿ, ಇನ್ಸ್ಟ್ರಕ್ಷನ್ಸ್ ಅಂತ ಕೊಡ್ತೀವಿ, ವಿ ಗಿವ್ ಡೈರೆಕ್ಷನ್ಸ್, ಹಾಗೆ ವಿ ಆಫರ್ ಹೆಲ್ಪ್. ನಾವು ಕೆಲವೊಂದು ಎಕ್ಸಾಂಪಲ್ಸ್ ಅನ್ನ ನಾನಿಲ್ಲಿ ಮಾಡ್ಕೊಂಡು ಬಂದಿದ್ದೀನಿ. ಲೆಟ್ ಅಸ್ ಸಿ ಡಿಫ್ರೆಂಟ್ ಎಕ್ಸಾಂಪಲ್ಸ್ ಅಂಡರ್ ಡಿಫ್ರೆಂಟ್ ಲ್ಯಾಂಗ್ವೇಜ್ ಫಂಕ್ಷನ್ಸ್. ಅದೇನು ನೋಡಿ, ಮೊದಲನೇದು ಶಲ್ ಐ ಪಾರ್ಕ್ ಮೈ ವೆಹಿಕಲ್ ಹಿಯರ್ ಸರ್ ಅಂತ ಕೇಳಿದಾಗ ಡೆಫಿನೆಟ್ಲಿ ಯು ಆರ್ ಆಸ್ಕಿಂಗ್ ಪರ್ಮಿಷನ್ ವೆದರ್ ಐ ಕ್ಯಾನ್ park my vehicle here or not. Yes, your answer is right. Seeking permission. We are seeking permission. The next one, what can I do for you? ಅಂತ ಹೇಳಿದಾಗ ನಾವು we are offering help. ಏನಾದರೂ ಸಹಾಯ ಮಾಡಬಹುದಾ? What can I do? Can I help you? Yes. Now the next example, go straight and take a right turn. You will find the railway station. ಹೌದು, ಇದರಲ್ಲಿ we are giving what? Direction. Yes, we are giving direction. Go straight, take a right turn and you will find the railway station. That is how we give direct. We give directions.
ಓಕೆ, ನೆಕ್ಸ್ಟ್ ಮೇ ಗಾಡ್ ಬ್ಲೆಸ್ ಯು. ಹೌದು, ಕರೆಕ್ಟಾಗಿ ಆನ್ಸರ್ನ ಗೆಸ್ ಮಾಡಿದ್ದೀರಾ. ಇಟ್ ಈಸ್ ವಿಶಿಂಗ್. ವಿ ವಿಶ್ ಪೀಪಲ್ ಮೇ ಗಾಡ್ ಬ್ಲೆಸ್ ಯು, ಹ್ಯಾಪಿ ಬರ್ತ್ಡೇ, ಈ ಥರ ವಿಶ್ ಮಾಡ್ತೀವಿ. ಡೋಂಟ್ ವೇಸ್ಟ್ ಟೈಮ್. ಕೆಲವೊಂದ್ಸಲ ಈ ಲ್ಯಾಂಗ್ವೇಜ್ ಫಂಕ್ಷನ್ ಟೋನ್ ಮೇಲೆ ಕೂಡ ಹೋಗುತ್ತೆ. ಆವಾಗ ನೀವು ವಾಟ್ ಇಸ್ ದೇರ್ ಇನ್ ದ ವರ್ಡ್ ಲಿಟ್ರಲ್ ಮೀನಿಂಗ್ ಅನ್ನ ತಗೊಂಡು ಯು ಕ್ಯಾನ್ ಡಿಸೈಡ್. ಡೋಂಟ್ ವೇಸ್ಟ್ ಟೈಮ್ ಅಂತ ಹೇಳಿದಾಗ ಅಡ್ವೈಸ್, ಡೋಂಟ್ ವೇಸ್ಟ್ ಟೈಮ್ ಅಂತ ಹೇಳಿದಾಗ ಅದು ಆರ್ಡರ್ ಕೂಡ ಕೆಲವೊಂದ್ಸಲ ಆಗೋ ಚಾನ್ಸು ಇರುತ್ತೆ. ಆಪ್ಷನ್ಸ್ ಅನ್ನ ನೋಡ್ಕೊಂಡು ಯು ಕ್ಯಾನ್ ಡಿಸೈಡ್ ವೆದರ್ ಇಟ್ ಈಸ್ ಅಡ್ವೈಸ್ ಆರ್ ಆರ್ಡರ್ ಅಂತ ಹೇಳ್ಬಿಟ್ಟು. ಟರ್ನ್ ಟು ಪೇಜ್ ನಂಬರ್ 50. ಯೂಶಲ್ ಆಗಿ ಇದನ್ನ ಯಾರು ಹೇಳ್ತಾರೆ? ಟೀಚರ್ಸ್. ಎಸ್, ಕರೆಕ್ಟ್. ಇದನ್ನ ಹೇಳೋದು ಟೀಚರ್ಸು. ಟೀಚರ್ಸ್ ಯೂಶಲಿ ಗಿವ್ ಇನ್ಸ್ಟ್ರಕ್ಷನ್ಸ್. ಸೊ ಇಟ್ ಈಸ್ ಗಿವಿಂಗ್ ಇನ್ಸ್ಟ್ರಕ್ಷನ್ಸ್. ಈ ತರ ನಿಮ್ಗೆ MC ಕ್ವೆಶ್ಚನ್ ಅಲ್ಲಿ ಒಂದು ಬರೋ ಚಾನ್ಸ್ ಇರುತ್ತೆ. ಒಂದು ಆ ಸ್ಟೆಮ್ ಅನ್ನ ಏನ್ ಕೊಟ್ಟಿರ್ತಾರೋ ಆ ಸ್ಟೆಮ್ ಅನ್ನ ಓದಿ ಆಮೇಲೆ ಆ 4 ಆಪ್ಷನ್ಸ್ ಅನ್ನ ಓದಿದ್ರೆ ಐ ಥಿಂಕ್ ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ಐಡೆಂಟಿಫೈ ದ ಲ್ಯಾಂಗ್ವೇಜ್ ಫಂಕ್ಷನ್ಸ್. ದ ನೆಕ್ಸ್ಟ್ ಒನ್, ಇಟ್ ಈಸ್ ಟೆನ್ಸಸ್ ಅಂಡ್ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್. ಹೌದು, ಇಲ್ಲಿ ವರ್ಬ್ ಯಾವಾಗಲೂ ವೆರಿ ಇಂಪಾರ್ಟೆಂಟ್ ಇನ್ ಇಂಗ್ಲಿಷ್. ವರ್ಬ್ ಅಂದ್ರೆ ದೇರ್ ಇಸ್ ನೋ ಸೆಂಟೆನ್ಸ್ ವಿದೌಟ್ ಅ ವರ್ಬ್. ದ ಶಾರ್ಟೆಸ್ಟ್ ಸೆಂಟೆನ್ಸ್ ಅಂತ ಅನ್ಕೊಳ್ಳಿ. ನೋಡಿ, ಉದಾಹರಣೆಗೆ ದ ವರ್ಬ್ ಇಸ್ ದ ಕಿಂಗ್ ಇನ್ ಇಂಗ್ಲಿಷ್. ದ ಶಾರ್ಟೆಸ್ಟ್ ಸೆಂಟೆನ್ಸ್ ಕಂಟೈನ್ಸ್ ಅ ವರ್ಬ್. A verb is described as a word which is used to indicate an action, a state of being, of existence or possession. ನೋಡಿ, sit ಅನ್ನುವಂಥದ್ದು ಒಂದು ಸೆಂಟೆನ್ಸ್, ಸಿಟ್ ಅನ್ನುವಂಥದ್ದು ಒಂದು ವರ್ಬ್. ಸೊ ದ ಶಾರ್ಟೆಸ್ಟ್ ಒನ್ ವರ್ಡ್ ಸೆಂಟೆನ್ಸ್ ಕೂಡ ಅದರಲ್ಲಿ ವರ್ಬ್ ವಿಲ್ ಬಿ ದೇರ್. ಹಾಗೇನೆ ಕೆಲವೊಂದು ಎಕ್ಸಾಂಪಲ್ಸ್ ಅನ್ನ ಇಲ್ಲಿ ಕೊಟ್ಟಿದ್ದೀನಿ ಫಾರ್ ವರ್ಬ್ಸ್. The sun rises in the east. So rises will be the verb here. He is punished. He is punished is the verb. They are playing in the ground. Are playing in the ground is the verb. She has blue eyes. ನಾನು ಕೊಟ್ಟಿದ್ದೀನಿ ಮೇಲ್ಗಡೆ possession. She has blue eyes. That is possession ಅನ್ನ ತೋರಿಸುವಂತದ್ದು ಕೂಡ verb. ಹಾಗೆ existence, state of being of existence ಅಂತ ಕೊಟ್ಟಿದ್ದೀನಿ. ದೇ ಆರ್ ಪ್ಲೇಯಿಂಗ್ ಅಂದ್ರೆ ಅದು ಎಕ್ಸಿಸ್ಟೆನ್ಸ್ ಅನ್ನ ತೋರಿಸುವಂಥದ್ದು. ಸೊ ವರ್ಬ್ ಹೀಗೆ ನಾವು ಡಿಫೈನ್ ಮಾಡಬಹುದು. ವರ್ಬ್ಸ್ ಕ್ಯಾನ್ ಬಿ ರಿಟನ್ ಇನ್ ಡಿಫರೆಂಟ್ ಫಾರ್ಮ್ಸ್. ನಾನು ಇದನ್ನ ನಿಮ್ಗೆ ಯಾಕೆ ಹೇಳ್ಕೊಡ್ತಿದ್ದೀನಿ ಅಂದ್ರೆ, ನಿಮಗೆ ಕ್ವೆಶ್ಚನ್ ಪೇಪರ್ನಲ್ಲಿ ಒಂದು ಕ್ವೆಶ್ಚನ್ ಇರುತ್ತೆ, ಫಿಲ್ ಇನ್ ದ ರೈಟ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್ ಅಂತ ಇರುತ್ತೆ. ಆವಾಗ ನೀವೇನ್ ಮಾಡ್ಬೇಕಾಗತ್ತೆ, ಆ ವರ್ಬ್ನ ಡಿಫ್ರೆಂಟ್ ಫಾರ್ಮ್ಸ್ ಯಾವ್ಯಾವುದು ಅಂತ ಹೇಳಿ ನೀವು ನೋಡ್ಕೋಬೇಕು. ಆ ವರ್ಬ್ಸ್ ನ ಡಿಫ್ರೆಂಟ್ ಫಾರ್ಮ್ಸ್ ಯಾವ್ಯಾವುದು? ಇವಾಗ ಒಂದು ವರ್ಬ್ ಇದ್ರೆ ನೋಡಿ, ಪ್ಲೇ ಅಂತ ಒಂದು ವರ್ಬ್ ಇದ್ರೆ ಅದನ್ನ ಯಾವ್ಯಾವ ಫಾರ್ಮ್ಸ್ ಅಲ್ಲಿ ಬರಿಬಹುದು? ಇದನ್ನ ಪ್ಲೇ ಅನ್ನುವಂಥದ್ದನ್ನ V0 ಅಂದ್ರೆ ನಥಿಂಗ್ ಈಸ್ ಆಡೆಡ್ ಟು ವರ್ಬ್. ವಿ ಹ್ಯಾವ್ ನಾಟ್ ಆಡೆಡ್ ಎನಿಥಿಂಗ್. ಸೊ ಪ್ಲೇ. VS ಅಂತ ಹೇಳ್ತೀವಿ ಅಂದ್ರೆ ಎಸ್ ಇಸ್ ಆಡೆಡ್ ಟು ವರ್ಬ್. That is plays. Next, played. ED ಅನ್ನ ಅಂದ್ರೆ past tense. ED ಅನ್ನ ಆಡ್ ಮಾಡಿರುವಂತದ್ದು played. Next, verb ing ಅಂದ್ರೆ playing. ವರ್ಬ್ಗೆ ing ಅನ್ನ ಆಡ್ ಮಾಡಿರ್ತೀವಿ. ನೆಕ್ಸ್ಟ್ ಒನ್ ವರ್ಬ್ en ಅಂತ ಹೇಳ್ತೀವಿ ಅಂಡ್ ದಟ್ ಈಸ್ ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ವರ್ಬ್. ಸೊ ಒನ್ ವರ್ಬ್ ಅನ್ನ ನಾವು ಈ ಎಲ್ಲ ಫಾರ್ಮ್ಸ್ ಅಲ್ಲೂ ಬರಿಬಹುದು. ಅವಾಗ ನಾವು ಯೋಚನೆ ಮಾಡಬೇಕು. ನೋಡಿ, ಇನ್ನೊಂದು ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೀನಿ, ಒಂದು ರೆಗ್ಯುಲರ್ ಒಂದು ಇರ್ರೆಗ್ಯುಲರ್. ಈಟ್, ಈಟ್ಸ್, ಏಟ್, ಈಟಿಂಗ್, ಈಟನ್, ಇಷ್ಟು ಫಾರ್ಮ್ಸ್ ಅಲ್ಲಿ ಬರಿಬಹುದು. ನೀವು ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಾಗ ನೋಡಿ, ಶಿ ಡ್ಯಾಶ್ ಇನ್ ದ ಗ್ರೌಂಡ್ ಎಸ್ಟರ್ಡೇ ಅಂತ ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರೆ. ಇಫ್ ಇಟ್ ಇಸ್ ಗಿವನ್ ಲೈಕ್ ದಿಸ್, ನಾವು ಯೋಚನೆ ಮಾಡಬೇಕು, ಪ್ಲೇ ಅಂತ ಬ್ರಾಕೆಟ್ ನಲ್ಲಿ ವರ್ಬ್ ಇಸ್ ಗಿವನ್. ಆ ಪ್ಲೇದು ಡಿಫ್ರೆಂಟ್ ಫಾರ್ಮ್ ಯಾವ್ಯಾವುದು? ಪ್ಲೇ, ಪ್ಲೇಸ್, ಪ್ಲೇಡ್, ಪ್ಲೇಯಿಂಗ್, ಪ್ಲೇಡ್. ಸೊ ಆ 5 ಫಾರ್ಮ್ ಅಲ್ಲಿ ಯಾವ ಫಾರ್ಮು ಇಲ್ಲಿ ಸೂಟ್ ಆಗತ್ತೆ ನಿಮ್ಗೆ ಗೊತ್ತಾಗುತ್ತೆ. ಶಿ ಡ್ಯಾಶ್ ಇನ್ ದ ಗ್ರೌಂಡ್ ಎಸ್ಟರ್ಡೇ ಅಂತ ಇದೆ, ಆಗೋಗಿರೋದು. ಸೊ ಡೆಫಿನೆಟ್ಲಿ ಇಟ್ ಇಸ್ ಪಾಸ್ಟ್ ಟೆನ್ಸ್. ಸೊ ಶಿ ಪ್ಲೇಡ್ ಇನ್ ದ ಗ್ರೌಂಡ್ ಎಸ್ಟರ್ಡೇ. ಸೊ ಅಲ್ಲಿ ಬ್ರಾಕೆಟ್ ನಲ್ಲಿ ಕೊಟ್ಟಿರುವಂತಹ ವರ್ಬ್ ನ ಡಿಫ್ರೆಂಟ್ ಫಾರ್ಮ್ಸ್ ಅನ್ನ ಬರ್ಕೊಳ್ಳಿ. ಆಮೇಲೆ ವಿಚ್ ಸೂಟ್ಸ್ ಇನ್ ದ ಡ್ಯಾಶ್ ಅದನ್ನ ನೀವು ಫಿಲ್ಅಪ್ ಮಾಡಬೇಕು. ಇನ್ನೊಂದು ಎಕ್ಸಾಂಪಲ್ ನೋಡಿ, ಹಿ ಹ್ಯಾಸ್ ಡ್ಯಾಶ್ ಈಟ್ ಅನ್ ಆಪಲ್ ಇನ್ ದ ಮಾರ್ನಿಂಗ್ ಅಂತ ಕೊಟ್ಟಿದ್ದೀನಿ. ಒನ್ಸ್ ಅಗೇನ್ ಈಟ್,
eats, ate, eating, eaten. So this is how the different forms of the eat is. Now ಇವಾಗ ನಾವು he has ಯಾವ ಫಾರ್ಮ್ ಸೂಟ್ ಆಗುತ್ತೆ? ಇಟ್ ಈಸ್ eaten. He has eaten an apple in the morning. So ಈ ತರ. Next example, one day Sundar dash in front of the house. ಇಲ್ಲೊಂದು ಸ್ಪೆಷಲ್ ಇದೆ. ಏನ್ ಕೊಟ್ಟಿದ್ದಾರೆ ಬ್ರಾಕೆಟ್ ನಲ್ಲಿ ಅಂದ್ರೆ ಬಿ ಪ್ಲಸ್ ಸ್ಟ್ಯಾಂಡ್ ಅಂತ ಕೊಟ್ಟಿದ್ದಾರೆ. ಬಿ ಪ್ಲಸ್ ಸ್ಟ್ಯಾಂಡ್ ಅಂತ ಹೇಳಿದಾಗ ನೀವು ನೆನ್ಪಿಟ್ಕೊಳ್ಬೇಕು, ಬಿ ಫಾರ್ಮ್ಸ್ ಆಫ್ ದ ವರ್ಬ್ಸ್ ಯಾವ್ಯಾವುದು? ಬಿ ಫಾರ್ಮ್ಸ್ ಆಫ್ ದ ವರ್ಬ್ಸ್ ಯಾವ್ಯಾವ್ದಪ್ಪ ಅಂದ್ರೆ ಆಮ್, ಈಸ್, ಆರ್, ವಾಸ್, ವರ್. ಹಾಗೆ ಸ್ಟ್ಯಾಂಡ್ಗೆ ಕೊಟ್ಟಿದ್ದೀನಲ್ಲ, ಸ್ಟ್ಯಾಂಡ್, ಸ್ಟ್ಯಾಂಡ್ಸ್, ಸ್ಟುಡ್, ಸ್ಟ್ಯಾಂಡಿಂಗ್ ಮತ್ತು ಸ್ಟುಡ್. ಸೊ ಯಾವುದು ಸೂಟ್ ಆಗತ್ತೆ? ಒನ್ ಡೇ ಸುಂದರ್ ಬಿ ಫಾರ್ಮ್ಗೆ ವಾಸ್ ಹಾಕಿದೀವಿ, ಸ್ಟ್ಯಾಂಡ್ಗೆ ಸ್ಟ್ಯಾಂಡಿಂಗ್. ಸೊ ದಟ್ ಈಸ್ ದ ರೈಟ್ ಆನ್ಸರ್. ನೋಡಿ, ಸೊ ಬಿ ಫಾರ್ಮ್ಸ್ ಆಫ್ ದ ವರ್ಬ್ಸ್ ಯಾವ್ಯಾವ್ದಪ್ಪ ಅಂತ ಹೇಳಿದ್ರೆ ಆಮ್, ಈಸ್, ಆರ್, ವಾಸ್, ವರ್. ಹಾಗೆ ಇನ್ನೊಂದು ಎಕ್ಸಾಂಪಲ್, ಹಿಸ್ ಶರ್ಟ್ ಡ್ಯಾಶ್ ಟೋರ್ನ್ ಅಟ್ ದ ಬ್ಯಾಕ್ ಲಾಸ್ಟ್ ವೀಕ್. ನೋಡಿ, ಮತ್ತೆ ಬರೀ ಬಿ ಕೊಟ್ಟಿದ್ದೀನಿ. ಬಿ ಅಂತ ಕೊಟ್ಟಾಗ ನಾನು ಅಲ್ಲಿ ಬಿ ಫಾರ್ಮ್ಸ್ ಆಫ್ ದ ವರ್ಬ್ಸ್ ಕೊಟ್ಟಿದ್ದೀನಿ, ಆಮ್, ಈಸ್, ಆರ್, ವಾಸ್, ವರ್. ಯಾವ್ಯಾವುದು? ಸೊ ಯಾವುದು ಸೂಟ್ ಆಗುತ್ತೆ ಅಂತ ಹೇಳಿದ್ರೆ ಹಿಸ್ ಶರ್ಟ್ ವಾಸ್ ಟೋರ್ನ್ ಬಿಕಾಸ್ ಇಟ್ ಇಸ್ ಲಾಸ್ಟ್ ವೀಕ್. ನಾನು ಏನು ಕೊಟ್ಟಿಲ್ಲ, ಲಾಸ್ಟ್ ವೀಕ್ ಇಲ್ಲ ಅಂತ ಹೇಳಿದ್ರೆ ಹಿಸ್ ಶರ್ಟ್ ಈಸ್ ಟೋರ್ನ್ ಕೂಡ ಆಗತ್ತೆ, ಲಾಸ್ಟ್ ವೀಕ್ ಇರೋದ್ರಿಂದ ಇಟ್ ಇಸ್ ವಾಸ್. So like this you can fill in the correct forms of the verbs. Yes, the next one, it is if clauses of condition. ನಿಮಗೆಲ್ಲ ಗೊತ್ತಿದೆ, ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಇರುವಂತದ್ದು 3 if clauses ಇದೆ. ಅದು ಯಾವ್ಯಾವುದು ನೋಡೋಣ. ಫಸ್ಟ್ ಕಂಡೀಷನಲ್ ಯಾವ್ಯಾವುದು ಅಂತ ಹೇಳಿದ್ರೆ if ಪ್ಲಸ್ ಸಿಂಪಲ್ ಪ್ರೆಸೆಂಟ್ ಇರುತ್ತೆ, modal verb with future meaning will be there. ನೋಡಿ ಎಕ್ಸಾಂಪಲ್ ನೋಡಿ, if he gets, that is simple present, a job, he will be happy. If he gets a job, he will be happy ಇರುತ್ತೆ. ಇನ್ನೊಂದು ಎಕ್ಸಾಂಪಲ್, if the taxi comes, ಅದು ಕೂಡ ಸಿಂಪಲ್ ಪ್ರೆಸೆಂಟ್, I will go home. ಸೊ ಅದು ಫ್ಯೂಚರ್ ಅಲ್ಲಿ ಇರುತ್ತೆ. ಸೊ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದ್ರೆ ಗೆಟ್ಸ್, ಕಮ್ಸ್. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದ್ದಾಗ ಈ ಕಡೆ ವಿಲ್ ಬಿ ದೇರ್. ಇನ್ನೊಂದು ಎಕ್ಸಾಂಪಲ್ ನೋಡಿ, ಸೆಕೆಂಡ್ ಕಂಡೀಷನ್, if ಪ್ಲಸ್ ಸಿಂಪಲ್ ಪಾಸ್ಟ್ ಇದ್ರೆ modal verb will be in the past tense. ನೋಡಿ ಎಕ್ಸಾಂಪಲ್, if I met the Queen of England, meet, met. Met is past tense. I would say hello. I would say hello. So ಈ ತರಹ if I met past tense ಇರೋದ್ರಿಂದ ಅಲ್ಲಿ would ಮಾತ್ರ ನೀವು ಫಿಲ್ಅಪ್ ಮಾಡಬೇಕಾಗತ್ತೆ. ಇನ್ನೊಂದು, ಇದು ಥರ್ಡ್ ಕಂಡೀಷನಲ್ಲು ಇಫ್ ಕ್ಲಾಸ್ ಅಲ್ಲಿ ಏನಂತ ಹೇಳಿದ್ರೆ ಇಫ್ ಪ್ಲಸ್ ಪಾಸ್ಟ್ ಪರ್ಫೆಕ್ಟ್ ಇದ್ದಾಗ ವುಡ್ ಪ್ಲಸ್ ಹ್ಯಾವ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ವಿಲ್ ಬಿ ದೇರ್. ಏನು ಎಕ್ಸಾಂಪಲ್ ಅದಕ್ಕೆ? ಇಫ್ ಐ ಹ್ಯಾಡ್ ಗಾನ್ ಟು ಬೆಡ್ ಅರ್ಲಿ, ಐ ವುಡ್ ಹ್ಯಾವ್ ಗಾಟ್ ಅಪ್ ಅರ್ಲಿ. ನೋಡಿ, ಇಲ್ಲಿ ಹ್ಯಾಡ್ ಗಾನ್, past perfect tense is there. ಈ ಕಡೆಗೆ would have. ಪ್ಲೀಸ್ ರಿಮೆಂಬರ್, ಹೆಚ್ಚಿನ ಅಂಶ ನಿಮ್ಮ ಕ್ವೆಶ್ಚನ್ ಪೇಪರ್ ನಲ್ಲಿ ಈ ಫಾರ್ಮ್ ಅನ್ನ ಥರ್ಡ್ ಕಂಡೀಷನ್ ಅನ್ನ ಕೊಡುವಂಥದ್ದನ್ನ ನಾವು ನೋಡಿದ್ದೀವಿ. ಸೊ ಈ ಕಡೆ ಹ್ಯಾಡ್ ಮತ್ತೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇದ್ದಾಗ ಈ ಕಡೆ ವುಡ್ ಹ್ಯಾವ್ ಅನ್ನ ನೀವು ಸೆಲೆಕ್ಟ್ ಮಾಡಬೇಕು. ಸೊ ಲೈಕ್ ದಿಸ್ ಯು ಕ್ಯಾನ್ ಸೆಲೆಕ್ಟ್. ಎಕ್ಸಾಂಪಲ್ಸ್ ನೋಡೋಣ ಇವಾಗ. ಸಿ, ಇಫ್ ಇಟ್ ರೈನ್ಸ್, ರೈನ್ಸ್ ಅನ್ನುವಂಥದ್ದು ಪ್ರೆಸೆಂಟ್ ಟೆನ್ಸ್. ವಿ ವಿಲ್ ನಾಟ್ ಗೋ ಔಟ್. ಕರೆಕ್ಟ್ ಆನ್ಸರ್. ಸೆಕೆಂಡ್ ಒನ್, ಇಫ್ ವಿ ವರ್ ಇನ್ವೈಟೆಡ್. ನೋಡಿ, ಇಲ್ಲಿ ಸಿಂಪಲ್ ಪಾಸ್ಟ್ ಇಸ್ ದೇರ್. ಖಂಡಿತ ಇಲ್ಲಿ ಪಾಸ್ಟ್ ಟೆನ್ಸ್ ವಿಲ್ ಬಿ ದೇರ್. ನೀವು ಗೆಸ್ ಮಾಡಿರೋ ಉತ್ತರ ಕರೆಕ್ಟು, ವುಡ್. ಹಾಗೆ ನೆಕ್ಸ್ಟ್ ಎಕ್ಸಾಂಪಲ್, ಇಫ್ ಯು ಹ್ಯಾಡ್ ಆಸ್ಕ್ಡ್ ದೆಮ್ ಮನಿ, they would have given you. ನೋಡಿ, had asked ಅಂತ ಇರೋದ್ರಿಂದ would have will be the right answer. ಹಾಗೆ ಇನ್ನೊಂದು ಕೊಟ್ಟಿದ್ದೀನಿ, if he had told the truth, he would have been pardoned. would have.
ಸೊ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ಹ್ಯಾಡ್ ಟೋಲ್ಡ್, ಮೂರನೇ ಎಕ್ಸಾಂಪಲ್ ಅಲ್ಲಿ ಹ್ಯಾಡ್ ಆಸ್ಡ್ ಇದ್ದಾಗ ಈ ಕಡೆ ವುಡ್ ಹ್ಯಾವ್ ಅನ್ನ ಆಯ್ಕೆ ಮಾಡ್ತೀರಾ. ವೆರಾಸ್ ಎರಡನೇದ್ರಲ್ಲಿ ಪಾಸ್ಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಇರೋದ್ರಿಂದ ವುಡ್ ಅನ್ನ ಆಯ್ಕೆ ಮಾಡಿದ್ದೀರಿ. ಫಸ್ಟ್ ಒನ್ ಅಲ್ಲಿ ರೈನ್ಸ್, ವಿಲ್ ಅನ್ನ ಆಯ್ಕೆ ಮಾಡಬೇಕು. ಸೊ ಲೈಕ್ ದಿಸ್ ಯು ಕ್ಯಾನ್ ಸೆಲೆಕ್ಟ್ ಇಫ್ ಕಂಡೀಷನಲ್ಸ್. ದ ನೆಕ್ಸ್ಟ್ ಟಾಪಿಕ್ ಇಸ್ ಇನ್ಫಿನಿಟಿವ್. ಇನ್ಫಿನಿಟಿವ್ ಬಹಳ ಸುಲಭ, ನಿಮ್ಮ ಟೀಚರ್ಸ್ ಹೇಳ್ಕೊಟ್ಟಿರ್ತಾರೆ ಇದನ್ನ. ದೇರ್ ಆರ್ ಟೂ ಕೈಂಡ್ಸ್ ಆಫ್ ವರ್ಬ್ಸ್. Under these two kinds, one is finite verb, another one is non-finite verb. In non-finite alli infinitive, gerund, participle. These are the three varieties. Infinitive, I am going to deal with that. Gerunds ಅಂತ ಹೇಳಿದಾಗ, gerunds ಅಂತ ಹೇಳಿದಾಗ, it is a verb with ing as well as it acts as the subject or the noun of the sentence. ಅದನ್ನ ನಾವು ಜರಂಡ್ ಅಂತ ಹೇಳಿ ಕರಿತೀವಿ. ನೋಡಿ, ಒಂದು ಸಣ್ಣ ಎಕ್ಸಾಂಪಲ್ ಅನ್ನ ನಾನು ಹೇಳ್ತೀನಿ. ಹಿ ಇಸ್ ಸ್ಮೋಕಿಂಗ್ ಅಂದಾಗ ಇಟ್ ಇಸ್ ಜಸ್ಟ್ ಅ ವರ್ಬ್. ವೆರ್ ಸ್ಮೋಕಿಂಗ್ ಇಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಹೇಳಿದಾಗ ಅದು ಜರಂಡ್ ಆಗತ್ತೆ. ಹಾಗೆ ದ ನೆಕ್ಸ್ಟ್ ಒನ್ ಇಟ್ ಇಸ್ ಪಾರ್ಟಿಸಿಪಲ್. ಪಾರ್ಟಿಸಿಪಲ್ ಅಂತ ಹೇಳಿದಾಗ ಒನ್ಸ್ ಅಗೇನ್ reading maketh a complete man ಅಂತ ಹೇಳ್ತಾರೆ, where reading is a gerund. Whereas reading the newspaper, he sat on the chair ಅಂದ್ರೆ ಅದು participle ಆಗುತ್ತೆ. Let us not bother about gerund and participle. Let us concentrate on infinitives. Okay? Now I'll tell you how infinitives are formed ಅಂತ. ನಿಮ್ಗೆ ಗೊತ್ತಿದೆ, verb ಜೊತೆಗೆ to ಅನ್ನು ಆಡ್ ಮಾಡಿದಾಗ it becomes infinitive. ಹೇಗೆ ನೀವು ಧಾತು ಅಂತ ಕೇಳಿರಬಹುದು. It is same thing. ನೋಡಿ, example. An infinitive is a verb combined with a word to. It is verb ಜೊತೆಗೆ to ಅನ್ನ ಮುಂದೆ to ಅನ್ನ ಹಾಕ್ತೀರಿ. ನೋಡಿ, example, to plus root verb. ಯಾವ್ಯಾವುದು? To go, to meet, to attend, to sleep, to dance. All these are infinitives. Hope that is clear. I will come there to collect the notes. Definitely you have guessed the right answer. To collect is the right answer. ಇದು ಬಹಳ ಸುಲಭ, ನಿಮ್ಮ ಟೀಚರ್ಸ್ ಹೇಳ್ಕೊಟ್ಟಿರ್ತಾರೆ. ನಾನು ಜಸ್ಟ್ ಐ ಹ್ಯಾವ್ ಬ್ರಷ್ಡ್ ಇಟ್ ಅಷ್ಟೇನೇನೆ. ಟು ಜೊತೆಗೆ ವರ್ಬ್ ಇರುತ್ತೆ. ಹಾಗೆ ಐ ಹ್ಯಾವ್ ಟು ಗೋ ಟು ಸ್ಕೂಲ್ ನೌ. ಇಲ್ಲೊಂದು ಕ್ಯಾಚ್. ಹೌದು, ಓನ್ಲಿ ಟು ಕನ್ಫ್ಯೂಸ್ ಯು. ಟು ಗೋ ಟು ಸ್ಕೂಲ್ ಎರಡಿದೆ. ಮಿಸ್ ಎರಡಿದೆಯಲ್ಲ ಟು ಜೊತೆಗೆ, ಯಾವ್ದನ್ನ? ಹೌದು, ಯಾವ್ದನ್ನ ಅಂತ ಹೇಳಿದ್ರೆ ಟು ಜೊತೆಗೆ ವರ್ಬ್ ಯಾವ್ದಿದೆ? ಟು ಗೋ ವರ್ಬಾ, ಟು ಸ್ಕೂಲ್ ವರ್ಬಾ? ಹಾ, ಕರೆಕ್ಟ್. ನೀವು ಕರೆಕ್ಟ್ ಆಗಿ ಗೆಸ್ ಮಾಡಿದ್ದೀರಿ. ಟು ಗೋ ಇಸ್ ದ ರೈಟ್ ಆನ್ಸರ್. ಟು ಸ್ಕೂಲ್, ಸ್ಕೂಲ್ is not a verb, then it cannot be an infinitive. So like this, infinitives can be identified in your multiple choice questions. Okay? ಆಮೇಲೆ ನೆಕ್ಸ್ಟ್ ಆಕ್ಟಿವ್ ಅಂಡ್ ಪ್ಯಾಸಿವ್ ವಾಯ್ಸ್ ಅನ್ನ ನೋಡೋಣ. ದ ಮೇಜರ್ ಆಕ್ಟಿವ್ ಅಂಡ್ ಪ್ಯಾಸಿವ್ ವಾಯ್ಸ್ ಅಂತ ಹೇಳಿದ್ರೆ, ಅಯ್ಯೋ ಸಮಥಿಂಗ್ ಐ ಕೆನಾಟ್ ಅಂಡರ್ಸ್ಟ್ಯಾಂಡ್ ಮಿಸ್, ಇದು ಬಹಳ ಕಷ್ಟ. ಅದಕ್ಕೋಸ್ಕರ ನಾನು ಏನ್ ಮಾಡಿದ್ದೀನಿ, ಐ ಹ್ಯಾವ್ ಮೇಡ್ ಅ ಲಿಸ್ಟ್ ಆಫ್ ಬೇಸಿಕ್ ರೂಲ್ಸ್. ಅದ್ ಏನೇನ್ ರೂಲ್ಸು ನೋಡೋಣ. ಸಿಂಪಲ್ ರೂಲ್ಸ್. ಅ ಸೆಂಟೆನ್ಸ್ ಶುಡ್ ಬಿ ಸಪರೇಟೆಡ್ ಇನ್ ಟು ಸಬ್ಜೆಕ್ಟ್, ವರ್ಬ್ ಅಂಡ್ ಆಬ್ಜೆಕ್ಟ್ ವೆನ್ ಎವರ್ ಅ ಸೆಂಟೆನ್ಸ್ ಇಸ್ ಗಿವನ್. ಆಕ್ಚುಲ್ ಆಗಿ ಆಕ್ಟಿವ್ ವಾಯ್ಸ್ ನಲ್ಲಿ ದ ಸಬ್ಜೆಕ್ಟ್ ವಿಲ್ ಡೂ ದ ವರ್ಕ್. ಪ್ಯಾಸಿವ್ ವಾಯ್ಸ್ ನಲ್ಲಿ ಸಮಥಿಂಗ್ ಇಸ್ ಡನ್ ಟು ದ ಸಬ್ಜೆಕ್ಟ್, ಅದು ಪ್ಯಾಸಿವ್ ಆಗಿರುತ್ತೆ. ಇಲ್ಲಿ ನೋಡಿ, ಒಂದು ಸೆಂಟೆನ್ಸ್ ಕೊಟ್ರೆ ಅದನ್ನ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್, ಎಸ್ ವಿ ಓ ಅಂತ ಡಿವೈಡ್ ಮಾಡಬೇಕು. ಹೇಗೆ ನೋಡಿ, ಮಾಧವಿ ರೋಟ್ ಅ ಲೆಟರ್. ನೋಡಿ, ಮಾಧವಿ ಸಬ್ಜೆಕ್ಟು, ವರ್ಬ್, ರೋಟು, ಅ ಲೆಟರ್ ಆಬ್ಜೆಕ್ಟ್. ಸೊ ಫಸ್ಟ್ ರೂಲ್ ಅನ್ನ ಫಾಲೋ ಮಾಡಿದ್ದೀವಿ. ನೆಕ್ಸ್ಟ್ ರೂಲ್ ಏನಪ್ಪಾ ಅಂದ್ರೆ, ದ ಆಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್ ಮಸ್ಟ್ ಬಿ ಟರ್ನ್ಡ್ ಇನ್ ಟು ಸಬ್ಜೆಕ್ಟ್. ಇಲ್ಲಿ ಆಬ್ಜೆಕ್ಟ್ ಯಾವುದು? ಅ ಲೆಟರ್. ಅದನ್ನ ಸಬ್ಜೆಕ್ಟ್ ಮಾಡಬೇಕು. ಹೇಗೆ ನೋಡಿ, ಅ ಲೆಟರ್ ಮೊದಲು ಬರೀಬೇಕು, ಸಬ್ಜೆಕ್ಟ್ ಜಾಗಕ್ಕೆ ಬರುತ್ತದು. ಹಾಗೆ ನೆಕ್ಸ್ಟ್ ಅದು ಸಬ್ಜೆಕ್ಟ್ ಆಯ್ತು. ನೆಕ್ಸ್ಟ್ ಏನು? ದ ಬಿ ಫಾರ್ಮ್ ಮಸ್ಟ್ ಬಿ ಯೂಸ್ಡ್ ಅಕಾರ್ಡಿಂಗ್ ಟು ದ ಟೆನ್ಸ್ ಆಫ್ ದ ವರ್ಬ್. ಆ ಬಿ ಫಾರ್ಮ್ ಯಾವ್ಯಾವುದು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ. ಈಸ್, ಆರ್, ವಾಸ್, ವರ್. ಇದು ಬಿ ಫಾರ್ಮ್, ಹೌದಲ್ವಾ? ಸೊ ಈ ಎ ಲೆಟರ್ ಪಕ್ಕದಲ್ಲಿ ಒಂದು ಬಿ ಫಾರ್ಮ್ ಆಫ್ ದ ವರ್ಬ್ ಅನ್ನ ಹಾಕ್ಬೇಕು. ಅದು ಹೇಗೆ ಹಾಕೋಣ ನೋಡಿ. ದ ಲೆಟರ್ ವಾಸ್. ಲೆಟರ್ ವಾಸ್ ಯಾಕೆ, ಈಸ್ ಯಾಕಲ್ಲ ಅಂತ ಹೇಳಿದ್ರೆ, ಮಾಧವಿ ರೋಟ್, ರೋಟ್ ಈಸ್ ಪಾಸ್ಟ್ ಟೆನ್ಸ್, ಅದಕ್ಕೋಸ್ಕರ ವಾಸ್. ಮಿಸ್ ವರ್ ಯಾಕಲ್ಲ, ಎ ಲೆಟರ್ ಸಿಂಗ್ಯುಲರ್, ಅದಕ್ಕೋಸ್ಕರ ವಾಸ್. ಹೌದಾ? ನೆಕ್ಸ್ಟ್ ರೂಲ್ ನೋಡೋಣ. ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ವರ್ಬ್ ಮಸ್ಟ್ ಬಿ ಯೂಸ್ಡ್. ಅಲ್ಲಿ ಒಂದು ವರ್ಬ್ ಇದೆ,
A letter. Madhavi wrote a letter. Wrote na past participle written. So next step ಗೊತ್ತಿದೆ ನಿಮ್ಗೆ, a letter was written. ಹಾಗೇನೆ ನೆಕ್ಸ್ಟ್ preposition by must be added. by ಅನ್ನ ಆಡ್ ಮಾಡಬೇಕು. a letter was written by add. ಒಂದೊಂದೇ ಸ್ಟೆಪ್ ನೋಡಿ. a letter ಆಬ್ಜೆಕ್ಟ್ ಇದ್ದಿದ್ದು ಸಬ್ಜೆಕ್ಟ್ ಆಯ್ತು. ಬಿ ಫಾರ್ಮ್ ಆಫ್ ದ ವರ್ಬ್ ವಾಸ್ ಉಪಯೋಗಿಸಿದ್ವಿ. ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ವರ್ಬ್ ಅನ್ನ ಉಪಯೋಗಿಸಿದ್ವಿ ರಿಟನ್. ನೆಕ್ಸ್ಟ್ ಪ್ರಿಪೊಸಿಷನ್ ಬೈ ಅನ್ನ ಬಳಸಿದ್ವಿ. ನೆಕ್ಸ್ಟ್ ನೋಡೋಣ, ದ ಸಬ್ಜೆಕ್ಟ್ ಮಸ್ಟ್ ಬಿ ಮೇಡ್ ದ ಆಬ್ಜೆಕ್ಟ್. ಸಬ್ಜೆಕ್ಟ್ ಯಾವುದು? ಮಾಧವಿ. ಇವಾಗ ಏನಾಯ್ತು? ಅ ಲೆಟರ್ ವಾಸ್ ರಿಟನ್ ಬೈ ಮಾಧವಿ. ಸೊ ದಿಸ್ ಇಸ್ ದ ರೈಟ್ ಚೇಂಜ್, ಹೌ ಯು ಆರ್ ಚೇಂಜಿಂಗ್ ಫ್ರಮ್ ಆಕ್ಟಿವ್ ಟು passive. ಎಸ್, ನೋಡಿ ಇದೆಲ್ಲ ಎಕ್ಸಾಂಪಲ್ಸ್. ಆಕ್ಟಿವ್ ಅಂಡ್ ಪ್ಯಾಸಿವ್ ನಲ್ಲಿ ಹಿ ಸ್ಪೀಕ್ಸ್ ದ ಟ್ರೂತ್. ಅದನ್ನ ಪ್ಯಾಸಿವ್ ಮಾಡುವಾಗ ದ ಟ್ರೂತ್ ಈಸ್ ಸ್ಪೋಕನ್ ಬೈ ಹಿಮ್. ದ ಟ್ರೂತ್ ಈಸ್ ಸ್ಪೋಕನ್ ಬೈ ಹಿಮ್ ಅಂತ ಹೇಳಿದಾಗ ಹಿ ಸ್ಪೀಕ್ಸ್ ಪ್ರೆಸೆಂಟ್ ಟೆನ್ಸ್ ಇರೋದ್ರಿಂದ ಇಲ್ಲಿ ದ ಟ್ರೂತ್ ಈಸ್ ಸ್ಪೋಕನ್ ಅಂತ ಮಾಡಿದ್ದೀನಿ. ಸೊ ಎರಡನೇ ಎಕ್ಸಾಂಪಲ್ ನೋಡಿ, ಟ್ರೂತ್ ಏನಾಗಿದೆ? ಸಬ್ಜೆಕ್ಟ್ ಪ್ಲೇಸಿಗೆ ಬಂದಿದೆ. ಸ್ಪೀಕ್ಸ್ ಪ್ರೆಸೆಂಟ್ ಟೆನ್ಸ್ ಆಗಿರೋದ್ರಿಂದ ಈಸ್ ಅನ್ನ ಬಳಸಿದ್ದೀನಿ. ಸ್ಪೀಕ್ಸ್ ನ ಪಾಸ್ಟ್ ಪಾರ್ಟಿಸಿಪಲ್ ಸ್ಪೋಕನ್, ಪ್ರಿಪೊಸಿಷನ್ ಬೈ ನ ಆಡ್ ಮಾಡಿದ್ದೀನಿ. ಹಿ ಬಿಕಮ್ಸ್ ಹಿಮ್. ಹೀಗೆ ಐ ಹ್ಯಾವ್ ಚೇಂಜ್ಡ್. ಹಿ ಸ್ಪೀಕ್ಸ್ ದ ಟ್ರೂತ್ ಈಸ್ ಸ್ಪೋಕನ್ ಬೈ ಹಿಮ್. ಹಾಗೆ ನೆಕ್ಸ್ಟ್ ಒನ್, ಮೈ ಸಿಸ್ಟರ್ ಪೇಂಟೆಡ್ ಅ ಪಿಕ್ಚರ್. ನೋಡಿ, SVO, ಮೈ ಸಿಸ್ಟರ್ ಸಬ್ಜೆಕ್ಟ್, ಪೇಂಟೆಡ್ ವರ್ಬ್, ಅ ಪಿಕ್ಚರ್ ಆಬ್ಜೆಕ್ಟ್. ಅ ಪಿಕ್ಚರ್ ಮೊದಲು ಹಾಕೊಂಡಿದ್ದೀನಿ, ಅಂದ್ರೆ ಏನಾಯ್ತು? ಆಬ್ಜೆಕ್ಟ್ ಸಬ್ಜೆಕ್ಟ್ ಆಗಿದೆ. ಪೇಂಟೆಡ್ ಪಾಸ್ಟ್ ಟೆನ್ಸ್ ಇರೋದ್ರಿಂದ ವಾಸ್ ಪೇಂಟೆಡ್, ವಾಸ್ ಹಾಕೊಂಡಿದ್ದೀನಿ. ಪೇಂಟೆಡ್ ನ ಪಾಸ್ಟ್ ಪಾರ್ಟಿಸಿಪಲ್ ಇಸ್ ಪೇಂಟೆಡ್. ಪೇಂಟ್ ಪ್ರೆಸೆಂಟ್ ಟೆನ್ಸ್, ಪೇಂಟೆಡ್ ಪಾಸ್ಟ್ ಟೆನ್ಸ್, ಪಾಸ್ಟ್ ಪಾರ್ಟಿಸಿಪಲ್ ಪೇಂಟೆಡ್. ನಿಮ್ಗೆ ಗೊತ್ತಿದೆ ಒಂದು ಸೀಕ್ರೆಟ್ ಏನಪ್ಪಾ ಅಂತ ಹೇಳಿದ್ರೆ, ಪಾಸ್ಟ್ ಪಾರ್ಟಿಸಿಪಲ್ ಅನ್ನ ಉಪಯೋಗಿಸಬೇಕು ಪ್ಯಾಸಿವ್ ವಾಯ್ಸ್ ನಲ್ಲಿ. ಯಾವ ವರ್ಡ್ ಇಡಿ ತಗೊಂಡು ಪಾಸ್ಟ್ ಟೆನ್ಸ್ ಆಗುತ್ತೋ ಇಟ್ ರಿಮೈನ್ಸ್ ಸೇಮ್ ಇನ್ ಪಾಸ್ಟ್ ಪಾರ್ಟಿಸಿಪಲ್. ನೋಡಿ, ಇವಾಗ ಟಾಕ್, ಟಾಕ್ಡ್, ಟಾಕ್ಡ್ ಹಾಗೆ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ ಪ್ರಿಪೊಸಿಷನ್ ಬೈ ಅನ್ನ ಬಳಸಬೇಕು. ಹಾಗೆ ಅ ಪಿಕ್ಚರ್ ವಾಸ್ ಪೇಂಟೆಡ್ ಬೈ ಮೈ ಸಿಸ್ಟರ್ ಸಬ್ಜೆಕ್ಟ್ ಆಗಿದ್ದು ಇಲ್ಲಿ ಆಬ್ಜೆಕ್ಟ್ ಆಗಿದೆ. ಅದು ಎರಡನೇ ಎಕ್ಸಾಂಪಲ್. ಮೂರನೇ ಎಕ್ಸಾಂಪಲ್, ಮಧು ಈಸ್ ಪೋಸ್ಟಿಂಗ್ ಅ ಲೆಟರ್. ನೋಡಿ, ಮಧು ಈಸ್ ಪೋಸ್ಟಿಂಗ್ ಅ ಲೆಟರ್. ಇದರ ಸ್ಪೆಷಲ್ ಏನಪ್ಪಾ ಅಂತ ಹೇಳಿದ್ರೆ ಈಸ್ ಪೋಸ್ಟಿಂಗ್ ಇದೆ, ವರ್ಬ್ ING ಫಾರ್ಮ್ ಇದೆ. ಅದನ್ನ ಹೇಗೆ, ಹೌ ಟು ಚೇಂಜ್ ದಿಸ್? ಮಧು ಸಬ್ಜೆಕ್ಟು, ಈಸ್ ಪೋಸ್ಟಿಂಗ್ ವರ್ಬು, ಅ ಲೆಟರ್ ಆಬ್ಜೆಕ್ಟು. ಅದನ್ನ ಮತ್ತೆ OVS ಮಾಡಬೇಕು. ಓ ಅಂದಾಗ ಅ ಲೆಟರ್ ಹಾಕೊಂಡಿದ್ದೀನಿ. ಈಸ್ ಪೋಸ್ಟಿಂಗ್, ಈಸ್ ಹಾಕೊಂಡು ನಿಮ್ ನೆನ್ಪಿಟ್ಕೊಳ್ಳಿ ಮಕ್ಕಳ, ಪೋಸ್ಟಿಂಗ್ ಇರೋದ್ರಿಂದ ವಿ ಆರ್ ರೈಟಿಂಗ್ ಬೀಯಿಂಗ್. ಅ ಲೆಟರ್ ಸಿಂಗ್ಯುಲರ್ ಆಗಿರೋದ್ರಿಂದ ಈಸ್ ಅನ್ನು ಉಪಯೋಗಿಸಿದ್ದೀನಿ. ಸೊ ಅ ಲೆಟರ್ ಈಸ್ ಬೀಯಿಂಗ್ ಪೋಸ್ಟೆಡ್. ಪೋಸ್ಟ್ ಪ್ರೆಸೆಂಟ್ ಟೆನ್ಸ್, posted past tense, posted will be past participle. ಮತ್ತೆ by preposition by ಮಧು ಅನ್ನ ಹಾಕಿದ್ದೀನಿ. ಹಾಗೆ ನೆಕ್ಸ್ಟ್ ಎಕ್ಸಾಂಪಲ್, RK ನಾರಾಯಣ್ ಹ್ಯಾಸ್ ರಿಟನ್ ದ ಗೈಡ್. ಸೊ ಇಲ್ಲಿ ಇನ್ನೊಂದು ಸ್ಪೆಷಲ್, ಇಲ್ಲಿ ಒಂದೊಂದು ಸೆಂಟೆನ್ಸ್ ಕೂಡ ಒಂದೊಂದು ಬೇರೆ ತರಹ ಕೊಟ್ಟಿದ್ದೀನಿ ನಾನು. ಹ್ಯಾಸ್ ರಿಟನ್ ಈಸ್ ದ ವರ್ಬ್. So it is present, perfect tense have given, RK Narayan will be subject, has written verb, the guide will be object. So the guide object present subject ಆಗುತ್ತೆ. has ಇದ್ರೆ ನೆನ್ಪಿಟ್ಕೊಳ್ಳಿ ಮಕ್ಕಳ, has been ಅನ್ನ ನೀವು ಆಡ್ ಮಾಡಬೇಕು. has ಇರ್ಲಿ, have ಇರ್ಲಿ, had ಇರ್ಲಿ, been ಅನ್ನ ಆಡ್ ಮಾಡ್ತೀರಾ. ಓಕೆ, ಆಮೇಲೆ ರಿಟನ್, ಅಲ್ಲೇ ಪಾಸ್ಟ್ ಪಾರ್ಟಿಸಿಪಲ್ ಕೊಟ್ಟಿರೋದ್ರಿಂದ ರಿಟನ್ ಬೈ ಪ್ರಿಪೊಸಿಷನ್ ಹಾಕೊಂಡಿದ್ದೀವಿ. ನೆಕ್ಸ್ಟ್ RK ನಾರಾಯಣ್ ಸಬ್ಜೆಕ್ಟ್ ಆಬ್ಜೆಕ್ಟ್ ಆಗಿದೆ. ನೆಕ್ಸ್ಟ್ ಪದ್ಮಾ ಸಿಂಗ್ಸ್ ಸಾಂಗ್ಸ್, ಇಲ್ಲಿ ಪ್ಲೂರಲ್ ಅನ್ನ ಒಂದು ಕೊಟ್ಟಿದ್ದೀನಿ ನೋಡಿ. ಸಾಂಗ್ಸು ಏನಾಗಿದೆ, ಅಲ್ಲಿ ಆಬ್ಜೆಕ್ಟು, ಇಲ್ಲಿ ಸಬ್ಜೆಕ್ಟ್ ಆಗಿದೆ. ಸಾಂಗ್ಸ್ ಇರೋದ್ರಿಂದ ಆರ್ ಅನ್ನ ಬಳಸ್ತೀನಿ. ಬಿ ಫಾರ್ಮ್ಸ್ ಆಫ್ ದ ವರ್ಬ್.
sing, sang, sung is past participle. ಹಾಗಾಗಿ ಸಂಗನ್ನು ಬಳಸಿದ್ದೀನಿ ಬೈ ಪ್ರಿಪೊಸಿಷನ್ನು. ಸೊ ಪದ್ಮ ಸಿಂಗ್ಸ್ ಸಾಂಗ್ಸ್ ಅಂತಿದ್ದಾಗ ಸಾಂಗ್ಸ್ ಆರ್ ಸಂಗ್ ಬೈ ಪದ್ಮ. ನೆಕ್ಸ್ಟ್, ಮದರ್ ವಾಸ್ ಕುಕಿಂಗ್ ಅ ನೈಸ್ ಮೀಲ್. ಅ ನೈಸ್ ಮೀಲ್ ವಾಸ್ ಬೀಯಿಂಗ್ ಕುಕ್ಡ್ ಬೈ ಮದರ್. ಇಲ್ಲಿ ಕೂಡ ING ಫಾರ್ಮ್ ಇದೆ. ಏನು ಸ್ಪೆಷಾಲಿಟಿ ಅಂತ ಹೇಳಿದ್ರೆ ನೋಡಿ, ಅ ನೈಸ್ ಮೀಲು ಅಲ್ಲಿ ಆಬ್ಜೆಕ್ಟ್ ಇದ್ದಿದ್ದು ಇಲ್ಲಿ ಸಬ್ಜೆಕ್ಟ್ ಆಗಿದೆ, ನೈಸ್ ಮೀಲ್ ಹಾಕಿದ್ರೆ. ವಾಸ್ ಕುಕಿಂಗ್ಗೆ ING ವರ್ಬ್ ING ಇದ್ರೆ ಬೀಯಿಂಗ್ ಅನ್ನ ಹಾಕಬೇಕು ಅಂತ ನಾನು ಹೇಳಿದೆ. ಸೊ ವಾಸ್ ಬೀಯಿಂಗ್ ಕುಕ್ಡ್, ಪಾಸ್ಟ್ ಪಾರ್ಟಿಸಿಪಲ್ ಆಫ್ ಕುಕ್, ಕುಕ್ಡ್, ಕುಕ್ಡ್ ಅದೇ ವರ್ಡ್ ಇರುತ್ತೆ. ನೆಕ್ಸ್ಟ್ ಬೈ ಪ್ರಿಪೊಸಿಷನ್ನು ಮದರ್, ಮದರ್ ಸಬ್ಜೆಕ್ಟ್ ಆಗಿದ್ದು ಇಲ್ಲಿ ಆಬ್ಜೆಕ್ಟ್ ಆಗಿದೆ. ನೆಕ್ಸ್ಟ್ ಒನ್, ಐ ಕ್ಯಾನ್ ಡೂ ದ ವರ್ಕ್ ಅಂತ ಹೇಳಿದಾಗ ನೋಡಿ, ದ ವರ್ಕ್ ಕ್ಯಾನ್ ಬಿ ಡನ್ ಬೈ ಮೀ. ಎಸ್ ಚಿಲ್ಡ್ರನ್, ನಂಗನ್ಸುತ್ತೆ ವಿ ಹ್ಯಾವ್ ಡಿಸ್ಕಸ್ಡ್ ಫ್ಯೂ ವೆರೈಟೀಸ್ ಆಫ್ ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್. ಹೋಪ್ ಯು ಹ್ಯಾವ್ ಎಂಜಾಯ್ಡ್ the grammar class and this was of little help to you ಅಂತ ಹೇಳಿ ನನಗೆ ಅನಿಸುತ್ತೆ. We will meet in the next grammar class and this is Vedavati and thanking you. Thank you children. ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ, ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಖಾಲಿ ಜಾಗ ಭರ್ತಿ ಮಾಡಿ ಹೊಂದಿಸಿ ಬರೆದು ಲೆಕ್ಕ ಮಾಡಿ, ಚಿತ್ರ ಬರೆದು ಭಾಗವ ಹೆಸರಿಸಿ ಎಲ್ಲ ಪ್ರಶ್ನೆಗೂ ಉತ್ತರಿಸಿ. ಪಾಸು ಫೇಲು ಗೆಲುವು ಸೋಲು ಜೀವನ ಎಲ್ಲಕ್ಕಿಂತ ಮಿಗಿಲು. ಅಂಕಗಳೆಂದರೆ ಮೇಲಿನ ತೊಗಟೆ, ವಿದ್ಯೆ ಅದರ ಒಳಗಿನ ತಿರುಳು. ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ, ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ, ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ.